हरि ओं व्यासाय भुवनाशाय श्रीशाय गुणराशये हृदयाय शुद्ध विद्याय मध्वाय च नमो नमः। धर्म विज्ञान वैराग्य परमैश्वर्यशालिनः आनंदतीर्थ पादान् भगवन् वन्दे निरन्तरम्। श्रीमतो राघवेन्द्रस्य नमामि पदपङ्कजे कामिताशेष कल्याण कलना कल्पपादपौ जलज्येष्ठ निभाकारं जगदीश पराश्रयं जगतीतल विख्यातं जगन्नाथ गुरुं भजे। श्री गुरुभ्यो नमः। हरि ओಂ। ನಿನ್ನೆ ದಿನ ನೀವು ಒಂದು ನೋಡ್ತೀರ ಹೌದು ಹಾಂ ಭಾರಿ ತಯಾರಿ ಮಾಡು ನಾರಾಯಣ. ನಿನ್ನೆ ನೋಡ್ತಿದ್ರಿ ನೀವು ಒಂದು ಬುರುಡಿಕೆ ಪದ ನೋಡ್ತಿದ್ರಲ್ಲ ಹೌದಾ? ಅಲ್ಲಿ ಸಂಘದೊಳಗೆ ನೀವು ಒಂದು ಹಾಡು ನೆನಪಾಗ್ತದೆ ನೋಡಿ, ಕೀರ್ತನ ದಾಸರದು, ಅದೇ ಪುರಂದಾಸರದು ಮತ್ತೊಂದು ಕೀರ್ತನ. ಪುರಂದಾಸ ಇರ್ಬೋದು ಮತ್ತು ನಿಮ್ಗೆ ಗೊತ್ತಾಗ್ತದೆ ಹಾಡೋರಿಗೆ. ಈ ದೇಹ ಅನ್ನೋ ವೃಕ್ಷ ಗಿಡದೊಳಗೆ ಎರಡು ಹಕ್ಕಿ ಕುತ್ಕೊಂಡಾವ, ಒಂದು ಜೀವಾತ್ಮ ಒಂದು ಪರಮಾತ್ಮ. ಪರಮಾತ್ಮ ಅನ್ನೋ ಹಕ್ಕಿ ಉಣ್ಣುವುದಿಲ್ಲ, ಆದರೂ ದಷ್ಟಪುಷ್ಟ ಕುತ್ಕೊಂಡದ. ಜೀವಾತ್ಮ ಅನ್ನೋ ಹಕ್ಕಿ ಉಣುತ್ತದೆ, ಸ್ವರಿಗೆ ಹೋಗ್ಯದ. ಅದನ್ನು ದಾಸರು ಅನೇಕ ರೀತಿ ತಿಂದು ತೋರಿಸೇ ನಿಮಗೆ ಒಂದು ಕೀರ್ತನ ನೋಡ್ರಿ, ಅದ್ರ ಅರ್ಥ ಹೇಳ್ತೇನೆ ನಿಮಗೆ. ಕೀರ್ತನೆ ನೆನಪಾಗೋದು ನನಗೆ, ನಿಮಗೆ ನೆನಪಾದ್ರೆ ಹೇಳ್ರಿ ನೀವು ನನಗೆ. ನನ್ನ ನಿನ್ನ ಸಂಬಂಧ ನಿರಂತರದ ನೆನಪಾಗ್ತಾನೆ ಹಾಡು ನಿಮಗೆ ಯಾರದ ಇಲ್ಲಲ್ಲ? ಹಾ ನೆನಪಾತ ಹೇಳ್ತ ನೋಡ್ರಿ, ನಿಮ್ಮ ನೂಕ ನೆನಪಾತ ಅನಾದಿ ಕಾಲದ ಹೌದಾ? ಹಾ ವಾಹ್ ವಾಹ್. ಅನಾದಿ ಕಾಲದ ಋಣಾನುಬಂಧ ಇದೊಂದ್ರು ಅಂತ ಸ್ವಾಮಿ. ಜೀವನಿತ್ಯ ಪರಮಾನಿತ್ಯ ಅನಾದಿ ಕಾಲ ಸಂಬಂಧ ಅಂತ ಅರ್ಥ ಮಾಡ್ಕೊಂಡ್ರು. ಅನಾದಿ ಕಾಲದ ಸಂಬಂಧ ನನಗೆ ನಿನಗೆ ಅದ, ನೀನು ನನ್ನಲ್ಲೇ ಕೂತ್ಕೊಂಡಿದ್ದಿ, ನನಗೆ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಆ ಹಾಡಿನ ಪ್ರಾರ್ಥ ಅದ. ಅದಕ್ಕೆ ಕೇಳ್ಕೊಂಡ್ರು ದಾಸರಾಯರು. ಮುಂದುವರೆ ಹೇಳ್ತಾ ಇದ್ದಾರೆ, ಭಗವಂತ ಕರುಣಾಮಯ ಅನ್ನೋದನ್ನ ಮೇಲೆ ಮೇಲೆ ಹೇಳ್ಕೊತ ಹೋಗಿ ಭಕ್ತರ ಪಾಪಗಳನ್ನು ಹೆಂಗಮ ಸಂಹಾರ ಮಾಡಿ ಇಲ್ದಂಗೆ ಮಾಡಿ ಬಿಡ್ತಾನೆ. ಉದಾಹರಣೆ ಕೊಡ್ತಾರೆ ಮತ್ತೊಂದು. ದ್ಯುಮಣಿ ಕಿರಣವ ಕಂಡ ಮಾತ್ರದಿ ತಿಮಿರ ಓಡುವ ತೆರದಿ ಲಕ್ಷ್ಮೀರಮಣ ನೋಡಿದ ಮಾತ್ರದಿಂದ ಅಘ ನಾಶ ಐದುವುದು. ಕಮಲ ಸಂಭವ ಮುಖ್ಯರೆಲ್ಲ ಸುಮನಸರೊಳಿಹ ಪಾಪರಾಶಿಯ ಅಮರ ಮುಖನಂದದಲ್ಲಿ ಭಸ್ಮ ಮಲ್ಪ ಹರಿತಾನು. ಅರ್ಥ ಆಗ್ತದೆ, ಶಬ್ದಗಳು ಗೊತ್ತಾಗೋದು ಇಷ್ಟೇ ನಿಮಗೆ. ಅದು ಭಾಳ ಕಠಿಣ. ದ್ಯುಮಣಿ ಅಂದ್ರೆ ಗೊತ್ತಾಗ್ತದೆ ನಿಮಗೆ, ಸೂರ್ಯ ಹೆಂಗೆ ಹೆಸರು. ದ್ಯು ಅಂದ್ರೆ ಆಕಾಶ, ಆಕಾಶಮಣಿ ಯಾರು ಮತ್ತವ, ಅದಕ್ಕೆ ದ್ಯುಮಣಿ. ಕಿರಣ ಅಂದ್ರೆ ಅರ್ಥ ಸೂರ್ಯ ಕಿರಣ. ಕಂಡ ಮಾತ್ರದಿ ತಿಮಿರ ಅಂದ್ರೆ ಕತ್ತಲೆ, ತಿಮಿರ ಓಡುವುದು. ಸೂರ್ಯನ ಕಂಡುಕೊಳ್ಳೆ ಕತ್ತೆ ಹೋಗಿಬಿಡ್ತದೆ. ನಾನು ಹೇಳ್ತೀವಿ, ನಾನು ಸೂರ್ಯನ ಯಾರು ಕೇಳಿರುತ್ತೆ, ಕತ್ತೆ ಹೆಂಗಂತ ನನಗೆ ಗೊತ್ತಿಲ್ಲ. ನಾನು ಸೂರ್ಯ ಹೌದು, ಅದರಂತೆ ಅದರ ಆಚರಣದಂತೆ ಅರ್ಥ. ಲಕ್ಷ್ಮೀರಮಣ ನೋಡಿದ ಮಾತ್ರ. ಈ ಸೂರ್ಯನ ಯಾರಿಗೆ ಹೋಲಿಸ್ಯಾರ? ಪರಮಾತ್ಮಗ. ಅಘ ನಾಶ ಐದುವುದು. ಅಘ ಅಂದ್ರೆ ಪಾಪ. ಹೆಂಗ ಸೂರ್ಯನ ಕಂಡು ಕೂಡಲೇ ಕತ್ಲಿ ಓಡಿ ಹೋಗ್ಬಿಡ್ತದೆ. ಪರಮಾತ್ಮ ನೆನೆಸ್ತಿರ್ತೀರಲ್ಲ ನೀವು, ಪರಮಾತ್ಮ ನಿಮ್ಮ ನೆನಪಿಗೆ ಬಂದ ತಕ್ಷಣ ನೀವು ಮಾಡಿರ್ತಕ್ಕಂಥ ಪಾಪ ಹಾರಿ ಹೋಗ್ಬಿಡ್ತಾವಂತವು. ನಿಲ್ಲಿಗೆ ಧೈರ್ಯ ಆಗೋದು ಪಾಪಕ್ಕೆ ಭಗವಂತರ ಮುಂದೆ ಅಂತ. ಅದಕ್ಕೆ ಕಮಲ ಸಂಭವ ಮುಖ್ಯರೆಲ್ಲ ಸುಮನಸರೊಳಿಹ. ಸುಮನಸರು ದೇವತೆಗಳು. ಕಮಲಾಸನ ಅಂದ್ರೆ ಬ್ರಹ್ಮಾದಿ, ಅಂದ್ರೆ ಬ್ರಹ್ಮಾದಿ ದೇವತೆಗಳಿಂದ ತಿಳ್ಕೋಬೇಕು. ಏನು? ಪಾಪರಾಶಿ. ಆಶ್ಚರ್ಯ ಆಗ್ತದೆ ನಿಮಗೆ, ಪ್ರಶ್ನೆ ಕೇಳಂಗಿಲ್ಲ ಯಾಕೋ ನೀವು. ಅಲ್ರಿ ಕಮಲ ಸಂಭವ ಪಾಪ ಬ್ರಹ್ಮದೇವರು ಪಾಪ ಮಾಡ್ತಾರ, ಮತ್ತೆ ಅವ್ರಲ್ಲಿ ಪಾಪ ಇರ್ಬೇಕಾಗ್ತಾರೆ ಮತ್ತಂತ ಕೇಳಿದ್ರೆ. ಕಮಲ ಸಂಭವ ಬ್ರಹ್ಮದೇವರು, ಬ್ರಹ್ಮದೇವರ ಆದಿಯಾಗಿ ಎಲ್ಲ ದೇವತೆಗಳಿರ್ತಕ್ಕಂಥ ಪಾಪರಾಶಿನ ಭಗವಂತ ಕಳೆದು ಹಾಕ್ತಾನ, ನಾಶ ಮಾಡ್ತಾನ. ಅಂತ ಬ್ರಹ್ಮದೇವರು ಪಾಪ ಮಾಡ್ತಾ ಅರ್ಥ ಆದಂಗೆ ಆತ್ರ ಮತ್ತೆ ಸಂಶಯ ಬರ್ತದಲ್ಲ, ಹಂಗೆ. ಅದಕ್ಕೆ ಅರ್ಥ ನೋಡಿ, ಇಲ್ಲಿ ಭಾಳ ವ್ಯಾಕರಣದ ವ್ಯಾಕರಣ ಹೇಳ ಒಂಚೂರಿ ನಾನು ಹೆಂಗೆ ಅನ್ನೋದನ್ನ. ಕಮಲ ಸಂಭವ ಬ್ರಹ್ಮದೇವನೇ ಆದಿಯಾಗಿ ಉಳ್ಳ ಇತರ ದೇವತೆಗಳು ಅಂತ ಅರ್ಥ ಮಾಡೋಕೆ. ಅವಾಗ ಬ್ರಹ್ಮನ ಬಿಟ್ಬಿಡ್ತೀವಿ ಅಂತ ಅರ್ಥ. ಅದಕ್ಕೂ ಇದು ಒಂದು ಸಮಾಸದ ವಿಶಿಷ್ಟ ಬಹುರ್ವಿ ಸಮಾಸ ಅಂತ ಹೆಸರು. ಬ್ರಹ್ಮದೇವರನ್ನ ಬಿಟ್ಟು ಉಳಿದ ದೇವತೆಗಳು, ಬ್ರಹ್ಮನೇ ಆದಿಯಾಗಿರ್ತಕ್ಕಂಥ ದೇವತೆಗಳಲ್ಲಿ ಮುಖ್ಯರು ಸುಮನಸ ದೇವತೆಗಳು. ದೇವತೆಗಳ ಪಾಪರಾಶಿಯ ಯಾರು?
ಅಮರ ಮುಖ ಅಗ್ನಿ. ಅಮರ ದೇವತೆಗಳು. ದೇವತೆಗಳಿಗೆ ನಾವು ಡೈರೆಕ್ಟ್ ಕೊಡ್ಲಿಕ್ಕೆ ಆಗೋದಿಲ್ಲ. ನವಗ್ರಹಗಳಾಗಲಿ ಅಥವಾ ಗಣಪತಿ ಆಗಲಿ ಹೋಮಾನ ಆಗಲಿ ಏನು ಮಾಡ್ತೇವಲ್ಲೇ ಹೋಮ ಮಾಡ್ತೀವಿ. ಹೋಮ ಮಾಡಿದ್ರೆ ಏನಾಗ್ತೇವಲ್ಲೇ ಕೆಂಡ ಹಾಕ್ತೀವಿ, ಅದ್ರ ಮುಖಾಂತರ ಕೊಡ್ತೀವಿ ದೇವತೆಗಳಿಗೆ. ಅದಕ್ಕೆ ಅಮರ ಮುಖ ಅಂತ ಹೆಸರು. ಭಾಷೆ ಮೇಲೆ ಮೇಲೆ ಬಂದಿದ್ದು ಅಮರ ಮುಖಾನಂದದಲ್ಲಿ ಭಸ್ಮ ಮಾಲ್ಪ ಹರಿತಾನು. ಅಮರ ಮುಖ ಗೊತ್ತಾತ ಅಗ್ನಿ. ಹೆಂಗೆ ಅಗ್ನಿ ಏನು ಹಾಕಿದ್ರು ಸುಟ್ಟು ಹಾಕ್ತದೆ ಅದು. ಹಂಗೆ ಪರಮಾತ್ಮ ಹೆಂಗಿದ್ದಂಗೆ ಅಗ್ನಿ ಇದ್ದಂಗೆ ಅಥವಾ ಸೂರ್ಯ ಇದ್ದಂಗೆ. ಅಲ್ಲಿ ಹೆಂಗೆ ಕತ್ಲಿಯನ್ನು ನಾಶ ಮಾಡ್ತಾ ಹಂಗೆ ಪಾಪಗಳನ್ನ ನಾಶ ಮಾಡಿದ. ಅದರಂತೆ ಭಸ್ಮ ಮಾಲ್ಪ ಹರಿತಾನು. ಭಸ್ಮ ಬೂದಿ ಮಾಡೋಂತ ಅರ್ಥ. ಕೆಂಡ ಹೆಂಗೆ ಬೂದಿ ಮಾಡ್ತದೋ ಅದರಂತೆ ಭಗವಂತ ಪಾಪಗಳನ್ನ ನಾಶ ಮಾಡಿ ತನ್ನ ಭಕ್ತ ಉದ್ಧಾರ ಮಾಡ್ತಾನೆ ಅಂತ ತಿಳ್ಕೊಂಡು ಒಂದು ಸೂರ್ಯನ ದೃಷ್ಟಾಂತ, ಒಂದು ಅಗ್ನಿ ದೃಷ್ಟಾಂತ ನೋಡ್ರಿ. ಅದಕ್ಕೆ ಯಾಕೆ ಎರಡು ಯಾಕೆ ಹೇಳ್ತಾ ಇದ್ರೆ ನೋಡ್ರಿ. ಮತ್ತೆ ವಿಶಿಷ್ಟ ಮತ್ತು ಒಳ ಅರ್ಥ ಬೇರೆ ಅದ. ಮತ್ತೆ ಸೂರ್ಯ ದೃಷ್ಟಾಂತ ಅದಕ್ಕೆ, ಅಗ್ನಿ ದೃಷ್ಟಾಂತ ಅದಕ್ಕೆ. ಇದು ಒಳ ಅರ್ಥ. ದಾಸರು ಹರಿಕಥಾಮಸರು ಹೇಳುವಾಗ ಭಾಷೆ ಅಂತ ಹೇಳ್ತಾರೆ. ಹೇಳುವಂದ ಅದು ಹೇಳ್ತಾರೆ. ಕರ್ಮದಾಗ ಎರಡು ಮನಿ ಅವ ಪಾಪದಾಗ. ಆಗಾಮಿ ಕರ್ಮಗಳು, ಸಂಚಿತ ಕರ್ಮಗಳು, ಇನ್ನೊಂದು ಪ್ರಾರಬ್ಧ ಕರ್ಮ. ನಿಮ್ಗೆ ಗೊತ್ತ ಕರ್ಮದನ್ನ ತ್ರಿವಿಧ ಕರ್ಮಗಳು. ಸೂರ್ಯ ದೃಷ್ಟಾಂತ ಯಾವ್ದು ಗೊತ್ತಾ? ಆಗಾಮಿ ಕರ್ಮಕ್ಕೆ. ಅಕಸ್ಮಾತ್ ಭಗವಂತ ದೇವತೆಗಳಾಗಲಿ ನಮಗಾಗಲಿ ನಮ್ಮ ಪ್ರಾರ್ಥನೆ ಕೇಳಿ ಉದ್ಧಾರ ಮಾಡ್ಕೊಂಡ್ರೆ ಮುಂದಾಗ್ತಕ್ಕಂಥ ಪಾಪ ಹೋಗ್ಬಿಡ್ತಾ ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಮ ಕಡೆ. ಇನ್ನು ಅಗ್ನಿ ದೃಷ್ಟಾಂತ ಸಂಚಿತ ಕರ್ಮಕ್ಕೆ, ಹಿಂದಿರ್ತಕ್ಕಂಥ ಕರ್ಮಕ್ಕೆ. ಪ್ರಾರಬ್ಧ ಬಿಡ್ಲಿಕ್ಕೆ ಅವ್ರು ಅನುಭವಿಸಲಿಕ್ಕೆ ಬೇಕು. ಪ್ರಾರಬ್ಧ ಅನ್ನೋದು ಯಾರು ಬೇಕಾ, ದೇವತೆಗಳಲ್ಲಿ ಯಾರೇ ಇರಲಿ ಅದನ್ನ ಹೇಳ್ತಾ ಇದ್ದಾರೆ. ಆ ರೀತಿ ಭಗವಂತನ ಮಹಿಮೆಯನ್ನು ಹೇಳ್ತಾ ಅದನ್ನು ನೇರವಾಗಿ ಭಾಷಾಂತರ. ವಿಷ್ಣು ರಹಸ್ಯದ ಮಾತು. ತಮಃ ಸೂರ್ಯಂ ಯಥಾ ನೈವ ಪಶ್ಯೇತ್ ಹರಿಂ ನಹಿ ಪಾಪ ಕರ್ಮ ನಿರೀಕ್ಷೇತ. ಅರ್ಥ ಆಗ್ತದೆ ಶಬ್ದಗಳು ಕೂಡ. ದೂರಾದ್ದೇವ ನಶ್ಯತಿ. ದೂರಾದ್ದೇವ ನಶ್ಯತಿ. ಹತ್ರ ಹಾಯುದಿಲ್ಲ ಅಂತವ್ರು. ಭಗವದ್ಭಕ್ತರು ಹತ್ರ ಹಾಯುದಿಲ್ಲ ಪಾಪ. ಏನಿದ್ರೆ ಅವನ ಭಕ್ತರಾಗಿದ್ರೆ ಅವನು ಸ್ಮರಣೆ ಮಾಡ್ತಿದ್ರೆ ಅದನ್ನ ಹೇಳ್ತಾ ಇದ್ದಾರೆ. ಇಷ್ಟು ಭಗವಂತನ ಕರುಣಾಮಹಿಮೆ ಹೇಳ್ಕೊತ ಹೋಗಿ ಅದಂತ ಇದ್ದಾರೆ. ಪರಮಾತ್ಮ ಆಗಿರ್ತಕ್ಕಂಥವ ಸೂಕ್ಷ್ಮ ಪ್ರಮೇಯ ಇಲ್ಲಿರ್ತಕ್ಕಂಥದ್ದು ಅದನ್ನೇ ಹೇಳ್ತಾ ದಾಸರಾಯರು. ಅಷ್ಟು ಹೇಳ್ಕೊತ ಹೋಗಿ ಮುಂದೆ ಇನ್ನುವರೆದು ಅಂತರ ಮಹಾನುಭಾವರು ನೋಡ್ರಿ. ದೈತ್ಯರಿಗೆ ದೇವತೆಗಳಿಗಿರ್ತಕ್ಕಂಥ ಏನಿದೆ ಇರುವೆ, ನೊಣ ಮುಂತಾದ ಜೀವ ಜಂತುಗಳಿಗೂ ಕೂಡ ಭಗವಂತ ಅವ್ರ ಯೋಗ್ಯತೆ ತಗೊಂಡು ಕೊಟ್ಟಿರ್ತಾನೆ. ಮನೆ ಹೇಳ್ತಿದ್ದೆ ನಮಗೂ ಒಂದು ಸಣ್ಣ ಇರುವೆ ಇರ್ತದೆ. ಮುಟ್ಲಿಕ್ಕೆ ಹೋರಿ ಏನು ಮಾಡ್ತದೆ ಹೇಳೋದು, ಓಡೋಗ್ಬಿಡ್ತದೆ ಅದು. ಆ ಸಣ್ಣ ಇರುವೆ ಒಳಗೆ ಅವ ಬ್ರೇನ್ ಹೆಂಗಿಟ್ಟಾನೋ ಏನೋ ಎಷ್ಟು ಮಾಡಿಸ್ತದೆ. ವಿಜ್ಞಾನ ಎಲ್ಲ ತಯಾರು ಮಾಡ್ತೀವಿ. ಈ ವಿಜ್ಞಾನ ಬೇಕಾದ ತಯಾರು ಮಾಡ್ತಾರೆ. ನಿಮ್ಗೆ ಗೊತ್ತದೆ ಇವಾಗ ಎಂಥ ಪ್ರಸಂಗದ ಬೇಕಾದ ತಯಾರು ಮಾಡ್ತಾರೆ. ಇರುವೆ ತಯಾರು ಮಾಡನ್ರಿ ಮಾಡಿ ಸಾಧ್ಯದ್ರೆ ನಾವು ಕಲ್ಪನಾ ಮೀರಿದ್ದದು. ಭಾಳ ವಿಜ್ಞಾನ ಬೇಕಾದಷ್ಟು ಮುಂದೆ ಹೋಗ್ಯದ. ಹೊಟ್ಟೆಯಾಗ ಕೂಸಿನ ಇಡ್ತಾರೆ ಮಹಾನುಭಾವರು. ಬೇಕಾದ ವಿಜ್ಞಾನದ ಬಿಡೋ ಅಂತ ಪ್ರಸಂಗ ಬಂದದ್ದು ಈಗ. ಆದ್ರೆ ಇದನ್ನ ಮಾಡ್ಲಿಕ್ಕೆ ಸಾಧ್ಯನ ಒಂದು ಗೊತ್ತಾಗ ಹುಡ್ಸನ್ರಿ ಬೇಕಾರೆ, ಮನುಷ್ಯನ ಹುಡ್ಸನ್ರಿ ಬೇಕಾದ್ರೆ ಮಾಡ್ಲಿಕ್ಕೆ ಸಾಧ್ಯದನ ಅದನ್ನ ಹೇಳ್ತಾ ಇರಲಿ. ಚತುರ ಶತ ಭಾಗದ ಅಂಶ ಚತುರ ಶತ ಭಾಗದಿ ದಶಾಂಶ. ನಾವು ಒಯ್ದ ಅರ್ಥ ಆತಲ್ಲ. ಇದರೊಳಿತ್ರ ಜೀವರಿಗೆ ಈವ ಲೇಷವ ದಿತಿಜ ದೇವರುಗಳಿಗೆ ಕೊಡುವ ವಿಶಿಷ್ಟ ಸುಖ ದುಃಖ ಸುಖ. ಮತಿವಿಹೀನ ಪ್ರಾಣಿಗಳಿಗೆ ಆಹುತಿಯ ಸುಖ ಮೃತಿ ದುಃಖವರ ಯೋಗ್ಯತೆಯ ರಿತು ಪಿಪೀಲ ಮಶಕಾದಿಗಳಿಗೀವ ಹರಿ. ಪಿಪೀಲ ಅಂದ್ರೆ ಇರಿವಿ, ಮಶಕ ಅಂದ್ರೆ ನೊಣ. ಅವನು ತೊಗೊಂಡ್ರ ದಾಸ ಹೇಳ್ತಾ ಉದಾಹರಣೆ. ಚತುರ ಶತ. ಚತುರ ಅಂದ್ರೆ ಎಷ್ಟು? ಶತ ಅಂದ್ರೆ ಎಷ್ಟಾಯ್ತು? 400. 400. ಅದರಲ್ಲಿ ದಶ ಅಂಶ 10 ತೊಗೊಂಡ್ರೆ ಮೊನ್ನೆ ಹೇಳಿವಲಿಗೆ ಅದು ಮತ್ತೆ ಹೇಗತ್ತ ತೊಗೊಂಡು ಇತರ ಜೀವರಿಗೀವ 400 ಎಲ್ಲಿ 10 ಎಲ್ಲಿ ವಿಚಾರ ಮಾಡ್ರಿ ನೀವು. ಅದನ್ನು ಜೀವರಿಗೆ ಎಷ್ಟು ಕೊಟ್ಟನ? 10 ಅಂಶ ಕೊಟ್ಟಿರ್ತಕ್ಕಂಥ. ಲೇಷವ ದಿತಿಜ ದೈತ್ಯರಿಗೆ ದೇವರುಗಳಿಗೆ ಕೊಡುವ ವಿಶಿಷ್ಟ ದುಃಖ ಸುಖ. ಪರಮಾತ್ಮ ದೈತ್ಯರಿಗೆ ದುಃಖವನ್ನು ಕೊಟ್ಟ, ತನ್ನ ಭಕ್ತರಿಗೆ ಸುಖವನ್ನು ಕೊಟ್ಟ. ಅದರಂತೆ ಮತಿವಿಹೀನ ಪ್ರಾಣಿಗಳಿಗೆ, ಅಜ್ಞಾನಿಗಳಿಗೆ ಮೂಢರಿಗೆ ಮತಿವಿಹೀನ. ಮತಿ ಅಂದ್ರೆ ಬುದ್ಧಿ, ಮತಿವಿಹೀನ ಅಂದ್ರೆ ಬುದ್ಧಿ ಇಲ್ಲ. ಇರಿಗೆ ಬುದ್ಧಿ ಅದನ್ನ ಪಾಪ. ನಮ್ಮ ಹಂಗೆ ಕಾಲೇಜಿಗೆ ಓದೋದು ಮಾಡಿ ಇರಿ ಮಾಡ್ತಾವನು ಅಥವಾ ಹಂಗೆ ಹಿಂಗೆ ಮಾಡ್ತಾವನು. ಅವೆಲ್ಲ ಪ್ರಾಣಿ ವರ್ಗ ಅಂತ ಅರ್ಥ. ಯಾವಕ್ಕೆ ಮತಿ ಇಲ್ಲ, ಬುದ್ಧಿ ಇಲ್ಲ ಅಂತವ್ರು ಕೂಡ. ಆಹುತಿಯ ಸುಖಮೃತಿ ಅಂತಾನ ಭಗವಂತ ಆಗಿರ್ತಕ್ಕಂಥ. ಕಾಲ ಕಾಲಕ್ಕೆ ಆಹುತಿ ಆಹಾರ ಕೊಡ್ತಾನ ಅವಕ್ಕೆ. ಸುಖಮೃತಿ ಸುಖವನ್ನು ಕೊಡ್ತಾನ, ದುಃಖವನ್ನು ಕೊಡ್ತಾನ. ದುಃಖವರ ಯೋಗ್ಯತೆಯ ನರಿತು. ಒಂದು ಇದೇ ಮಹತ್ವ ಪದ್ಯದೊಳಗೆ. ಯೋಗ್ಯತೆಯ ನರಿತು. ಆಯಾ ಜೀವಿಗಳ ಯೋಗ್ಯತೆ ತಕ್ಕಂಗೆ ಆಹಾರ ಮಾತ್ರ ಕೊಟ್ಟ. ಯಾವ್ಯಾವಕ್ಕೂ ಕಡ್ರ ಬಡ್ರ ಮಾಡೋದು ತಿಳ್ಕೊಡ್ರಿ. ಅದೊಂದು ಸುಳ್ಳಿ ಕೊಡೋದು ಲೇಟ್ ಆಗಬಹುದು. ಭಗವಂತ ಇಷ್ಟು ಪ್ರಪಂಚಕ್ಕೆ ಊಟಕ್ಕೆ ಹಾಕೋ ಜವಾಬ್ದಾರಿ ಅವಂದ.
ಅಂತಾರಲ್ಲ, ದಾಸರ ಕನಕದಾಸ ಹೇಳ್ದಂಗೆ ಹೌದಾ, ಆ ರೀತಿ ಹೇಳ್ತಾ ಇದ್ದಾರೆ. ಮಶಕಾದಿಗಳಿಗೆ ಈ ಹರಿ ಪರಮಾತ್ಮ ನೊಣಕ್ಕೂ ಒಟ್ಟು ತಗೋಬೇಕು. ಮೊದಲು ಬರೀ ಇದಾಗ ಇರಿವಿ ಮತ್ತು ನೊಣ ತುಂಡ್ರೆ ಉಳಿದಗತಿ ತುಂಡಿಗೆ ಆದಿ ಶಬ್ದ ಹಾಕಿಬಿಟ್ಟಾರೆ. ಹೌದಿಲ್ಲ, ಎಲ್ಲ ಹಾಕುಂತ ಯಾ ಮೂಢ ಜೀವರಿಗೆ ಆಯಾ ಅಲ್ಲಲ್ಲೇ ಜೀವನ ಇರ್ತಕ್ಕಂಥವ. ಕನಕದಾಸನ ಪದ್ಯ ನೆನಪು ಮಾಡಿಕೊಟ್ರೆ ನೀವು, ಕಲ್ಲಿನಲ್ಲಿ ಆಹಾರ ಇಕ್ಕಿದವರು ಯಾರು ಅಂತ ಹೇಳಿದ್ರೆ ಕಪ್ಪಿಗೆ ಆಹಾರ ಇರ್ತಕ್ಕಂಥವ್ರು, ಹಂಗೆ ಭಗವಂತನಾಗಿರ್ತಕ್ಕಂಥವ ಅವ್ರ ಆಹಾರ ಕೊಟ್ಟ ಅಂತ ಹೇಳಿ ಅಂತಾರ. ಮುಂದುವರೆದು ಸಾಧನೆಗೆ ಅನುಗುಣವಾಗಿ ನಿಜಗತಿ ಹೊಂದತಕ್ಕಂಥವ್ರು, ತಮೋಯೋಗ್ಯವಾಗಿರ್ತಕ್ಕಂಥ ಕಲಿ ಮತ್ತು ಜೀವೋತ್ತಮರಾಗಿರ್ತಕ್ಕಂಥ ಚತುರ್ಮುಖ ದೇವರು, ಇವರು ಯಾವ ಗತಿನ ಹೊಂತಾರ ಭಗವಂತನ ಸೇವಾ ಮಾಡಿದ ಮೇಲೆ ದೈತ್ರಿಗೆ ಸಿಗತಕ್ಕಂಥ ಲಾಭಗಳೇನು ಅಥವಾ ಅವಸ್ಥೆಗಳೇನು, ದೇವರಿಗೆ ಸಿಗತಕ್ಕಂಥ ಲಾಭಾಂಶಗಳೇನು ಅದನ್ನ ಹೇಳ್ತಾ ಇದ್ದಾರೆ. ಮೋಕ್ಷಕ್ಕೂ ತಮಸ್ಸಿಗೂ ಹೋಗ್ತಕ್ಕಂಥವ್ರು ಯಾರು ನಿರ್ಣಯ ಮಾಡ್ತಾರೆ ದಾಸರಾಯ. ಮೋಕ್ಷಕ್ಕೆ ಹೋಗೋರು ನಾವು ತಿಳ್ಕೊಳ್ಳೋಂಗಿಲ್ಲ, ನಮ್ಮ ಸುದ್ದಿಲೇ ಇದ್ರಾಗ ದೇವತೆಗಳು ದೈತ್ಯರು, ನಾವೆಲ್ಲ ನಿತ್ಯ ಸಂಸಾರಗಳು ಮತ್ತೆ ಹುಟ್ಟಿ ಬರೋ ಎಲ್ಲಿ ಹುಡ್ತೀವೋ ಗೊತ್ತಿಲ್ಲ, ಇಷ್ಟ ನಿಮಗೆ ತಿಳ್ಕೊಟ್ಟು ಅದನ್ನ ಹೇಳ್ತಾ ಇದ್ದಾರೆ. ನಿತ್ಯ ನಿರಯಾಂದಕ್ಕೆ ಕೂಪದಿ ಭೃತ್ಯರಿಂದೊಡಗೂಡಿ ಪುನರಾವರ್ತಿ ವರ್ಜಿತ ಲೋಕ ಐದುವ ಕಲಿಯು ದ್ವೇಷದಲ್ಲಿ. ಅರ್ಥಾತ್ ಮೂರು ಸಲ ಯಾರು ಸುದ್ದಿ ಹೇಳಿದೆ, ಕಲಿ. ಮುಂದೆ ಸತ್ಯ ಲೋಕಾಧಿಪ ಚತುರ್ಮುಖ ತತ್ವ ದೇವರಕ್ಕಳ ಸಹಿತ ನಿಜ ಮುಕ್ತಿಯೈವ ಹರಿಪದಾಬ್ಜವ ಭಜಿಸಿ ಭಕುತಿಯಲಿ. ನೋಡ್ರಿ, ಮೂರನೇ ಸಾಲನ ಕೊಡಿದು 6ನೇ ಸಾಲನ ಕೊಡಿ ನೋಡಿ ಅರ್ಥ ಆಗ್ಬಿಡ್ತದೆ ನಿಮಗೆ. ದಾಸರು ಎಷ್ಟು ಚಂದ ಶಬ್ದ ಅನಿಸ್ತಾರೆ. ಆಮೇಲೆ ಪ್ರತಿ ಸಾಲಿನ 2ನೇ ಅಕ್ಷರ ನೋಡ್ರಿ, ನಿತ್ಯ ಭೃತ್ಯ ವರ್ತಿತ ಸತ್ಯ ತತ್ವ. ಹೌದಾ, ಹೆಂಗೆ ತ ಬರ್ತದೆ. ಕಾವ್ಯದ ಸ್ಟೈಲ್ ಇದೆಲ್ಲ ಹಿಂಗೆ ಬರೀ ಭಾಳ ಕಷ್ಟದ ಕೆಲಸ. ಜಗನ್ನಾಥ ಏನು ತ್ರಾಸಿಲ್ದ ಪ್ರಾಸ ಬರ್ತಾವ ಅವ್ರಿಗೆ. ನಾವು ರಾಸ್ ಪಟ್ಟು ಒಂದು ಶಬ್ದ ಹೊಡ್ಬೇಕಾದ್ರೆ ಇನ್ನೂ ಆ ಕಡೆ ಕವಿ ಆಗೋದಿಲ್ಲ. ಆ ವಿ ಒಂದು ಪೂಜೆ ಒಂದು ಕೂತ್ಕೊಂಡ್ಬಿಡ್ತದೆ. ಏನಾಗ್ತದೆ ಹೇಳ್ರಿ, ಏನಾಗ್ತದೆ, ಕಪಿ ಆಗ್ತದೆ. ಕೈ ಹೋಗಿ ಕಪಿ ಆಗಿಬಿಡ್ತಾನೆ ನಾವು. ರಾತ್ರಿ ಸಲ ಬರ್ತಾವೆ. ಇದು ಹೇಳ್ತಾರೆ ನಿತ್ಯ ಯಾರಿವ ಕಲಿ ವೈಶಿಷ್ಟ್ಯ. ಕಲಿ ಹೆಂಗೆ ಹೇಳ್ತಾ ನೋಡ್ರಿ, ನಿತ್ಯ ನಿರಯಾಂದಕ್ಕೆ ಕೂಪದಿ. ನಿರಯ ಅಂದ್ರೆ ನರಕ, ನಿರಯ ಅಂತಕ್ಕಂಥ ಬಾವಿ ಒಳಗೆ ಕೂಪದೊಳಗೆ ಭೃತ್ಯರಿಂದೊಡಗೂಡಿ. ಯಾರು ಕಲಿ? ಕಲಿ ಒಬ್ಬನೆಲ್ಲ ಭಾಳ ಮೈತರ ಕಲಿಗಳು. ಷಣ್ಪ್ರಸನ್ನ ಕಲಿ ಅವನ ಮಹಾನುಭಾವ. ಇನ್ನು ಕಲಿ ದೈತ್ಯ ತಾರದ ಬರ್ತ ಮುಂದೆ ಅವ ಎಲ್ಲ ಹತ್ರ ಹೋಗ್ತದೆ. ಒಡಗೂಡಿ ಎಲ್ಲಿ ಹೋಗ್ತಾನ? ಪುನರಾವರ್ತಿತ, ಪುನಃ ಮತ್ತು ಬರೆದಿರ್ತಕ್ಕಂಥ ಲೋಕಕ್ಕೆ ಹೋಗ್ತಾನ. ಯಾರು? ಕಲಿ. ಒಬ್ಬನ ಅಲ್ಲ, ತನ್ನ ಸಂತಿ ಎಲ್ಲರೂ ತನ್ನ ಗೆಳೆಯಂದ್ರ ಕಟ್ಕೊಂಡು ಹೋಗ್ತಾನ ಅವ. ಅಲ್ಲಿ ಏನು ಮಾಡಿ ಹೇಳ್ತಾನೋ, ಕಲಿಯು ದ್ವೇಷದಲ್ಲಿ. ಬಾನಾನಮುನಿ ದ್ವೇಷ, ಮೊದಲೇ ದ್ವೇಷ ವಿಷ್ಣು ದ್ವೇಷ, 2ನೇದು ವಿಷ್ಣು ಭಕ್ತರ ದ್ವೇಷ, 3ನೇದು ಸಿದ್ಧಾಂತ ದ್ವೇಷ. ಹಿಂಗೆ ದ್ವೇಷ ಮಾಡಿ 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 ನೋಡ್ಕೋತ ಬರ್ರಿ ನೀವು. ಕರ್ತಯುಗ, ತ್ರೇತ, ದ್ವಾಪರ, ಮುಂದೆ ಕಲಿಯುಗದಾಗಿದ್ದೀವಿ. ಎಂತೆಂಥ ಕಲಿ ಮಹಾನುಭಾವ ಹುಟ್ಟಿರ್ತಾರ. ಹೌದಾ, ಅಲ್ಲಿ ಆ ಕಲಿ ಬಂದ, ಅಲ್ಲಿ ಆ ಕಲಿ ಬಂದ. ಅವ್ರು ಹೆಂಗೆ ಹೋದ್ರು? ಪ್ರಾರಂಭಕ್ಕೇನೋ ಸುಖ ಆಗಿರ್ಬೋದು ಅವರಿಗೆ, ಇಲ್ಲ ಅಂತರ್ಥಲ್ಲ. ಅದೊಂದು ಯೋಗ್ಯತಾ ತಕ್ಕಂಗೆ ಮುಂದೆ ಹೋಗೋದಾಗ ನಿರ್ಯಕ್ಕ ಹೋಗ್ಯಾರ. ಒಬ್ಬರು ಹೋಗೋದಿಲ್ಲ, ತನ್ನ ಗೆಳೆಯರನ್ನ ಕಟ್ಕೊಂಡು ತನ್ನ ಸಂಗಡಿ ಕಟ್ಕೊಂಡು ಹೋಗ್ತಾ ಇದ್ದಾನೆ. ಯಾಕೆ? ಕಲಿಯು ದ್ವೇಷದಲ್ಲಿ. ನೋಡಿ ಅರ್ಥ ಹೇಳ್ತಾರೆ. ಹಂಗೆ ಕನಿ ಸಾಲ ನೋಡಿ, ಇಲ್ಲಿ ಕೊನೆದು ಭಜಿಸಿ ಭಕುತಿಯಲ್ಲಿ. ಅಲ್ಲಿ ದ್ವೇಷದಲ್ಲಿ, ಇಲ್ಲಿ ಭಕುತಿಯಲ್ಲಿ. ಯಾರಿವರು? ದೇವತೆಗಳು. ಸತ್ಯ ಲೋಕಾಧಿಪ ಗೊತ್ತಾತ ಯಾರು? ಸತ್ಯಲೋಕ ಅಂದ್ರೆ ಬ್ರಹ್ಮಲೋಕ, ಅದರ ರಾಜ ಯಾರು? ಬ್ರಹ್ಮದೇವರು. ಸತ್ಯ ಲೋಕಾಧಿಪ ಶಬ್ದ ಬ್ರಹ್ಮ ಅಂತ ಅರ್ಥ. ಅವ ಯಾರ ಕೊಟ್ಟ ಬಿಟ್ಟಾರ? ಚತುರ್ಮುಖ. 4 ದಿನ ತತ್ವ ದೇವರಕ್ಕಳ ಸಹಿತ. ಅವ ಕಲಿ ತನ್ನ ಗೆಳೆಯರ ಸಂಖ್ಯೆ, ತನ್ನ ಫ್ರೆಂಡ್ ಸಂಖ್ಯೆ ಅಮ್ಮ ಹೋದ. ಇವರು ದೇವರಕ್ಕಳ ಸಹಿತ, ತಮ್ಮೆಲ್ಲ ದೇವತೆಗಳು. ಯಾವಾಗ ಸೃಷ್ಟಿ ಪ್ರಳಯ ಆತು ಅಂತ ತಿಳ್ಕೊಟ್ರಿ, 1-4 ಯುಗ ಮುಗಿತು ಅಂತಾರೆ, ಪ್ರಳಯ ಆಗ್ತದೆ. ಆವಾಗ ಮೋಕ್ಷಕ್ಕೆ ಹೋಗೋರು ಮೋಕ್ಷಕ್ಕೆ, ಆಮೇಲೆ ನರಕಕ್ಕೆ ಹೋಗೋರು ನರಕಕ್ಕೆ. ಒಂದು ವ್ಯವಸ್ಥೆ ಬಿಟ್ಟು ಯಾರೂ ಇರಂಗಿಲ್ಲ. ಭಗವಂತನ ಹೊರತು ಇನ್ಯಾರು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅವಾಗ. ಅಂಥದ್ದು ಪ್ರಳಯದ ವೈಶಿಷ್ಟ್ಯ. ಆ ಪ್ರಳಯದೊಳಗೆ ಅಲ್ಲಿ ಹೇಳ್ತಾ ಇದ್ದಾರೆ, ದೇವರಕ್ಕಳ ಸಹಿತ ಯಾರು ಹೋಗ್ತಾರ? ನಿಜ ಮುಕ್ತಿಯ ಇರುವ ಖರೇ ಮುಕ್ತಿ. ಅದು ಸಾರಿಷ್ಟ, ಸಾಯುಜ್ಯ, ಸಾಮೀಪ್ಯ, ಸಾಲೋಕ್ಯ, ಮೃತಮುಕ್ತಿಗಳು. ಹರಿಪದಾಬ್ಜವ ಭಜಿಸಿ. ಹಂಗಾರೆ ಮೋಕ್ಷಕ್ಕೆ ದಾರಿ ಹಂಗಾರೆ ಹರಿಪದಾಬ್ಜವ ಭಜಿಸಿ. ನರಕಕ್ಕೆ ಹೋಲಿಕ್ಕೆ ದಾರಿನೂ ಹರಿದ್ವೇಷ ಮಾಡಿ. ಯಾವ್ದು ಮಾಡ್ತಿರೋ ದಾಸ್ ನಿಮ್ಗೆ ಆಯ್ಕೆ ಮಾಡ್ಕೊಂಡು ನಿಮಗೆ ಬಿಟ್ಟಾರ. ಜಗನ್ನಾಥ ಯಾರು ಹೇಳ್ಬಿಟ್ಟಿದ್ದಪ್ಪ ನಿಮಗೆ, ನೀವು ಯಾಕೆ ತಿಳ್ಕೊಂಡು ಮಾಡ್ಕೊಡು ಅಂತ ಹೇಳ್ತಾ ಇದ್ದಾರೆ. ಹರಿಪದಾಬ್ಜವ ಭಜಿಸಿ. ಹಂಗೆ ಭಕುತಿಯಲ್ಲಿ ಭಾಳ ಶ್ರೇಷ್ಠ ಶಬ್ದ. ಪರಮಾತ್ಮ ನಿರಂತರ ಭಕ್ತಿ ಮಾಡಿ 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 ಎಲ್ಲಿ ಹೋದ್ರವರು? ಮೋಕ್ಷಕ್ಕೆ ಹೋದ್ರು. ಯಾರು? ದೇವತೆಗಳು, ಬ್ರಹ್ಮನ ಸಹಿತ. ದೈತ್ಯರಲ್ಲಿ ಹೋದ್ರು ನರಕಕ್ಕೆ ಹೋದ್ರು. ನಮ್ದು ಸುದ್ದಿ ಹೇಳಿಲ್ರಿ ಏನಬೋದು ನೀವು. ನಾವು ಯಥಾ ಪ್ರಕಾರ ಪುನಃ ಸಂಸಾರಕ್ಕೆ. ಯಾರು? ನಾವು ಸಂಸಾರಿಗಳು. ನಾವು ನಿತ್ಯ ಸಂಸಾರ ಇರ್ತಕ್ಕಂಥ ಮತ್ತು ಹುಟ್ಟೋದು ಮತ್ತು ಸಾಯ ಬರ್ತಕ್ಕಂಥ ಅದನ್ನು ಹೇಳ್ತಾ ಇದ್ದಾರೆ. ಅವರ ಯೋಗ್ಯತೆಗಳನ್ನು ಮಾಡ್ತಕ್ಕಂಥದ್ದು. ಅದಕ್ಕೇನು ಹೇಳ್ತಾ ಇದ್ದಾರೆ? ಯಥಾ ಬ್ರಹ್ಮ ವರ್ಜತ್ಯೇಕಃ ವರಾಂತೆ ಮುಕ್ತ ಸಜ್ಜನೈ. ನೇರ ಭಾಷಾಂತರ.
ಯಥಾ ಹೆಂಗ ಬ್ರಹ್ಮ ವೃಸತಿ ಏಕಃ ಹೆಂಗ ವರ ಅಂತೆ ಯಾರ ಸಂಗತಿ ಮುಕ್ತ ಸಜ್ಜನೈ ತಥೈವ ಅದರಂತೆ ದುರ್ಜನೈ ಸಾಕಂ ದುರ್ಜನ ಸಂಗತಿ ಕಲಿ ಏಕಃ ವರ ಅಂತತೆ ಕಲಿ ಅಲ್ಲಿ ಹೋದ ಸತ್ಯ ಹೇಳ್ತಕ್ಕಂಥ ಬ್ರಹ್ಮದೇವರು ಅಲ್ಲಿ ಹೋದರು. ಇಷ್ಟು ಹೇಳ್ತಾ ಇದ್ದಾರೆ. ಇಷ್ಟು ಎಷ್ಟವ 9 ಕೋಟಿ ದೇವತೆಗಳು ತತ್ವೇಶ್ವರು ಎಷ್ಟು ಅಗಾಧ ಪ್ರಪಂಚದ ಇದು. ನಾವು ಸ್ವಲ್ಪ ನೋಡಿದ್ರೆ ಭಾಳ ಅನ್ನಿಸ್ತೇವೆ ನಮಗೆ. ಆ ರೀತಿಯಾಗಿ ಈ ಪ್ರಪಂಚದ ವೈಶಿಷ್ಟ್ಯ ಹೇಳ್ಕೋತ ದಾಸರಾಯರು ಎರಡು ಹೇಳ್ಕೊತಾ ಇದ್ದಾರೆ. ಒಂದು ದೈತ್ಯಕ್ಕೆ ಹೋಗೋರು ಯಾರು, ನರಕಕ್ಕೆ ಹೋಗೋರು ಯಾರು, ಮತ್ತು ಮೋಕ್ಷಕ್ಕೆ ಹೋಗ್ತಕ್ಕಂಥ ಮಂದಿಯನ್ನು ಸಂಗ್ರಹ ಮಾಡಿ ಅವ್ರು ಸಾಧನ ಹೇಳ್ತಾ ಇದ್ದಾರೆ. ಅವ್ರು ದ್ವೇಷ ಮಾಡಿ ಹೋದರು, ಇವ್ರು ಏನು ಮಾಡಿದ್ರು ಭಕ್ತಿ ಮಾಡಿದ್ರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮುಂದಂತಾರೆ ನೋಡಿ ಹೇಳ್ತಾರೆ. ಮುಂದಿನ ಸುದ್ದಿ ಅಂತಾರೆ ಇಲ್ಲಿ ವಿಧಿ ನಿಷೇಧ ರೂಪ ದ್ವಂದ್ವ ಕರ್ಮಗಳನ್ನು ಪರಮಾತ್ಮನಿಗೆ ಸಮರ್ಪಣ ಮಾಡದೇ ಇದ್ದರೆ ನಿನ್ನ ಹೇಳ್ಯಾರ ಮಾಡಬೇಕು ಅಂತ ಹೇಳ್ಯಾರ. ದೈತ್ಯ ಎರಡೂ ಕರ್ಮಗಳನ್ನ ಸಮರ್ಪಣ ಮಾಡ್ಬೇಕು ಅಂತ ಹೇಳ್ಯಾರ. ಮಾಡದಿದ್ದರೆ ಏನಾಗ್ತಾ ಹಂಗಾರೆ ಸಜ್ಜನರ ಪುಣ್ಯಗಳನ್ನು ದೈತ್ಯರು ಅಪಹರಿಸುವಂತೆ ಭಗವಂತ ಆ ದೈತ್ಯರ ಪುಣ್ಯಗಳನ್ನ ತಂದು ಯಾರಿಗೆ ಕೊಡ್ತಾ ಸಜ್ಜನರಿಗೆ ಅದನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಹೆಂಗದ ಗೊತ್ತಾ ನಿಮಗೆ, ಅಗದಿ ಈ ಬ್ಯಾಂಕಿನವ್ರಿಗೆ ಇದ್ದಂಗೆ ಇದು. ಬ್ಯಾಂಕ್ನಲ್ಲಿ ಭಾಳ ವರ್ತ ಆಗ್ತದೆ. ಹೆಂಗೆ ನೋಡ್ರಿ, ಬ್ಯಾಂಕ್ನಾಗ ರೊಕ್ಕ ಇಟ್ರಿ ಏನು ಬರ್ತದೆ, ಬಡ್ಡಿ ಬರ್ತದೆ. ಸಾಲ ತೊಗೊಂಡ್ರಿ ಬಡ್ಡಿ ಕೊಡ್ತದೆ. ಪ್ರಶ್ನೆ ಬ್ಯಾಂಕಿನ ಪ್ರಿನ್ಸಿಪಲ್ ಇದು ತೊಗೊಂಡವ್ರಿ ಕೊಡು ನೀವು ಮಾತಾಡೋಂಗಿಲ್ಲ. ಹೌದಿಲ್ಲ ಹಂಗೆ ಹೇಳ್ತಾ ಇದ್ದು ನೋಡ್ರಿ. ಅದರ ವೈಶಿಷ್ಟ್ಯತೆ ಇದ್ರಾಗ ವಿಧಿ ನಿಷೇಧಗಳೆರಡು ಮರೆಯದೆ ಮಧುವಿರೋಧಿಯ ಪಾದಕ್ಕೆ ಅರ್ಪಿಸಲು ದಿತಿ ಮಕ್ಕಳಿಗೀವ ಪುಣ್ಯವ ಪಾಪ ದೈತ್ಯರಿಗೆ ಸುದರ್ಶನ ಧರೆಗೆ ಈಯದಿರೆ ಬಂದೊದಗಿ ವೈವರು ಪುಣ್ಯ ದೈತ್ಯರು ಅಧಿಪರಿಲ್ಲದ ವೃಕ್ಷಗಳ ಫಲದಂತೆ ನಿತ್ಯದಲ್ಲಿ. ಸವಕಾಶ ಹರಿಕತಾಮ ಸರೋದು ಕಡ್ರ ಬಡ್ರ ಭಾಳ ಅರ್ಥ ಆಗೋದಿಲ್ಲ, ಶಬ್ದ ಹೊಂದ್ಕೊಂಡು ಹೊಯ್ಕೊಂಡ್ಬಿಡ್ತಾವೆ. ಕೊನೆ ಸಾಲ ನೋಡ್ರಿ ಹೇಳ್ತಾನೆ ಅಲ್ಲಿ ದೈತ್ಯ ಆ ಸಾಲ ಹೆಂಗದ, ಅಧಿಪರಿಲ್ಲದ ವೃಕ್ಷಗಳ ಫಲದಂತೆ ನಿತ್ಯದಲ್ಲಿ. ಅರ್ಥ ತಿಳಿದಿಲ್ಲ. ಒಂದು ಪಾಠ ಮಾಡಿರಿ ನೀವು, ಎಲ್ಲ ಹಣ್ಣಿಗಿಡ ಹಚ್ಚಿರಿ ನೀವು, ಹಣ್ಣಿಗಿಡ ಅವು ತೋಟದಾಗ ಹೌದಾ, ಕಾಯವ್ರ ಯಾರಿಲ್ಲ. ಏನಾತವಾಗ ಯಾರೋ ಒಂದು ಹಣ್ಣು ತೊಗೊಂಡು ಬರೋರು ಯಾರವರು ಕಳ್ರ ನಿಮ್ಮಂತ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ನೀವು ಹಂಗೆ ಕೊಟ್ಟರು ತೊಗೊಳ್ಬೇಕು ಇಲ್ಲಿ ನೀವು, ಹೌದಿಲ್ಲ. ದುಷ್ಟರು ಕಳ್ರಿ ಮಾಡ್ತಾರ, ಕಾಯ್ಕೋತ ಕುದಿರ್ತಾರ. ಅವ ಬಿಟ್ಟು ಹೋದಾನ, ನಾವು ತೊಗೊಂಡೇವಂತ. ಅವಕ್ಕೆ ಯಜಮಾನ ಇಲ್ಲ ಅಂದ್ರೆ ಓನರ್ ಇಲ್ಲ ಅಂದ್ಬಿಟ್ರೆ ಅದಕ್ಕೆ ಅಧಿಕವಿಲ್ಲದ ವೃಕ್ಷಗಳ ಯಾರು ಫಲದಂತೆ ನಿತ್ಯದಲ್ಲಿ ಯಾರು ತೋದ್ರೆ ದೈತ್ಯರು. ಅದರಂತೆ ಇಲ್ಲಿ ಈ ಲೌಕಿಕ ಜೋಗ ಹೆಂಗತ್ತಾರ. ವಿಧಿ ನಿಷೇಧಗಳೆರಡು. ವಿಧಿ ಅಂದ್ರೇನು, ನಿಷೇಧ ಅಂದ್ರೇನು. ವಿಧಿ ಅಂದ್ರೆ ಮಾಡಬೇಕಾದ ಕರ್ಮಕ್ಕೆ ವಿಧಿ ಅಂತ ಹೆಸರು. ನಿಷೇಧ ಮಾಡಬಾರ್ದು. ವೇದ ಹೇಳ್ಬಿಟ್ಟಿದ್ದಾನೆ, ಫಲ ಅಂಡುಮ್ನ ಭಕ್ಷಯೇತ್. ಅಲ್ಲಿ ಪುಸ್ತಕದಾಗ ಅದ ಉಳ್ಳಾಗಡ್ಡಿ ತಿನ್ನಬಾಡ್ರಿ, ಹೌದಾ. ಅದು ಅಲ್ಲಿ ಹಂಗೆ ಹೇಳ್ತಾರ. ಅಹರಹ ಸಂಧ್ಯಾಮುಪಾಸೀತ್, 2 ಹೊತ್ತು ತಪ್ಪ ಸಂಧ್ಯಾವನೆ ಮಾಡ್ರಿ, ದೇವ ಪೂಜಾಂ ಕುರಿಯಾತ್ ಅಲ್ಲಿ ಹೇಳ್ತಾರೆ. ಹಂಗೆ ಪುಷ್ಪ ಹಾಳಾಗಿರ್ತಾವ ಅವೆಲ್ಲ, ಅವು ನೋಡ್ಲಿಕ್ಕೆ ಕಷ್ಟ, ಅಭ್ಯಾಸ ಮಾಡೋಕೆ ಗೊತ್ತಾಗಿರ್ತಾವೆ. ಹಂಗೆ ವಿಧಿ ನಿಷೇಧ, ವಿಧಿ ಮಾಡಬೇಕಾಗಿರ್ತಕ್ಕಂಥದ್ದು, ನಿಷೇಧ ಮಾಡಬಾರ್ದು ಅರ್ಥ. ಮರೆಯದೆ ನೋಡಿ, ಏನು ಪಾಪಕರ್ಮ ಮಾಡಲಿ ಪುಣ್ಯಕರ್ಮ ಮಾಡಲಿ ಮರೆಯದೆ ಅಂತಾರ. ಏನು ಮಾಡಬೇಕು, ಮಧುವಿರೋಧಿಯ ಪಾದಕ್ಕೆ. ಯಾರ ಪಾದಕ್ಕೆ? ಕೃಷ್ಣ. ಮಧುವಿರೋಧಿ ಶಬ್ದಕ್ಕೆ ಅರ್ಥ ಏನು? ಕೃಷ್ಣ ಪಾದಕ್ಕೆ ಅರ್ಪಿಸಲು ಏನು ಮಾಡ್ತಾನ, ಅದಿತಿ ಮಕ್ಕಳಿಗೆ ಬಿಡಿಸ್ಬೇಕಲ್ಲೇ, ಅದಿತಿ ಮಕ್ಕಳಿಗೀಗುವ ಪುಣ್ಯ. ದಿತಿ ಅದಿತಿ, ಅದಿತಿ ಮಕ್ಕಳು ದೇವತೆಗಳು, ದಿತಿ ಮಕ್ಕಳು ದೈತ್ಯರು. ಅದಿತಿ ಮಕ್ಕಳಿಗೀವ ಪುಣ್ಯವ, ಪುಣ್ಯ ಯಾರಿಗೆ ಕೊಟ್ಟ? ದೇವರಿಗೆ ಕೊಟ್ಟ. ಪಾಪ ದೈತ್ಯರಿಗೆ. ಹೇಳ್ತಾ ಇದ್ದಾರೆ ಪಾದಕ್ಕೆ ಅರ್ಪಿಸಲು, ಎರಡೂ ಕೂಡ ಕೊಟ್ಟಾಗ ಹೆಂಗೆ ಮಾಡ್ತಾನ. ಅಕಸ್ಮಾತ್ ನೀವು ಕೊಡಲೇ ಇದ್ರೆ ನಾ ಯಾರಿಗೆ ಕಾಮ ಅರ್ಪಣೆ ಮಾಡೋದೇ ಇಲ್ಲ ಅಂತಂದ್ರೆ ಅದು ಹೇಳ್ತಾನೆ. ಸುದರ್ಶನ ಧರ ಯಾರು ಗೊತ್ತಾತ? ಕೃಷ್ಣ. ಚಕ್ರ ಹಿಡ್ಕೊಂಡಾರ, ಹೌದಲ್ಲ. ಸುದರ್ಶನ ಧರ ಮತ್ತು ಶಬ್ದ ಹಾಕ್ತಾರ. ಸುದರ್ಶನ ಧರೆಗೆ ಈಯದಿರೆ, ನಾವು ಮಾಡಿರತಕ್ಕಂಥ ಕರ್ಮಗಳನ್ನ ಅರ್ಪಣಾ ಮಾಡದೇ ಇದ್ರೆ, ನೀವು ಭಜನೆ ಗುಣ ಹೇಳ್ತಾರ, ಕೃಷ್ಣ ಅರ್ಪಣ ವಸ್ತು ಅಂತ ಹೇಳ್ತಿರಲ್ಲ ನೀವು, ಆ ರೀತಿ ಹೇಳ್ದಂಗೆ ಈಯದಿರೆ ಬಂದೊದಗಿ ವೈವರು ಪುಣ್ಯ. ನೋಡ್ರಿ, ನೀವು ಅಕಸ್ಮಾತ್ ಕರ್ಮಗಳನ್ನ ಮಾಡಿ, ಭಜನೆ ಮಾಡಿದ್ರಿ, ಅಡಿಗೆ ಮಾಡಿದ್ರಿ, ನೈವೇದ್ಯಕ್ಕಿಟ್ರಿ, ಯಾವುದೋ ಪೂಜಾ ಮಾಡಿದ್ರಿ, ಏನೋ ಮಾಡಿ ಕೂಡ ಅದನ್ನು ಕೃಷ್ಣಾರ್ಪಣ ಹೇಳದೇ ಇದ್ರೆ ಏನಾಗ್ತದೆ ಗೊತ್ತಾ? ಅದಕ್ಕೊಂದು ಪುಣ್ಯ ಇರ್ತದೆ. ನೀವು ಮಾಡ್ತಕ್ಕಂಥ ಪುಣ್ಯ ಇರ್ತದೆ. ನಿಮಗೆ ನಮಸ್ಕಾರ ಮಾಡಿದ್ರಿ, ಒಂದು ಪುಣ್ಯ ಇರ್ತದೆ. ಸ್ನಾನಕ್ಕೆ ಜಪಾದಿಗೆ ಮಾಡಿ ಒಂದು ಪುಣ್ಯ ಇರ್ತದಕ್ಕೆ. ಪುಣ್ಯ ಕೆಲಸ ಮಾಡಿದ್ರಿ, ಯಾರಿಗೆ ಅರ್ಪಿಸ್ಬೇಕು ಅದನ್ನ? ಕೃಷ್ಣಾರ್ಪಣ. ಅಕಸ್ಮಾತ್ ಹೇಳದೇ ಇದ್ರೆ, ಕೃಷ್ಣಾರ್ಪಣ ಅಂದೇ ಇದ್ರೆ ಏನಾಗುತ್ತೆ ಗೊತ್ತಾ? ಹೆಂಗೆ ಕಳ್ಳರು ತೋಟ ಹೋಗಿ ಹಣ್ಣು ತೊಗೊಂಡು ಹೋಗ್ತಾರ, ಹಂಗೆ ತೊಗೊಂಡು ಹೋಗ್ತಾರೆ. ದೈತ್ಯರು ಒಂದು ತೊಗೊಂಡು ಹೋಗ್ಬಿಡ್ತಾರೆ ನಿಮ್ಮ ಪುಣ್ಯವನ್ನು.
ಅವಶ್ಯವಾಗಿ ಏನು ಮಾಡೋ ಹಂಗಾರೆ ನಮ್ಮ ಕರ್ಮಗಳನ್ನ ಭಗವಂತ ಅರ್ಪ ಮಾಡ್ತಕ್ಕಂಥ ಅರ್ಥ ಕೊನೆಗೆ ಹೇಳ್ತಾ ಇದೆ. ಅದನ್ನ ಹೇಳ್ತಿರಲ್ಲ, ಆ ಬರೋ ಹೊತ್ತಿನ ಹೇಳ್ತಿರ್ತ ಎಲ್ಲ ಮುಗಿಸ್ತಾ ಕಾಯಿಯಿಂದ ಮನಸ್ಸೆ ಮನಸ್ಸೆ ಆಯ್ತು ಈಗ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ಅಂತ ಹೇಳ್ತಿದ್ರೆ. ಮತ್ತೆ ಇದನ್ನ ಹೇಳಿ ಎಲ್ಲ ಕಡೆ ಪದ್ಧತಿ ಅದನ್ನ ಹೇಳೋದು. ಇದನ್ನ ಹೇಳದೆ ಇದ್ರಿ ಅಂತಂದ್ರೆ ಆ ದೈತ್ರಿ ಕೂತ್ಬಿಟ್ಟಿದ್ರು, ಕಾಯ್ಕೋತ ಅಲ್ಲೇ ಕೂತ್ಬಿಟ್ಟಿದ್ರು. ಅವರು ಬಿಟ್ಟಿಲ್ಲ, ತೊಗೊಂಡು ಹೋಗ್ಬಿಡ್ತಾರೆ ಲಕ್ಷಣ ಕೊಟ್ರಿ ಕೆಟ್ಟ ಮಾಡಿ ಹಂಗೆ ಹೋಗೋದು ದೈತ್ರೆಲ್ಲ ಕೊಡಿ. ಆದ್ರಿಂದ ಹೇಳ್ತಾ ಇದ್ದಾರೆ, ಪುಣ್ಯವನ್ನು ಹೆಂಗೆ ಅರ್ಪಿಸ್ಬೇಕು, ಪಾಪ ಅರ್ಪಿಸ್ಬೇಕು ಇದ್ರೆ ಏನಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಒಂದೇ ಮಾತಾಗ ನಮ್ಮಲ್ಲಿ ಸಿದ್ಧಾಂತ ಹಾಕಿಬಿಟ್ರೆ ಅದನ್ನ ಹೇಳ್ತಾ ಇದ್ದಾರೆ. ಕಿಂಚಿತ್ತೂ ಕೂಡ ಭಗವಂತ ಆಗಿರ್ತಕ್ಕಂಥವ ಪಾಪಗಳು ದೈತ್ಯನ ಅಪಹಾರ ಮಾಡ್ತಕ್ಕಂಥದ್ದು. ಏನಂತ ದೈತ್ರಿಗೆ ಭಾಗೋಯ್ ಪಾಪ ಅಂತ ಅದನ್ನ ಹೇಳ್ತಾ ಇದ್ದಾರೆ. ಪುಣ್ಯ ಪಾಪ ನಿವೃತ್ತಿಂಚೆ ತಾವತ್ ಕುರಿಯಾತ್ ಹರಿಂ ಸ್ಮರನ್. ಎರಡು ಮಾಡ್ಬೇಕಾರ, ಹರಿಂ ಸ್ಮರನ್ ಭಗವಂತ ಪ್ರಾರ್ಥನೆ ಮಾಡ್ಕೋತಾನ. ತಸ್ಮಿನ್ ನೋಡ್ರಿ, ತಸ್ಮಿನ್ ಅನರ್ಪಿತಂ ಅರ್ಥಾತ್ ಅರ್ಥ ಮಾಡದೇ ಇದ್ರೆ ತದ್ವಿಲುಸಂತಿ ರಾಕ್ಷಸ ಕೂತ ಬಿಟ್ರೆ ಅಂದ್ಕೊಂಡು ಹೋಗ್ಲಿಕ್ಕೆ ಅವರು. ಅದಕ್ಕೆ ಇಷ್ಟು ಸೂಕ್ಷ್ಮ ನಮ್ಮ ಧರ್ಮ ತಿಳ್ಕೊಟ್ಟಿ ಒಂದೇ ಮಾತನಾಗ ಅವಸರದಾಗ ಏನೋ ಕರ್ಮ ಮಾಡಿ ನೀರು ಬಿಡಲಿಲ್ಲ, ಕೃಷ್ಣಾರ್ಪಣ ಹೇಳಿಲ್ಲ ಅಂತಂದ್ರೆ ಭಾಳ ಮಹತ್ವ ಕೃಷ್ಣ ಆಗ್ತಕ್ಕಂಥ ಏನೋ ಕರ್ಮ ಮಾಡಿಕೊಡು. ಅದು ಕೂಡ ಹೆಂಗೆ ಹೇಳ್ತೇವೆ ನಾವು, ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ವಿಷ್ಣು ಪ್ರೇರಣೆಯ ವಿಷ್ಣು ಅಂತ ಹೇಳ್ಕೊಂಡು ಯಶಸ್ಮತ್ತ ಜನಾಮುಕ್ತ ತವ ಪೂಜಾ ಕ್ರಿಯಾದೇಶು ನ್ಯೂನಂ ಸಂಪೂರ್ಣಾಮಯಾತಿ ಸದ್ಯೋ ಒಂದೇ ತಮುಜಿತಂ ಹಮೆ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ರಮಾಪತಿ ಎತ್ಕಿಂಚ ಕರು ಹೇಳ್ತಾ ಇದ್ದಾರೆ. ಇಷ್ಟು ಅನರ್ಪಿತವಾಗಿರ್ತಕ್ಕಂಥ ಅಮ್ಮನ್ನು ಹೇಳ್ಕೊತ ಹೋಗಿ ಅಂತರ ಮುಂದುವರೆದು ಪರಮಾತ್ಮ ಹೆಂಗನ್ನ ದೈತ್ಯರ ಪುಣ್ಯದ ಗತಿ ಹೇಳ್ತಾ ಇದ್ದಾರೆ. ಸ್ಥೂಲ ಶರೀರಗತ ಭಗವದ್ವೇಷಿಗಳು ನಮ್ಮ ದೇಹದಾಗ ದೈತ್ಯರು ಇದ್ದಾರೆ, ದೇವರು ಇದ್ದಾರೆ. ನಿಮ್ಮನೆ ಆ ಮಾತು ಹೇಳೋ ನಿಮ್ಮ ಕಲ್ಯಾದಿ ಸಮಸ್ತ ದೈತ್ಯರ ಪುಣ್ಯ ಭಾಗವನ್ನ ಪರಮಾತ್ಮ ಯಾರು ದೈತ್ಯರ ಏನನ್ನ ಪುಣ್ಯ ಭಾಗವನ್ನ ಬ್ರಹ್ಮಾದಿ ಸಕಲ ತತ್ವಾಭಿಮಾನಿ ದೇವರಿಗೆ ಅವನು ವಿನಿಮಯ ಮಾಡ್ತಾನ, ಅವರಲ್ಲಿ ಕ್ರೀಡಿಸ್ತಕ್ಕಂಥವ. ದೈತ್ಯರು ಎಷ್ಟೇ ಪುಣ್ಯ ಮಾಡಲಿ ಅದಕ್ಕೆ ಕೊಡಲ್ಲ ಭಗವಂತ ಆಗಿರ್ತಕ್ಕಂಥವ. ಪುಣ್ಯ ಮಾಡೋ ಕಾಲಕ್ಕೆ ಚಲೋ ಅನಿಸ್ತವ್ರಿಗೆ. ರಾವಣ ಅನೇಕ ಯಜ್ಞಗಳನ್ನ ಮಾಡಿದ್ದ, ದುರ್ಯೋಧನ ಅಕ್ಕತ್ ಬ್ರಾಹ್ಮಣರ ಭೋಜನ ಮಾಡಿಸ್ತವ. ಅವ್ರು ದೈತ್ಯರ ಕೆಲಸ ಮಾಡಿ 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 ಒಳ್ಳೆ ಕಲ್ಪ ಮಾಡಿರ್ತಾರ, ಅವ್ರು ಒಳ್ಳೆ ಕೆಲಸ ಮಾಡಿರ್ತಾರೆ. ಶಿಶುಪಾಲ ಮಾಡಲಿಲ್ಲ, ಜರಾಸಂಧ ಮಾಡಲಿಲ್ಲ, ಎಲ್ಲ ಮಾಡಿದ್ರು. ಖರೆ ಏನು ಗೊತ್ತಾ, ಅವ್ರು ಅರ್ಪಣ ಮಾಡೋ ಕಲಿತೇ ಇಲ್ಲ. ಅವ್ರು ನಾ ಮಾಡಿದೆ ಅನ್ಕೊಂಡ್ಬಿಡ್ತಾರೆ ಕೊನೆಗೆ ಆ ದೃಷ್ಟಿ ಹೇಳ್ತಾ ಇದ್ದಾರೆ. ಅದಕ್ಕೆ ಉದಾಹರಣೆ ಕೊಡ್ತಾರೆ ನೋಡಿ, ಚಂದ್ರ ಉದಾಹರಣೆ ಕೊಡ್ತಾರೆ. ತಿಲಜ ಕಶ್ಮಲ ತ್ಯಜಿಸಿ ದೀಪವು ತಿಳಿಯ ತೈಲವ ಗ್ರಹಿಸಿ ಮಂದಿರದೊಳಗೆ ವ್ಯಾಪಿಸಿ ಕತ್ತಲೆ ಭಂಗಿಸುವ ತೆರದಂತೆ ದೃಷ್ಟಾಂತ ಕೊಟ್ಟರೆ ಇದರಂತೆ ಅಂತ ಅರ್ಥ. ಏನಾಗ್ತದೆ, ಕಲಿ ಮೊದಲ ಒಳಗೊಂಡ ಅಖಿಳ ದಾನವ ಕುಲಜರು ಅನುದಿನ ಮಾಳ್ಪ ಪುಣ್ಯಜ ಫಲವ ಬ್ರಹ್ಮಾದ್ಯರಿಗೆ ಕೊಟ್ಟು ಅಲ್ಲಲ್ಲೇ ರಮಿಸುವನು. ಪರಮಾತ್ಮ ದೀಪ ಸದೃಶ ಏನ್ ಮಾಡ್ತಾ ಇದ್ದಾನೆ, ಉದಾಹರಣೆ ಕೊಡ್ತಾರ. ನಿಮಗೆ ಕೊಡ್ತಿರಕ್ಕಂಥ ಉದಾಹರಣೆ. ತಿಲ ಅಂದ್ರೆ ಏನು ಹೇಳ್ರಿ, ಹೇಳು. ತಿಲಜ ಅಂದ್ರೆ ಎಣ್ಣೆ, ಎದ್ರ ಎಣ್ಣೆ, ಎಳ್ಳೆಣ್ಣೆ, ತಿಲಜ ಅರ್ಥ. ಕಶ್ಮಲ ತ್ಯಜಿಸಿ ದೀಪ ಹಚ್ಚಿಟ್ಟಿರ್ತಲ್ಲ ಕಡೆ, ಯಾವ ಎಣ್ಣೀರ ಹಾಕಿಡ್ರಿ, ಆ ದೀಪ ಚಲೋ ನಷ್ಟ ತಗೋತದ, ಉಳಿದ ಕೆಳಗ ಅಲ್ಲೇ ಇರ್ತದೆ ಕೆಳಗದ. ಎಷ್ಟು ಸೂಕ್ಷ್ಮ ನೋಡಿ ಎಣ್ಣೆ ಕಲ್ನ ಹಾಕ್ತಾರೆ. ಉದಾಹರಣೆ ಹೆಂಗೆ ಕೊಡ್ತಾರೆ, ದೃಷ್ಟಾಂತ ಹೆಂಗೆ ಕೊಡ್ತಾರೆ. ದೀಪ ಹಚ್ಚಿ ದೇವ್ರ ಬಂದು ದೀಪ ಹಚ್ಚಿಟ್ಟಿರ್ತಾರೆ, ಅದು ಚಲೋದಷ್ಟ ತಗೋತದ, ಕೆಳಗೆಲ್ಲ ಕಲೆ ಕೂತದ, ಕಲೆ ಆಗಿರ್ತದೆ ಮತ್ತು ಒಯ್ಬೇಕಾಗ್ತಾನೆ. ಅದರಂತೆ ಅಂತ ಅರ್ಥ. ಇಲ್ಲಿ ಹೆಂಗೆ ಹೊರ್ತು ದೀಪ ಸದೃಶ ಪರಮಾತ್ಮ ಹುಲ್ಸ್ಯಾರ. ಕಲಶ ಅಥವಾ ಕಶ್ಮಲ ಅನ್ನೋದು ದೈತ್ರಿದೆ ಅಲ್ಲಿ ಹೇಳ್ತಾ ಇದ್ರು. ತಿಲಜ ಕಶ್ಮಲ ತ್ಯಜಿಸಿ ಎಳ್ಳೆಣ್ಣೆ ದೀಪ ಹಚ್ಚಿಟ್ಟಾಗ ದೀಪ ಉರಿಯೋ ಮುಂದೆ ಅಲ್ಲಿರ್ತಕ್ಕಂಥ ಕಶ್ಮಲ ಎಣ್ಣೆ ಒಳಗಿನ ಹೊಲಸು ತಗೊಳ್ಳೋದಿಲ್ಲ, ಅದು ಅಲ್ಲೇ ಬಿಡ್ತದೆ ಅದನ್ನು. ದೀಪವು ಏನು ಮಾಡ್ತದೆ, ತಿಳಿಯ ತೈಲವ ಏನು ತಗೋತದೆ, ಅರ್ಥ ತಗೋತದೆ. ಗ್ರಹಿಸಿ ತಗೊಂಡು ಮಂದಿರದೊಳಗೆ ವ್ಯಾಪಿಸಿ ಇದ್ದ ಕತ್ತಲೆಯ ಭಂಗಿಸುವ ತೆರದಂತೆ. ಕತ್ತಲೆ ಹೊತ್ತು ಮನೆ ಆಗಿದ್ದು ಅಕಸ್ಮಾತ್ ಕಶ್ಮಲ ಬಂದು ಸೇರಿದ್ರೆ ಎಣ್ಣೆ ಹೋಗಿ ದೀಪ ಬೆಳಕಾಗ್ತಿದ್ದೆ ಅಂತ ತಿಳ್ಕೊಂಡ್ರೆ ಮಂದಾಗ್ತಿದ್ದು ದೀಪ ಆಗಿರ್ತಕ್ಕಂಥದ್ದು. ಅದರಂತೆ ಪರಮಾತ್ಮ ಕಲಿ ಮೊದಲುಗೊಂಡು ಅಖಿಳ ದಾನವ ಕುಲಜರು ಅನುದಿನ ಮಾಳ್ಪ. ಅದರಂತೆ ದೈತ್ಯ ಮಾಡ್ತಕ್ಕಂಥ ಪಾಪಗಳ ಪುಣ್ಯಗಳನ್ನು ಏನು ಮಾಡ್ತಿರುತ್ತೆ, ಪುಣ್ಯಜ ಫಲವ ಹೆಂಗೆ ದೀಪ ಗ್ರಹಣ ಮಾಡ್ತದೆ, ಪರಮಾತ್ಮ ಆ ದುಷ್ಟರು ಪಾಪಿಗಳು ಕಲಿಗಳು ಅವ್ರ ಪುಣ್ಯ ತಗೋತನ ಇವ್ರಿಗೆ ಕೊಡ್ತಾನೆ. ಯಾರಿಗೆ, ಬ್ರಹ್ಮಾದ್ಯರಿಗೆ ಕೊಟ್ಟು ಅಲ್ಲಲ್ಲೇ ರಮಿಸುವನು. ಆಯಾ ದೇವತೆಗಳಿಗೆ, ಬ್ರಹ್ಮ ಮುಂತಾಗಿರ್ತಕ್ಕಂಥ ದೇವತೆಗಳಿಗೆ ಪರಮಾತ್ಮ ವಿನಿಮಯ ಸಂದೇಶ ಇದು. ಪುಣ್ಯಗಳನ್ನು ಕಸಗೊಂಡ ಇವ್ರಿಗೆ ಕೊಟ್ಟ. ಎದರಂತೆ, ತಿಲಜದಂತೆ ಎಣ್ಣೆಯಂತೆ. ಹಿಂಗೆ ಯಾಕೆ ಮಾಡ್ಲಿಕ್ಕೆ, ಪುಣ್ಯದ್ದಕ್ಕೆ ಕೊಡುದಿಲ್ಲ ಅವ್ರಿಗೆ. ಯಾಕೆ ಪುಣ್ಯದ್ದಕ್ಕೆ ಕೊಡೋದಕ್ಕೆ, ಅವ್ರ ಕೈಯ ಪುಣ್ಯದ ಫಲ ಕೊಟ್ಟರೆ ಹಾಳು ಮಾಡ್ತಾರೆ ಅವರು. ಒಂದು ಬೆಂಕಿ ಕಡ್ಡಿ ತಿಳ್ಕೊಟ್ಟು, ಬೆಂಕಿ ಪಟ್ನ
ಬೆಂಕಿ ಪಟ್ಟಣ ಚಲೋರ ಕೈಯಾಗ ಕೊಡ್ರಿ ನೀವು. ಏನು ಮಾಡೋದ್ರಿಂದ ದೇವ್ರ ಒಂದು ದೀಪಾನೂ ಹಚ್ಬಹುದು, ಒಲಿನೂ ಹಚ್ಬಹುದು, ಬಣವಿ ಬೆಂಕಿನೂ ಹಚ್ಬಹುದು. ಹೌದಲ್ಲ? ದುಷ್ಟರ ಕೈ ಕೊಟ್ಟು ಏನು ಮಾಡ್ತಾರೆ ಹೇಳಿ, ಕಳ್ಳಾಕ ಮಾತ್ರ ಪಟಿಂಗರಿಗೆ ಕೈ ಕೊಟ್ರೆ ಅಲ್ಲಿ ಹಚ್ತಾರೆ. ಅಥವಾ ಇನ್ನೂ ಪಟಿಂಗರಿಗೆ ಕೈ ಕೊಟ್ರೆ ಸೇರಿ ಹೋಗ್ಬಿಡ್ತಾರೆ. ಅವ್ರು ಕೆಲಸ ಮುಗಿದ ಅಲ್ಲಿ ಹಚ್ತಾರೆ. ಅವ್ರು ಒಂದೇ ಕಟ್ಟಿಗೆ ದೀಪ ಒಂದ ಅಲ್ಲ, ಅದ್ರ ಕೆಲಸ ಅಲ್ಲಿ ಬೇರೆ ಇಲ್ಲಿ ಬೇರೆ. ಅದಕ್ಕೆ ಭಗವಂತ ದುಷ್ಟರ ಕೈಯಾಗ ಪುಣ್ಯ ಕೊಟ್ಟು ಹಿಂಗೆ ಆಗ್ತಂತ ತಿಳ್ಕೊಂಡು ಅವ್ರಿಗೆ ಪುಣ್ಯ ದಕ್ಕಿ ಕೊಡೋದಿಲ್ಲ. ಅಕಸ್ಮಾತ್ ಪುಣ್ಯ ಕೊಟ್ರೆ ಅವ್ರು ಏನೇನೋ ಮಾಡ್ಬಹುದು ತಿಳ್ಕೊಡ್ರಿ. ಉದಾಹರಣೆ ಭಸ್ಮಾಸುರ. ಹೌದಾ? ಉದಾಹರಣೆ ಒಂದು ಕೊಟ್ಟ ಬಿಡ್ತದೆ. ಏನು ಈಶ್ವರ ಪರಮೇಶ್ವರ ಕೊಟ್ಟ ವರ ಕೊಟ್ಟ, ಅವ ಅಂದ ತದಿ ತೂತೀನಿ ಅಂದವ, ನಿನ್ನ ಹೆಂಡತಿನ ತೊಗೊಂಡು ಹೋಗ್ತೀನಿ ಅಂದವ, ಇದು ವರ ಕೊಡು ಹಾಗೆ ತಿಳ್ಕೊಟ್ರಿ. ಅದಕ್ಕೆ ಅವ್ರಿಗೆ ಪುಣ್ಯ ದಕ್ಕಿ ಕೊಡೋಲ್ಲ ಭಗವಂತ. ಭಂಗರ ಆ ರುದ್ರದೇವರು ಎಲ್ಲಿ ಹೋಗ್ಬೇಕಾದ ಮುಂದೆ ಕೃಷ್ಣ ಹತ್ರ ಹೋಗ್ಬೇಕಾದಕ್ಕೆ. ಹೌದಲ್ಲ? ಅದರಂತೆ ಇವ್ರು ಬಿಡ್ರಿ. ಇನ್ನೂ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಅಮೃತ ಕಲಶ. ಹೌದಾ? ಯಾರು ತೊಗೊಂಡ್ರು ಮೊದಲ ಅದು ತೊಗೊಂಡು ಓಡಿಬಿಟ್ರು ಅವ್ರು. ಅಕಸ್ಮಾತ್ ಕೃಷ್ಣ ಮೋಹಿನಿ ರೂಪ ತೋಳದೇನೆ ಇದ್ರೆ ನಾವ್ಯಾರು ಇದ್ದಿದ್ದೇಲಿ ಈಗ? ದೈತ್ರು ಕುಡಿದು ಎಲ್ಲ ಕಡೆ ಅವರೇ ಆಗ್ಬಿಟ್ಟಿದ್ರು. ಸಾವಿಲ್ಲ ನೋವಿಲ್ಲ ಅದಕ್ಕೆ. ಭಗವಂತ ಅಂದ ನಿಮ್ಗೆ ದೆಕ್ ಕೊಡೋಲ್ಲ. ನೀವು ಕಡ್ದಿರಿ ಖರೆ, ನೀವು ಪ್ರಯತ್ನ ಮಾಡಿರಿ, ನಿಮ್ದು ಪ್ರಯತ್ನದ ಅದ್ರಾಗ ಆ ಪ್ರಯತ್ನ ನಿಮ್ಗೆ ದೆಕ್ ಕೊಡೋಲ್ಲ ಅಂದ್ರೆ ಭಗವಂತ ಆಗಿರ್ತಕ್ಕಂಥವ. ಯಾಕೆ? ಅದರಿಂದ ಜಗತ್ತು ಹಾಳಾಗ್ತದೆ. ಪರಮಾತ್ಮ ಸೃಷ್ಟಿ ಯಾವಾಗಿದ್ರಾಗ ಲೋಕ ಕಲ್ಯಾಣಾರ್ಥವಾಗಿ ಅದನ್ನ ಹೇಳ್ತಾ ಇದ್ದಾರೆ. ಆ ರೀತಿ ದೈತ್ಯರ ಪುಣ್ಯವನ್ನ ದಕ್ಕಿ ಕೊಡದಂಗೆ, ಅದರಿಂದ ಯಾರಿಗೂ ತ್ರಾಸಾಗದಂಗೆ ಹೇಳ್ತಾ ಇದ್ದಾರೆ. ಯಥಾ ಪ್ರದೀಪ ದೀಪಕಾದೀಶು ಅನ್ನೋ ಮತ್ತೆ ಭಾಷಾಂತರ ಮಾಡ್ದಂಗೆ ಭಗವದ್ ಭಕ್ತರು ದ್ವಂದ್ವ ಕರ್ಮಗಳನ್ನ ಹೇಳ್ಕೋತ ಬಂದಾರಿದನ. ಅದನ್ನ ಸ್ವೀಕರಿಸ್ತಕ್ಕಂಥ ದೃಷ್ಟಾಂತ ಪೂರ್ವಕ ಆಗಲೇ ಸ್ವಲ್ಪ ಹೇಳಿನಿ ಅಂತ ದಾಸರು ಬಿಡಿಸಿ ಹೇಳ್ತೀನಿ ಅಂತಾರ. ದಾಸರ ಒಂದು ಇದು ಹೆಂಗದ ನೋಡ್ರಿ, ಮನಸ್ಸಿನಾಗ ಹೋಗ ಹೆಂಗೆ ಚಿಂತೆ ಹೆಂಗದ. ಒಂದು ಪದ್ಯ ಬರೀತಾರ, ನಾ ಅನ್ಕೋತೀನಿ ಹೆಂಗೆ. ಅವರೇ ನಮ್ಮ ಮುಂದೆ ಹೇಳಿಲ್ಲ ಇದನ್ನು ಬಂದು ಬರೆಯೋ ಮುಂದೆ ಗೊತ್ತಾಗ್ತದೆ ತಿಳ್ಕೊಡ್ರಿ. ಅವ್ರಂತಾರ ಇಲ್ಲಿ ಯಾಕೆ ಹೇಳ್ಬೇಕಂತ ತಿಳ್ಕೊಂಡು ಜನರಿಗೆ ಇನ್ನೂ ಅರ್ಥ ಆಗಿಲ್ಲ, ನಾ ಇನ್ನೂ ಬಿಡಿಸ್ಬೇಕಂತಾರ ಅವರು. ಇದು ಸ್ಟೈಲ್. ಇದು ಬರೆಯೋ ಲೇಖಕನ ಬರೀ ನಾವು ಲೇಖಕರಾಗ ಗೊತ್ತಾಗ್ತದೆ ನಿಮಗೆ. ಅಕಸ್ಮಾತ್ ಲೇಖಕರ ಕಲ್ಪನಾ ಬರ್ತೀನಿ ನಿಮಗೆ ಹೆಂಗೆ ಅನ್ನೋ ಗೀತಾ ಬರೆದಿರಿ ನೀವು. ಹೌದಿಲ್ಲ? ಅದಕ್ಕೆ ಹೇಳ್ತಾ ಇದ್ದಾರೆ ರಾಯರು, ಮಂತ್ರಾಲಯ ಪ್ರಭುಗಳು, ವಾದಿರಾಜ ಸ್ವಾಮಿಗಳು, ದಾಸರಾಯರು ಬರೆಯೋ ಮುಂದೆ ಭಾಳ ವಿಚಾರ ಮಾಡ್ತಾರೆ. ಈ ಶಬ್ದ ಇಡಬೇಕೋ ಬೇಡ ಇಲ್ಲಿ ತಿಳ್ಕೊಂಡು. ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ ಏನು ಶಬ್ದ ಇಡ್ತಾರೆ ಮಹಾನುಭಾವರು. ಅವ್ರಿಗೆ ಕಲ್ಪನಾ ಮುಂದಿನ ಎಷ್ಟು ಬರೋಕು ಅಂತ ತಿಳ್ಕೊಂಡು ಹೇಳಿ. ಮಂತ್ರಾಲಯ ಸ್ವಾಮಿಗಳಂದ್ರೆ ಒಂದು ಗ್ರಂಥ ಬರೆಯೋ ಮುಂದೆ ಒಂದು ಉದಾಹರಣೆ ಹೆಂಗೆ ರಾಯರಂದ್ರೆ ಇಷ್ಟು ಗ್ರಂಥ ಬರೋಲ್ಲ. ಅವ್ರ ಗ್ರಂಥ ಬರೋದು ಮನಸ್ಸಿನಾಗ ಇತ್ತಂತ ಅವ್ರಿಗೆ. ಇಲ್ಲ, ಈ ಗ್ರಂಥ ನಾನಕ್ಕೆ ಬರದೆ ಮುಂದೆ ಜನರು ಓದುವಲ್ಲ. ವಿಷ್ಣು ಸೇವಾತು, ಭಗವತ್ ಸೇವಾತು, ಸಾಹಿತ್ಯ ಸೇವಾತು, ವೇದ ಸೇವಾತು, ವಾಂಗ್ಮಯ ಸೇವಾತು, ಬಾರಾಯಣ ಸೇವಾತು ಎಲ್ಲ ಕರೆ. ಆದ್ರೆ ಅನ್ಕೊಂಡು ಮನಸ್ಸಿನಾಗ ಮುಂದುತ್ತ ಅದು ಮುಂದಿನ ಹೇಳ್ತಾರೆ. ನಮ್ಗೆ ಗೊತ್ತಾಗೋದಿಲ್ಲ. ಹೆಂಗೆ ಗೊತ್ತಾ ಅಂದ್ರೆ ರಾಯರು ನನ್ನ ಪೀಠದಾಗ ಮುಂದೆ ಸುಧರ್ಮ ಚೈತ್ರ ಬರ್ತಾರೆ. ಸುಧರ್ಮ ಇದ್ರು ತಿಳ್ಕೊಂಡು ಮೊನ್ನೆ ಆತ ಅವ್ರ ಆರಾಧನೆ ಅವ್ರ ಸಲುವಾಗಿ ನಾ ಬರಿಬೇಕು ಅಂತ ಅಂತೀನೋ ರಾಯರು. ಅವ್ರಿಗೆ ಮೊದಲು ಗೊತ್ತಿತ್ತು ಅವ್ರಿಗೆ. ಅಂದ್ರೆ ಅಷ್ಟು ರಾಯರ ಗ್ರಂಥ ಪ್ರೀತಿಯಿಂದ ಓದ್ತಿರೋ ಅವರು. ಮುಂದೆ ಬಂದಾಗ ಧೈರ್ಯೇಂದ್ರರು, ವಸುಧೇಂದ್ರರು ಏನು ಅವ್ರು ಏನು ಮಾಡಿ ಗೊತ್ತಾ, ಈ ಸ್ವಾಮಿ ನಮಗೆ ಈ ಪೂಜೆ ಬೇಡ, ಊಟ ಬೇಡ, ಪಾದ ಪೂಜೆ ಬೇಡ, ಏನೂ ಬೇಡ, ಅಖಂಡ ನಿಮ್ಮ ಗ್ರಂಥ ಓದ್ತೀವಿ ಅಂತ ರಾಯರಿಗೆ ಅವ್ರು ತಿಳ್ಕೊಂಡ್ರೆ ಅಷ್ಟು ಸಂತೋಷ, ಅಷ್ಟು ಪುಣ್ಯ ಆದಾಗ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಹೇಳ್ತಾರೆ ನೋಡಿ. ಇದ್ದಲೆಯು ನಿತ್ಯದಲ್ಲಿ ಮೇಧ್ಯ ಅಮೇಧ್ಯ ಬಿಡಿಸೋದು ಅದನ್ನು. ಅಮೇಧ್ಯ ವಸ್ತುಗಳ ಉಂಡು ಲೋಕದಿ ಶುದ್ಧ ಶುಚಿ ಎಂದೆನಿಸಿ ಕೊಂಬನು ವೇದ ಸ್ಮೃತಿಗಳೊಳು ಬುದ್ಧಿಪೂರ್ವಕವಾಗಿ ಇವುದರು ಶ್ರದ್ಧೆಯಿಂದ ಅರ್ಪಿಸದ ಏನದು ಕರ್ಮ ನಿಷಿದ್ಧವಾದರೂ ಸರಿಯೇ ಕೈಕೊಂಡು ಉದ್ಧರಿಪ. ಕರ್ಮ ನಿಷಿದ್ಧವಾದರೂ ಸರಿಯೇ. ತಪ್ಪಿ ಮಾಡೋ ಮುಂದೆ ಏನೋ ಕೆಟ್ಟ ಕೆಲಸ ಆಗ್ತಾವೆ. ಕೆಲವು ಸಲ ಗೊತ್ತಾಗೋದಿಲ್ಲ, ಎಲ್ಲರಿಗೂ ಆಗ್ತಾವೆ. ಎಂಥೆಂಥವ್ರನ್ನ ಬಿಟ್ಟಿಲ್ಲ ಇವು. ಒಂದು ಉದಾಹರಣೆ ಹೇಳ್ಬೇಕಾದ್ರೆ ಹಂಗೆ ಪೂಜೆ ಮಾಡ್ತದೆ, ನಾವು ಆಫೀಸ್ ಹೊತ್ತಾಗಿರ್ತದೆ, ಹೊರಗೆ ಏನೋ ಆಗಿರ್ತದೆ, ಫೋನ್ ಬರ್ತಿರ್ತದೆ ಒಂದು ಸವನ ಅವಸರದಾಗ ದೇವ್ರ ಮುಂದೆ ಕೆಳಗೆ ಬಿದ್ದುಬಿಡ್ತದೆ. ಎಲ್ಲರಿಗೂ ಬಿದ್ದವು ಮತ್ತೆ. ಹೌದಿಲ್ಲ? ಮತ್ತೆ ಬಿದ್ದೇ ಬೀಳ್ತಾವೆ. ಅದಕ್ಕೆ ದೇವ್ರ ಶಿಕ್ಷಕ ಕಾಲು ಮುರಿತೀನಿ ಎಂದು ಅಂದ್ರೆ ದೇವ್ರಂತ ಅಂಶದಾಗಿದ್ದಾನ ಪಾಪ ಮಾಡ್ಲಿಕ್ಕೆ ಹತ್ತಾನ, ಒಳ್ಳೆ ಕೆಲಸ ಮಾಡ್ತಾನಲ್ಲ, ಉದ್ಧಾರ ಮಾಡ್ಕೊಂಡ ಸ್ವಾಮಿ. ಇಷ್ಟು ಭಗವಂತ ಕರುಣಾಶಾಲಿ. ಉದಾಹರಣೆ ಎಷ್ಟು ಕೊಡ್ತಾರೆ ನೋಡಿ. ಅದಕ್ಕೆ ಅವ್ರ್ತಾರ ಇದ್ದಲ್ಲಿ ನನಗೆ ಅರ್ಥ ಆಗ್ತಾನೆ ನಿಮಗೆ. ಇದ್ದಲ್ಲಿ ಅಂದ್ರೆ ಇದ್ಲಿ ಅಲ್ಲ, ಇದ್ದಲೆ ಶಬ್ದಕ್ಕೆ ಇದ್ದಲೆ ಅಂದ್ರಲ್ಲ. ಎರಡು ತಲೆ ಇದ್ದಲೆ, ದ್ವಿಗು ಸಮಾಸದು. ಎರಡು ತಲೆ ಇದ್ದಲೆ. ಎರಡು ತಲೆ ಯಾರಿಗವ? ಕರೆಕ್ಟ್, ಹಾಗೆ ಹೌದಲ್ಲ. ಇನ್ನೂ ಒಂದು ಕಲೆ ಇನ್ನೊಂದಕ್ಕೂ ಎರಡು ತಲೆ ಯಾವ. ಇದು ಹಾವು ನೀವು ನೋಡೋದಾಯ್ತು. ನೋಡಿದ ವಸ್ತು ಒಂದಲ್ಲ, ಅದಕ್ಕೂ ಎರಡು ತಲೆ ಯಾವ. ಹೇಳ್ತಾನೆ ಬಂದವಾಗ. ಇದ್ದಲೆಯು ನಿತ್ಯದಲ್ಲಿ. ಇದ್ದಲಿ ಶಬ್ದಕ್ಕರ್ಥ ಅದನ್ನು ಹೇಳ್ತಾ ಇದ್ದಾರೆ. ಅಗ್ನಿ ಯಾರು ವೈಶ್ಯ ಮಾಡ್ತಿರೋ ಗೊತ್ತದ. ದ್ವೇ ಶೀರ್ಷೆ
ಸಪ್ತಪಾದಾಹಸ್ಯ ಅಗ್ನಿ ಅಗ್ನಿ ಆವಾಹನ ಮಾಡಿ ಅಗ್ನಿಂ ಆವಾಹಯಾಮಿ. ಇದು ಮಾಡೋ ಮುಂದೆ ವೈಷ್ಣವ ಮಾಡೋ ಮುಂದೆ ಅಗ್ನಿ ಆಹ್ವಾನ ಮಾಡ್ತಾರೆ. ಅಗ್ನಿ ಬರ್ಬೇಕಲ್ಲಿ ಅವಂದ್ರೆ ದ್ವೇ ಶೀರ್ಷ ನಿನಗೆ 2 ತಲೆಯವ, ಸಪ್ತಪಾದಾಸೋ ಹಸ್ಯ 7 ಕಾಲವ ನಿನಗೆ, ಇಂಥ ಅಗ್ನಿನ ಆವಾಹನ ಮಾಡ್ತೇನೆ ಎಂದು ವೈಷ್ಣವ ಮಾಡೋಕೆ ಮುಂದೆ. ಹಂಗೆ ಕೆಂಡ ಒಕ್ಕೊತ್ ಹೋದ್ರೆ ಹಂಗೆ ಒಂದಿಷ್ಟು ಹೌದಾ ಅವ್ ದೇವ್ರು ಇರ್ಬೇಕಲ್ಲ ಅಲ್ಲಿ ಅದನ್ನ ಹೇಳ್ತಾರೆ. ಇದ್ದಲೆ ಶಬ್ದ ಕರ್ತೀನಿ ಹಂಗಾರೆ 2 ತಲೆಯ ಅಗ್ನಿ ಅಂತ ಅರ್ಥ. ನಿತ್ಯದಲ್ಲಿ ಏನ್ ಮಾಡ್ತದೆ ಅಗ್ನಿ? ಮೇಧ್ಯ ಅಮೇಧ್ಯ ವಸ್ತುಗಳಿಂದ. ಮೇಧ್ಯ ಅಂದ್ರೆ ಶುದ್ಧ ವಸ್ತುಗಳು, ಅಮೇಧ್ಯ ಅಂದ್ರೆ ಕೆಟ್ಟ ವಸ್ತುಗಳು. ಆ ಕೆಂಡದಾಗ ನೀವು ತುಪ್ಪ ಹಾಕ್ರಿ ಅದನ್ನು ಸುಡ್ತದ, ಕುಳ್ಳು ಹಾಕ್ರಿ ಅಮೇಧ್ಯರ ಆಗಲಿ ಮೇಧ್ಯರಾಗಲಿ. ಅದರಂತೆ ಭಗವಂತ ಪರ್ವತ ಹೆಂಗಿದ್ದಾನ, ಕೆಂಡದ ಹೆಂಗಿದ್ದಾನ ಉದಾಹರಣೆ ಹೇಳ್ತಾ ಇದ್ದಾನೆ. ಉಂಡು ಲೋಕದಿ ಏನದ ಶುದ್ಧ ಶುಚಿ ಅಂತ ಹೆಸರ ಮಗ ನೋಡ್ರಿ. ಶುದ್ಧ ಶುಚಿ ನಿರ್ದೋಷ ನಿರ್ಮಲ, ಶುದ್ಧ ನಿರ್ಮಲ, ಶುದ್ಧ ಶುಚಿ ನಿರ್ಮಲ, ಒಂಚೂರು ಹೊಲಸಿಲ್ಲ, ಶುದ್ಧನೂ ಹೌದು ಶುಚಿ ಹೌದು. ಯಾರಿಗಂತಾರೆ ಅಗ್ನಿಗೆ. ಅಗ್ನಿ ಭಾಳ ಬೆಲೆ. ಅಗ್ನಿ ಅವದಿಲ್ಲ ಅಡುಗೆ ಮಾಡ್ಕೊತೀನಿ, ಕೆಂಡ ಹಾಕಿಕೊಡ್ರಿ, ಅದು ಕೆಂಡ ಹಾಕಿಕೊಟ್ರು ಮನ್ಯಾಗ, ಅದಕ್ಕೆ ಮತ್ತೆ ನೀರು ಮಡಿ ಮಾಡ್ಕೊತಾರೆ ಯಾರು ಅದಕ್ಕೆ ಅಂತ ಇರುತ್ತೆ ಅರಿತಾರೆ. ಮತ್ತೆ ಅದಕ್ಕೆ ಅದು ಅಗ್ನಿ ಶುದ್ಧ ಮಡಿ ಅಂತ ಅರ್ಥ. ಅದಕ್ಕೆ ಮತ್ತೆ ಮಡಿ ಮಾಡೋ ಪ್ರಶ್ನೆ ಇಲ್ಲ ಅದಕ್ಕೆ. ಅದು ಹೇಳ್ತೇನೆ ಮಗ. ಶುದ್ಧ ಶುಚಿ ಎಂದು ಎನಿಸಿಕೊಂಬನು ಎಲ್ಲಿ? ವೇದ ಸ್ಮೃತಿಗಳೊಳಗೆ. ಶುದ್ಧ ಶುಚಿ ಅಂತ ವೇದ ಹೇಳ್ತಾವ. ವೇದದಾಗ ಹೆಸರು ಯಾರಿಗೆ? ಅಗ್ನಿಗೆ. ಅಗ್ನಿಗೆ ಇರ್ತಕ್ಕಂಥ ಹೆಸರು ಎಲ್ಲಿ? ಅದು ವೇದ ಹೇಳ್ತದ. ಅವ ಶುದ್ಧ ಇದ್ದಾನ, ಶುಚಿ ಇದ್ದಾನ. ಯಾರಿಗೆ? ಅಗ್ನಿಗೆ. ಅಗ್ನಿ ಏನ್ ಮಾಡ್ತದ? ಅಮೇಧ್ಯ ವಸ್ತುನು ತಗೋತದ, ಮೇಧ್ಯ ವಸ್ತುನು ತಗೋತದ, ಎರಡೂ ಸುಡ್ತದ. ಅದರಂತೆ ಬುದ್ಧಿಪೂರ್ವಕವಾಗಿ ನಮ್ಗೆ ಊಹಿಸ್ತಾರೆ. ವಿಭೂಧರು ಅಂದ್ರೆ ವಿದ್ವಾಂಸರು, ಪಂಡಿತರು, ತಿಳ್ಕೊಂಡವ್ರು. ನಿಮ್ಮವ್ರು ನೀವೆಲ್ಲ ಬಂದ್ರೆ ವಿಭೂಧರು ತಕ್ಕಂಥ ಶಬ್ದ ಹೇಳ್ತಾ ಇರ್ತಾರೆ. ವಿಭೂಧರು ಏನ್ ಮಾಡ್ತಾರೆ? ಹರಿಯೇ ಸರ್ವಕರ್ತ ಅಂತ ಯಾರು ತಿಳ್ಕೊಂಡಿರ್ತಾರೋ ಆ ಜ್ಞಾನಿಗಳು ಅಂತ ಅರ್ಥ. ಬರೀ ಓದ್ಯವ್ರಲ್ಲ, ಬರೀ ಬಾಯಿ ಸ್ನಾನ ಮಾಡೋರಲ್ಲ, ಮತ್ತೆ ಪರಮಾತ್ಮನೇ ಸರ್ವಕರ್ತ ಅಂತ ಅಖಂಡ ನಂಬಿರ್ಬೇಕು ಅದನ್ನ. ಅವ್ರಿಗೆ ಏನು ಆಸೆ? ವಿಭೂಧರು ಶಬ್ದ ಆಸೆ ಅಲ್ಲಿ ಅರ್ಥ ದಾಸ ಶಬ್ದ ಕೊಟ್ಟು ಭಾಷಣ ಶಬ್ದ ಕೊಡ್ತಾರೆ ಶಿಕ್ಷಕರಿಗೆಲ್ಲ, ವಿಭೂಧರಿಗೆ ಅಂತಾರೆ ಮಹಾನುಭಾವರು. ಶ್ರದ್ಧೆಯಿಂದ ನೋಡ್ರಿ ಅರ್ಪಿಸಿದ ಕರ್ಮ, ಅರ್ಪಿಸಿದ ಕರ್ಮ ಒಳ್ಳೆ ಕ್ರಿಯ. ಆ ತಿಳಿದವರು ಅಂದಮೇಲೆ ಅವ್ರು ಒಳ್ಳೆ ಕೆಲಸನ ಮಾಡ್ತಿರ್ತಾರೆ. ಬಹುತೇಕ ಅವ್ರು ಕೆಟ್ಟ ಕೆಲಸ ಮಾಡೋದು ಭಾಳ ಕಮ್ಮಿ. ಎಲ್ಲೇ ಒಂದು ತಪ್ಪಿ ಒಮ್ಮೆ ಆಗ್ತಾವೆ. ಯಾರಿಗಾಗ್ಯದ? ಇಂದ್ರಿಗಾಗ್ಯದ, ಅರ್ಜುನಿಗಾಗ್ಯದ. ಒಂಚೂರು ಸೊಕ್ಕಾಗಿ ಬಂದಿಲ್ಲ ಅವ್ರಿಗೆಲ್ಲ ನೋಡೋಣ ಅಂತಂದ ಮಹಾನುಭಾವರಿಗೆ. ಅಕಸ್ಮಾತ್ ಅವ್ರು ಏನೋ ಒಂದು ಕೆಲಸ ಮಾಡಿ ಕೃಷ್ಣಾರ್ಪಣ ಅಂದ್ರೂ ಕೂಡ ಅದು ಕೆಟ್ಟ ಕೆಲಸ ಅನ್ನಬಾರ್ದು. ಕೃಷ್ಣಾರ್ಪಣ ಅಂತ ತಿಳ್ಕೊಂಡು ಅದಕ್ಕೆ ಕೆಟ್ಟ ಕೆಲಸ ಮಾಡಿ ಬ್ಯಾಂಕ್ ಲೂಟಿ ಮಾಡಿ ಕೃಷ್ಣಾರ್ಪಣ ಅಂದ್ರೆ ಹೌದಿಲ್ಲ ಅಂತ ನಮ್ಮವ್ರು ಮಾಡೋದಕ್ಕೆ ಕಳ್ಳರು ಮಾಡ್ತಾನೆ. ಆ ರೀತಿ ಹೇಳ್ತಾ ಇದ್ದಾರೆ ಇಲ್ಲಿ. ಕರ್ಮ ಮೊನ್ನೆ ಅವನು ಆಕಳಿಗೆ ಕೆಚ್ಚಕ್ಕೋಯ್ದಲ್ಲ, ಅದನ್ನ ಕೊಟ್ಟು ಕೃಷ್ಣಾರ್ಪಣ ಅಂದ್ರೆ ಅಂತಾರಲ್ಲ ನಾನು ಹೇಳ್ತಾರೆ. ನಿಷಿದ್ಧವಾಗಿ ಕರ್ಮ ಮಾಡಿದ್ರೆ ನಿಷಿದ್ಧವಾದರೂ ಸರಿಯೇ. ನೋಡಿ ಭಗವದ್ಭಕ್ತರು ಮಾಡ್ತಕ್ಕಂಥ ಕರ್ಮ ನಿಷೇಧ ಇರ್ಬೋದು, ಕೆಟ್ಟ ಕರ್ಮ ಇರ್ಬೋದು, ಗೊತ್ತಾಗದೆ ಮಾಡಿರಬಹುದು. ಅವರು ಅದನ್ನು ಪರಮಾತ್ಮ ಕೈಕೊಂಡು ಉದ್ಧರಿಪ. ಪರಮಾತ್ಮನಿಗೆ ಅರ್ಪಣೆ ಮಾಡಿಟ್ಟಿದ್ರೆ ಆ ಪರಮಾತ್ಮ ಸಾಕ್ಷಾತ್ ಅಗ್ನಿ ಇದ್ದಂಗೆ. ಅವಾಗ ಯಾವುದು ಶುಚಿ ಇಲ್ಲೇ ಇಲ್ಲ, ಅದನ್ನು ತೋತಾನ, ಆ ಕರ್ಮವನ್ನು ಅಲ್ಲಿ ಪಾಪವನ್ನು ಕಳಿತಾನ, ಭಕ್ತರು ಉದ್ಧಾರ ಮಾಡ್ತಾನೆ. ಯಾಕೆ? ಭಕ್ತರು ಸ್ವಭಾವನ ಹಂಗಿರ್ತದೆ. ಭಾಳಷ್ಟು ತಪ್ಪು ಮಾಡ್ತಿರಬಹುದು. ನಾವು ಅನೇಕ ಭಾಳ ತಪ್ಪು ಮಾಡ್ತಿದ್ವಿ ನಾವು. ಅದಕ್ಕೆ ದಾಸರು ಕೊಡ್ತಾ ಇದ್ದಾರೆ ನೋಡ್ರಿ. ಕರ್ಮ ಮಾಡೋ ಅಂತ ತಪ್ತೀರಿ ಮತ್ತು ಒಳ್ಕೊತ ಕೊಡ್ಬೇಡ್ರಿ ಅಂತಾರೆ ಮುಂದವ್ರು. ಇನ್ನು ಕೆಲಸ ಮಾಡಿದ ಅಂತ ಕೂತ್ಕೊಂಡ್ಬಿಟ್ರೆ ಕೆಟ್ಟ ಆಗ್ಬೋದು, ಏನು ಹೆಚ್ಚು ಕಡಿಮೆ ಆಗ್ಬಹುದು. ಮಡಿ ಮಾಡೋ ಮುಂದೆ ಎಲ್ಲರೂ ಒಂದು ಕಡೆ ಅವ್ರಿಗ ಒಂದು ದಾರ ತುಳಿದಿರಬಹುದು, ಹೌದಾ? ಗೊತ್ತಾಗೋದಿಲ್ಲ. ಆದ್ಮೇಲೆ ಗೊತ್ತಾಗ್ತದೆ. ಪೂಜೆ ಆದ್ಮೇಲೆ ಈ ದಾರಿ ಇತ್ತು, ನಾ ತುಳಿದು ಎತ್ತುಕೊಂಡೆ, ಹೌದೇ? ಮತ್ತೆ ಹಂಗೆ ದೇವ್ರ ಬಿಟ್ಟು ಇವತ್ತು ಪೂಜೆ ಮಾಡೋದು ಏನಿಲ್ಲ. ಅದು ಹೇಳ್ತಾರೆ ಇದು ಏನು ಗೊತ್ತಾಗದೆ ಮಾಡಿರ್ತಕ್ಕಂಥದ್ದು. ನಾವು ಅರ್ಪಣೆ ಮಾಡಿಬಿಡ್ತೀವಿ. ಭಗವಂತ ಅಂದ ಪಾಪ ಏನೂ ಆಗಿಲ್ಲ, ಅನುಗ್ರಹ ಮಾಡೋ ತಿಳ್ಕೊಂಡು. ಇಷ್ಟು ಭಗವಂತ ಕರುಣಾಶಾಲಿ, ಉದಾಹರಣೆ ನಿಮಗೆ ಇಷ್ಟು ಹೇಳ್ತಾ ಇದ್ದಾರೆ. ಅದಕ್ಕೆ ಪರಮಾತ್ಮ ಆಗಿರ್ತಕ್ಕಂಥವ ಅದಕ್ಕೆ ಅವನ ವೈಶಿಷ್ಟ್ಯ ಹೇಳ್ತಾ ಇದ್ದಾನೆ. ಅದು ನೋಡಿ ಹೇಳಿ ನಮಗೆ. ಹೆಂಗೆ ನಾವು ಅಗ್ನಿ ಆಹ್ವಾನ ಮಾಡ್ತೀವಿ. ಇದ್ದಲೆ ಶಬ್ದಕ್ಕೆ ಅರ್ಥ ಹೇಳಿ ನಗದೆ ನಮಗೆ. 2 ತಲೆ ಇದ್ದಲೆ ಹೆಂಗೆ ಅದ್ರ ಮಂತ್ರ ಚತ್ವಾರಿ ಶೃಂಗ, ಹೌದಾ? ಇದು ಮಾಡೋ ಮುಂದೆ ವೈಷ್ಣವ ಮಾಡೋ ಮುಂದೆ ಚತ್ವಾರಿ ಶೃಂಗ, 4 ಶೃಂಗಗಳವ, ಕೋಡುಗಳವ ಅಗ್ನಿಗೆ. ತ್ರಯೋ ಅಶ್ಯ ಪಾದ, 3 ಪಾದಗಳು, 2 ಶೀರ್ಷೆ 2 ತಲೆ, ಸಪ್ತಹಸ್ತ 7 ಕೈಗಳವ, ಅಶ್ಯ ಅಗ್ನಿಂ ಆವಾಹಯಾಮಿ. ಇಷ್ಟು ಅಗ್ನಿ ಅನ್ಕೊಂಡು ಅದು ತುಳಸಿ ಕಾಷ್ಟ ಹಾಕಿ ಆಜ್ಯ ಹೋಮ ಮಾಡಿ ಆಮೇಲೆ ಅವನು ತುತ್ತು ಹಾಕೋತ ಹೋಗ್ಬೇಕು. ನಾರಾಯಣ ಸ್ವಹ ಬ್ರಹ್ಮ ತಿಳ್ಕೊಂಡು ಹಾಕೋತ ಹೋಗ್ಬೇಕು. ಇದು ಏನು ಮಾಡೋ ಕರ್ಮ? ವೈಷ್ಣವ ಮಾಡೋ ಕರ್ಮಗಳು. ಅದಕ್ಕೆ ಹೇಳ್ತಾ ಇದ್ದೀನಿ, ಹೇಳಿ ನಿಮ್ಗೆ ಎಲ್ಲಿ ಬರೋದ ಶಬ್ದ ಅನ್ನೋದನ್ನು ಹೇಳ್ತಾ ಇದ್ದೀನಿ ನಮಗೆ. ಅದೇ ರೀತಿಯಾಗಿರ್ತಕ್ಕಂಥದ್ದು ಭಗವಂತನ ಮಹಾಮಹಿಮೆಯನ್ನು ಹೇಳ್ಕೊತ ಹೋಗಿ ಎಷ್ಟು ದ್ವಂದ್ವ ಕರ್ಮ ಸರ್ವ್ ಮಾಡ್ತಕ್ಕಂಥದ್ದು. ಯಾರು ಅದಕ್ಕೆ ಶಬ್ದ ಹಾಕ್ಯಾರ? ವಿಭೂಧರು ಶಬ್ದ ಹಾಕ್ಯಾರ ನೋಡಿ. ಶಬ್ದಕ್ಕೆ ಶಿಕ್ಷಕವರಲ್ಲ, ವಿಭೂಧರು ಏನೋ ಭಗವದ್ಭಕ್ತರವರು. ಅಕಸ್ಮಾತ್ ತಪ್ಪು ಮಾಡಿರ್ತಾರೆ, ದೇವತೆಗಳ ತಪ್ಪು ಮಾಡ್ತಾರೆ, ಶಾಪದಿಂದ ಮಾಡಿರಬಹುದು ಅಥವಾ ಅಜ್ಞಾನದಿಂದ ಮಾಡಬಹುದು. ಅಲ್ಲಿ ಹೇಳ್ತಾ ಇದ್ದಾರೆ
ಅವ ಬ್ರಹ್ಮದೇವರು ಪ್ರಾರ್ಥನೆ ಮಾಡ್ಕೋತಾರಂತ. ಸ್ವಾಮಿ ಕಿಂಕರೋಸ್ಮಿ ಹೃಷಿಕೇಶ ಭೂಯೋ ಭೂಯೋಸ್ಮಿ ಕಿಂಕರ. ಯಾರಂತಾರ? ಬ್ರಹ್ಮದೇವರು. ಅಜ್ಞತ್ವಾತ್ ಅಲ್ಪಕರ್ತೃತ್ವಾತ್ ಆಲಸ್ಯ ದುಷ್ಟಭಾವನಾತ್ ಎಂದು ಮಾಡಿದ ಮತ್ತಿಂತಾರಲ್ಲ ಅವರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂದು ಕೂಡ ಬ್ರಹ್ಮದೇವರು ಸ್ವಾಮಿ ಆಲಸ್ಯ ಏನಾದ್ರು ನಾವು ಮಾಡಿದ್ರೆ ಏನಾದ್ರು ತಪ್ಪು ಮಾಡಿದ್ರೆ ಕ್ಷಮ ಮಾಡೋದು ಅವ್ರಿಗೆ ಕೇಳೋದು ನಮ್ಮ ಗತಿ ಏನಿನ್ನ ನಾವು ತಪ್ಪು ಬಿದ್ದು ಒದ್ದಾಡ್ಲಿಕ್ಕೆ ಹತ್ತೇವೆ ಆದರೂ ಕೂಡ ಭಗವಂತ ಉದ್ಧಾರ ಮಾಡ್ತಕ್ಕಂಥ ಇವು ಒಳ್ಳೆ ಪಾಪಿ ಪರಿಸ್ಥಿತಿ ಚಲೋ ಜನರಿದ್ದಾರೆ ತಪ್ಪು ಮಾಡಿರ್ತಾರೆ ಅಂತ ಹೇಳ್ತಾ ಇದ್ದಾನೆ. ಆ ರೀತಿ ಅಂತಾರೆ ಮುಂದುವರೆದು ಅದನ್ನೇ ಬಿಡಿಸ್ತಾರೆ ಮುಂದೆ. ಪರಮಾತ್ಮನಾಗ ಸರ್ವ ಜಗತ್ತಿಗೂ ಪರಮಾತ್ಮ ನೋಡ್ರಿ ಸರ್ವಾರ್ಪಣ ಮನೋಭಾವ ಬಹಳ ಕಷ್ಟ ಬರೋದಿದು. ನಂದೆಲ್ಲವೂ ಕೂಡ ನಿಂದ ಅಂತ ಹೇಳ್ದಂಗೆ ಸರ್ವಾರ್ಪಣ ಮನೋಭಾವ, ಸರ್ವ ಕರ್ಮ, ಸರ್ವ ಫಲ, ಸರ್ವ ಸಂಪತ್ತು ನಂದೆಲ್ಲವನ್ನು ಕೂಡ ಅವಾಗ ಅರ್ಪಣೆ ಮಾಡಿದಾಗ ಅದು ದುರಿತ ಪರಿಹಾರ ಆಗ್ತಕ್ಕಂಥ ಮುಂದಿನ ಪದ್ಯ ಹೇಳ್ತಾ ಇದ್ದಾರೆ. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ, ದೃಷ್ಟಾಂತ ಕೊಡ್ತಾರೆ ದಾಸರಾಯರು. ಒಡೆಯೇರಿದ್ದ ವನಸ್ಥ ಫಲಗಳ ಅರ್ಥ ಆಗ್ತದೆ ನಿಮಗೆಲ್ಲ ಆಯ್ತು. ಒಡೆಯೇರಿದ್ದ ವನಸ್ಥ ಫಲಗಳ ಬಡಿದು ತಿಂಬುವವರುಂಟೆ ಅಲ್ಲಿ ನಿಲ್ಬೇಕಲ್ಲಿ. ಕಂಡರೆ ಹೊಡೆದು ಬಿಸುವುಡರಿಂಬ ಬೈದಿಂಬ ನೋಡಲು ಅನಿಸುವರು. ಎಲ್ಲ ಅರ್ಥ ಆಗ್ತದೆ ಹೋದಲ್ಲ. ಬಿಡದೆ ಮಾಡುವ ಕರ್ಮಗಳು ಮನೆ ಮಡದಿ ಮಕ್ಕಳು ಬಂಧುಗಳು ಕಾರೊಡಲನ ಆಳುಗಳೆಂದು ಮಾತ್ರದಿ ಓಡುವುದು ದುರಿತ. ದುರಿತ ಕರ್ಮ, ಕೆಟ್ಟ ಕರ್ಮ, ಕಷ್ಟಗಳು, ದುಃಖಗಳು ಅನಂತಾಗಿರ್ತಕ್ಕಂಥವು. ಉದಾಹರಣೆ ಕೊಡ್ತಾರ. ಒಂದು ದೃಷ್ಟಾಂತ. ಒಡೆಯೇರಿದ್ದ ವನಸ್ಥ, ವನ ಅಂದ್ರೇನು? ತೋಟ. ವನಸ್ಥ ಫಲ ಅಂದ್ರೆ ತೋಟದಾಗಿರ್ತಕ್ಕಂಥ ಹಣ್ಣುಗಳನ್ನು ಬಡಿದು ತಿಂಬುವವರುಂಟೆ. ಯಾವಾಗ ಹಿಂದೆ ನೋಡಿ ಒಡೆಯೇರಿದ್ದ ಅಲ್ಲೆಲ್ಲ ಮತ್ತಲ್ಲಿ ಹೌದಾ ಒಂದು ತೋಟ ಅದ, ಆ ತೋಟದಾಗ ಅನೇಕ ಗಿಡಗಳವ, ಹಣ್ಣಾಗ್ಯಾವ, ಕಾಯಿಲೆ ಗೊಬ್ಬ ಕೂತ್ಕೊಂಡ ಯಾರು ಹೋಗ್ಲಿಕ್ಕೆ ಸಾಧ್ಯ ಅದನಲ್ಲಿ ಅವ ಬಂದ ಬಿಡ್ದ ಕಾಯಿಲೆ ಕೂತು ಅದನ್ನ ಹೇಳ್ತಾ ನೋಡಿ. ಒಡೆಯೇರಿದ್ದ ಕಾಯೋರು ವನಸ್ಥ ಫಲಗಳ ಬಡಿದು ತಿಂಬುವವರುಂಟೆ. ಯಾಕ? ಕಂಡರೆ ಹೊಡೆದು ಬಿಸುಟುವರು. ಅಕಸ್ಮಾತ್ ನಾವು ಹೋಗಿ ತಿಂದ್ರೆ ಏನ್ ಮಾಡ್ತಾರ? ನಮ್ಮನ್ನು ಹೊಡಿತಾರ, ವ್ಯವಸ್ಥೆ ಮಾಡ್ತಾರ. ಭಯದಿಂ ಅದಕ್ಕೆ ನೋಡಲು ಅಂಜುವರು. ತೋಳೋದಲ್ಲ, ಅದ್ನ ಹೊಳ್ಳಿ ನೋಡ್ಲಿಕ್ಕೆ ಆಗ್ಲಿ ಹರಿಸ್ತಾರ. ಯಾಕ? ಕಾಯೋ ಕೂತ್ ಬಿಟ್ಟಿರ್ತಾನ ಅಲ್ಲಿ. ಇದರಂತೆ ಅಂತ ತಿಳ್ಕೊಡ್ರಿ ಅಂತ ಅರ್ಥ. ಈ ರೀತಿಯಾಗಿ ಬಿಡದೆ ಮಾಡುವ ಕರ್ಮಗಳು, ನಾವು ಮಾಡ್ತಕ್ಕಂಥ ಅನೇಕ ಕರ್ಮಗಳನ್ನ ಯಾವ್ಯಾವ ಇಷ್ಟ ಅಲ್ಲ. ಮನೆ ಮಡದಿ ಮಕ್ಕಳು. ಭಾಗವತ್ ಸಂದೇಶ. ಸ್ವಾಮಿ ನಂದೇನು ಇಲ್ಲ, ನಂದೇನದನ್ನು ಸ್ವಾಮಿ ಎಲ್ಲ ನಿಂತ ಹಾಕಿರ್ತಲ್ಲ. ಆ ರೀತಿ ಮನೆ ಮಡದಿ ಮಕ್ಕಳು ಅತಿ ಹತ್ರದ್ವು, ಭಾಳ ಹತ್ರ ಇರ್ತಾವ. ಅಗ್ರಿ ಹತ್ರ ಈಗ ಅದು ಹೋಗ್ಯದ. ಅಗ್ರಿ ದುಡ್ಡು ಹತ್ರ ಎಲ್ಲರಿಗೂ ಮೊದಲಿಗೆ ಎಲ್ಲ ಡಿಸ್ಟ್ರಿಕ್ಟ್ ಕಾಮರ್ಸ್ ಹೌದಿಲ್ಲ. ಮನೆ ಮಡದಿ ಮಕ್ಕಳು ಇವ್ರಿಗಿಂತ ದುಡ್ಡು ಬೇಕು ಮೊದಲೇಕ ಅಲ್ಲಿ ಹೇಳ್ತಾ ಇದ್ದಾರೆ. ಮನೆ ಮಡದಿ ಮಕ್ಕಳು ಬಂಧುಗಳು ಎಲ್ಲ ಬಂದಿದ್ರಾಗ, ಎಲ್ಲ ಸಂಪತ್ತು ಮತ್ತೊಂದು ನಮ್ಮ ಮೋಟರ್ ಕಾರು ಗಾಡಿ ಎಲ್ಲ ಬಂದಿದ್ರಾಗ ಬಂಧುಗಳು. ಕಾರೊಡಲನ ಆಳುಗಳು. ಕಾರೊಡಲನ ಪರಮಾತ್ಮ. ಕಾರ್ ಒಡಲ, ಕಾರ್ ಕಪ್ಪಗಂತ ಅರ್ಥ. ಕೃಷ್ಣ ಬಣ್ಣ ಹೆಂಗಿತ್ತು? ನೀಲವರ್ಣ ಮೇಘ ಶ್ಯಾಮ್ ಭಗವಂತ. ಕಾರೊಡಲ ಅಂದ್ರೆ ಭಗವಂತ ಅಂತ ಅರ್ಥ. ಅವನ ಆಳುಗಳಿಂದ ಮಾತ್ರದಿ ಓಡುವುದು ದುರಿತ. ಪರಮಾತ್ಮ ನಂದೇನೂ ಇಲ್ಲ, ಈ ಮನಿ, ಈ ಮಡದಿ, ಈ ಮಕ್ಕಳು, ಈ ಸಂಪತ್ತು ಇದೆಲ್ಲ ನಿಂದ, ನಂದೇನು ಕಿಮ್ತಿಲ್ಲ ಅನ್ನೋದು ಅಷ್ಟಪೂರ್ತಿ ಇರೋದು ಕಾಯಂ ಇರ್ಬೇಕಿದು. ಹಂಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ಹೇಳ್ತೀವಿ ನಾವು, ಒಂದು ಉದಾಹರಣೆ ಹೇಳ್ತೀವಿ ನಾನು. ಹೌದಾ? ನಿಮ್ಮ ನೆನಪದಲ್ಲೋ ಗೊತ್ತಿಲ್ಲ. ಸತ್ಯ ಪ್ರಮೋರ ಸಂಗತಿ ಹೋದಾಗ ಒಂದು ಭಾಳ ಹಳೆಯ ಸುದ್ದಿ. ರಾಯಚೂರಿಗೆ ಹೋದಾಗ ಅವ್ರ ಸಂಗತಿ ಪಾದ ಪೂಜಾಕ್ಕೆ ಹೋಗಿದ್ವಿ. ಕಾರ್ಯಕ್ಕೆ ಕೂತಿದ್ವಿ ನಾವು. ಹೋದ್ರು ಮನೆ ಮುಂದೆ. ಅಲ್ಲಿ ಒಳಗೆ ಕಾರ್ನಾಗಿರ್ತ ಮೊದಲೇ ತೊಗೊಂಡು ಕರ್ಕೊಂಡು ನಿಮ್ಮಂತರು ಇರ್ತಾರೆ. ಅವ್ರು ಹೇಳ್ತಾರೆ ಸ್ವಾಮಿ ಮುಂದಿನ ಭಯಂಕರ ಶ್ರೀಮಂತ ಏನೋ ಬೇಕಾಗಿ ಕಡೆ ಕೊಡ್ತಾನ ಅಂತ ಕುಳಿ ಕೊಟ್ಬಿಟ್ಟಿದ್ರು ಅವರು. ಮತ್ತು ಅವ್ರು ಶಿಷ್ಯನಾಟಿಗೆ ಇರ್ತಾರೆ. ಮತ್ತೆ ಹೇಳ್ಬೇಕಲ್ಲ ಅವ್ರಿಗೆ ಯಾರು ಎಂತಾನ ಅಂತಿಕೊಂಡು ಹೂ ಮನೆ ಮುಂದೆ ಹೋಗಿ ನಿಂತ್ಕೊಂಡ್ವಿ. ನಾವು ಭಾಳ ಸಣ್ಣವರಿದ್ವಿ. ಸ್ವಾಮಿಗಳಿಗೆ ಸತ್ಯಪ್ರಭು ಕಾಯಿ ಹೇಳಿದ್ರು. ಎಲ್ಲರೂ ಸಾಷ್ಟಾಂಗ ಹಾಕಿದ್ರು. ಪಾಪ ಹೆಣ್ಣು ಗಂಡು ಕೂಡಿ ಏನು ಒಬ್ರು ಕೈಯಾಗ ಒಬ್ರು ಚೈ ಪಾಟ್ಲಿ ಬಿಲ್ವಾರ ಕೈಯಾಗ ಸರ ಆಗಿರ ಏನು ಹಾಕಿದ್ರು. ಕಾರು ಕೇಳಿದ್ರು ಸ್ವಾಮಿ ಹಿಂಗೆ ಆ ಕಾರ್ ಯಾರ್ದು ಅಂದರು. ಅದು ನಾನು ಸುಶಿದ್ರಿ ಅಂದವ. ಇದು ಯಾರು? ನನ್ನ ಮಗಂದ್ರಿ ಅದು. ಇದು ನನ್ನ ಮೊಮ್ಮಗಂದ್ರಿ ಅಂದವ. ನೀವು ಶ್ರೀಮಂತ ಅಯ್ಯೋ ಅಂದವ. ಸ್ವಾಮಿಗಳು ಸಟಕ್ನ ಅಂದ. ಸ್ವಾಮಿ ನಂದೇ ಅಂದ್ರಿ ಎಲ್ಲ ನಿಮ್ದೇ ಇದು ಅಂದವ. ಇನ್ನೊಮ್ಮನ್ನು ಅಂದ್ರು ಅವರು. ನಾ ನೋಡಿದ್ದೆ ಇನ್ನೊಮ್ಮನ್ನು ಅವ ತಲೆ ತುರಿಸೋದು. ಆಮೇಲೆ ಹೇಳಿದ್ರು ಅವರು, ನೀ ಏನಂದಿ ಅಲ್ಲ ಇನ್ನೊಮ್ಮೆ ನಂದು ಒಂದು ಸ್ಟಾಪ್ ಮೇಲೆ ಬರ್ಕೊಡ್ತೀವಿ ಮಗನ ಅಂದ್ರು ಅವ್ರು. ನಗಲಿಗೆ ಹಚ್ಚದ. ಅಲ್ಲೂ ಹುಚ್ಚ ಯಾಕೆ ಗೊತ್ತನು, ಈ ಬರೀ ನನ್ನ ಬಿಟ್ಟಿಲ್ಲ ನಿನ್ನೆಂತ ಹೇಳಿಬಿಡ್ತದ ಅಂದ್ರೆ ಆಮೇಲೆ ಅವರು ಈ ಆಶಾ ಅನ್ನೋ ನನ್ನ ಬಿಟ್ಟಿಲ್ಲ ನಿನ್ನೆಂತ ಹೇಳಿಬಿಡ್ತದ ಅಂತ ಹೇಳ್ಬೇಕಾಯ್ತು. ಅರ್ಥ ಇದು ನಂದು ಭಾಳ ಕಷ್ಟದ ಕೆಲಸ ಅದ. ಯಾರು ಒಪ್ಪಿಸಿ ಗೊತ್ತ? ಒತ್ತಿನ ಒಪ್ಪಿಸಿದಾಗ ಕೆಲಮ ಇದ್ದಾರೆ. ಒಬ್ಬನವ ಯಾರವ? ಸುಧಾಮ. ಅವನಂಗೆ ಒಪ್ಪಿಸ್ತಾರೆ ಯಾರೂ ಇಲ್ಲ ತಿಳ್ಕೊಂಡು. ಏನು ಒಪ್ಪಿಸ್ತ? ಏನು ಕೊಟ್ಟೇ ನಾವು ಬಂಗಾರ ಕೊಟ್ಟಾನೇವೇನ್ರ? ದೊಡ್ಡ ದೂತ ಆಯ್ತಾ ಕೊಟ್ಟ ದೇವರಿಗೆ ರೇಷ್ಮೆ ಪೆಟ್ಟಿ ಕೊಟ್ಟು ಏನೇನು ಏನು ತೊಗೊಂಡು ಹೋಗಿತ್ತ? ಹೌದಾ?
ಆ ಹಿಡಿ ಅವಲಕ್ಕಿ ಮಹತ್ವ ಗೊತ್ತಾ ನಿಮಗ? ಹಿಡಿ ಅವಲಕ್ಕಿ ತೊಗೊಂಡು ಹೋದ, ಅದನ್ನ ಎದ್ರ ಕಟ್ಕೊಂಡು ಹೋಗಿದ್ದ? ಹರಕರಿವಿ. ಅದಕ್ಕೆ ಕುಚೇಲ ಅಂತ ಹೆಸರು ಅವಾಗ. ಚೇಲ ಅಂದ್ರೆ ಅರಿವಿ, ಕುತ್ಸಿತ ಚೇಲ. ಆ ಅವಲಕ್ಕಿ ಕಟ್ಟಿದ ಗಂಟು ಕೂಡ 100 ಚೂತಿದ್ದು ಅದಕ್ಕೆ. ಯಾಕೆ ತೊಗೊಂಡು ಹೋಗಿದ್ದ ಗೊತ್ತಾ ನಿಮ್ಗೆ? ಹಂಗ ಹೇಳ್ತಾರ. ಆಕೆ ಅವನ ಹೆಂಡತಿಗೆ ಹೇಳಿದ, ಏನ್ ತೊಗೊಂಡು ಹೋಗ್ಲಿ ಕೃಷ್ಣನ ಹತ್ರ, ಹಂಗ ಹೋಗ್ಬಾರಲ್ಲ, ಬರಿಗೈಲಿ ಹೋಗ್ಬಾರ್ದು ನೇಮದಂದ. ಆ ಮನ್ಯಾಗ ಒಂದು 4 ಅವಲಕ್ಕಿ ಇದ್ಲು. ಮನ್ಯಾಗಿದ್ದು ಅಷ್ಟು ಕೊಟ್ಟು ಕಳಿಸಿದ್ಲಿಕ್ಕೆ, ಇರೋ ಅಷ್ಟು ಅವಲಕ್ಕಿ, ಮತ್ತೆ ಬೇರೆ ಇಲ್ಲೇ ಇಲ್ಲ. ತಂದಿಷ್ಟು ಅರ್ಪಣ ಮಾಡಿಬಿಟ್ಟವ. ನಾವು ಹಿಂಗೆ ಮಾಡ್ತೀವಿ ನಾವು. ಅದನ್ನ ಹೇಳ್ತಾರೆ ನೋಡಿ. ಅದಕ್ಕೆ ಹೇಳ್ತಾರ, ಮಕ್ಕಳು ಬಂಧುಗಳು ಕಾರ್ವಡಲನ ಆಳುಗಳೆಂದು. ಇದೆಲ್ಲ ಸಂಪತ್ತಿ ಸ್ವಾಮಿ ನಿಂದು ತಿಳ್ಕೊಂಡು ಮಾತ್ರದಿ ಅವಾಗ ಓಡುವುದು ದುರಿತಗಳು ಕಷ್ಟಗಳು. ಅವನು ಬಿಟ್ಟು ಅವನ ಖರೇ ಹೋದ್ ಭಕ್ತವನ ಅವಾಗ ತಿಳ್ಕೊಡ್ರಿ ಇಂಥ ಮಾಡಿದಕ್ಕಂತ. ನಿಮ್ಗೆ ಓದ್ತದೆ ಆ ವೆಂಕಟೇಶ್ ಮಹಾಜ ಬರ್ತಕ್ಕಂಥ ಒಂದು ಕಥಾ ಅದ. ಒಬ್ಬ ರಾಜ ಆಗಿನ ಕಾಲಕ್ಕೆ ದೊಡ್ಡ ಶ್ರೀಮಂತ, ಅಸಾಧ್ಯ ಯಂಕಪ್ಪನ ಸೇವೆ ಮಾಡವ. ತಿರುಪತಿ ಯಂಕಪ್ಪಗೆ ತನ್ನ ಪೆಟ್ಟಿಗೆ ಒಳಗೆ ಹಾಕಿ ಅವ ಬಂಗಾರದ ತುಳಸಿ ಕಳಿಸಿಕೊಟ್ಟಿದ್ದ. ಹೋಗಿ ಮುಟ್ಟಿಸ್ಬೇಡಿ ಅಂತ ತಿಳ್ಕೊಂಡು ಹೇಳಿ ಅವ್ರು ಬಂದರು. ಪೆಟ್ಟಿಗೆ ಕೊಟ್ಟರು. ಅರ್ಚಕರು ತೆಗೆದು ನೋಡಿದ್ರು, ಏನು ಇದ್ದಿದ್ದಿಲ್ಲ. ಹಳೆ ತಿರುಪತಿ, ಭಾಳ ಹಳೆ ಸುದ್ದಿ ನಾ ಹೇಳೋದು ನಿಮಗೆ. ಅದು ತೆಗೆದು ಅದು ಕಥಾದಾಗ ಬರ್ತಕ್ಕಂಥ ಸನ್ನಿವೇಶ ಇದು. ಅವ್ರು ತೊಗೊಂಡ್ರು, ಅರ್ಪಣೆ ಮಾಡಿದರು. ಆ ದೇವರಿಗೆ ಅರ್ಪಣೆ ಮಾಡಿಬಿಟ್ರು ಅದನ್ನು. ಒಮ್ಮೆ ಆ ರಾತ್ರಿ ಸಂತರ ನುಡ್ಕೋತ ಹೋಯ್ತು, ಕಲಕೋತ ನೋಡ್ತಾನೆ ಯಂಕಪ್ಪ ಕಾಣಿಸ್ಪ, ನನಗೆ ಬರೋದಾಗಿಲ್ಲ ತಿರುಪತಿಗೆ, ನೀ ಹೆಂಗೆ ಇರಿಸ್ಕೊಂಡು ತುಳಸಿ ತೋರಿಸು ತಿಳ್ಕೊಂಡು ನೋಡಿದೆ. ಆ ಕೊಟ್ಟು ತುಳಸಿ ಅವ ಮತ್ತಲ್ಲಿ ಎಲ್ಲ ಕಾಲಿಗೆ ಬಿದ್ದಿದ್ದು. ಹಿಂಗೆ ಮ್ಯಾಲೆ ನೋಡಿದ, ಮಣ್ಣಿನ ತುಳಸಿ ಎಲ್ಲ ಕಡೆ ಹೇಳ್ಬಿಟ್ಟವು. ಅವ ಅಂದ, ನಾ ಕೊಟ್ಟದ್ದು ಬಂಗಾರದ್ದು ವಜ್ರದ್ದು, ಇವ ಮ್ಯಾಲೆ ಇರಿಸ್ಕೊಂಡ, ಇದೇನು ಆಶ್ಚರ್ಯ ಅಂದವ. ಅವ ಕುಬ್ಬಾರಿ ಇದ್ದವ. ಅವ ಒಂದು ಗಡಿಗೆ ಮಾಡ್ಕೊ, ಒಂದು ಮಣ್ಣಿನ ತುಳಸಿ ಮಾಡ್ಕೊ, ಕೃಷ್ಣಾರ್ಪಣ ಅನ್ಬೇಕು. ದೇವ್ರು ಅದನ್ನು ತೊಗೊಂಡ, ಇದನ್ನ ಕೆಳಗೆ ಹಾಕೊಂಡ, ಇದನ್ನು ತೊಗೊಂಡ ಪಾದಕ್ಕೆ ಹಾಕೊಂಡ, ಅದನ್ನ ತಲೆ ಇಟ್ಕೊಂಡ. ನೋಡ್ರಿ, ಅದನ್ನ ಭಕ್ತಿ ಕೊಟ್ಟಿರ್ತಕ್ಕಂಥದ್ದು ಭಗವಂತ ಬಂಗಾರ ಹಿಂಗಾರ ನೋಡಿದ್ರಲ್ಲಿ ಅಲ್ಲಿದ್ದು ಭಕ್ತಿ ಆತು ಅನನ್ಯ ಪ್ರಭು. ಎಷ್ಟು ಭಕ್ತಿ ಅದ. ಹಂಗೆ ಸುಧಾಮ ಕೊಟ್ಟಿರ್ತಕ್ಕಂಥ ಒಂದೊಂದು ಅವಲಕ್ಕಿ ಹಳ್ಳ್ಯಾಗ ಭಕ್ತಿ ತುಂಬಿ ತುಳುಕ್ತಿತ್ತವ. ಕೃಷ್ಣ ಹೇಳಿದ, ರುಕ್ಮಿಣಿ ಸತ್ಯಭಾಮ ಬರ್ರಿ ಇಲ್ಲಿ ತಿನ್ನಬರ್ರಿ ಅವಲಕ್ಕಿ ಚಂದ ನೋಡ್ರಿ ಒಂದವ. ಯಾವ ತಿಂತೀರಿ, ಏನು ಅರಿಯೋದು ಎಂತಾರ ಏನಾರ ಅವಲಕ್ಕಿ ಅವ. ಅವ್ರು ಹೇಳಿದ್ರು, ಅಲ್ಲಿ ನೋಡ್ಬಿಡಿ ಆ ತೂಕ ನೋಡ್ರಿ ಅಂತ. ಆ ಭಕ್ತಿ ತೂಕ ಹೆಂಗ ನೋಡಿ. ಅದಕ್ಕೆ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಬೃಹತಂ ಅಶ್ನಾಮಿ ಪ್ರೇತಾತ್ಮನಃ. ಎಷ್ಟು ಭಗವಂತ ಸಹ ಹೇಳ್ಬಿಟ್ಟ ನೋಡಿ. ಅವನ ಸೇವೆ ಭಾಳ ಸುಲಭ, ಹರಿಪೂಜೆ ಭಾಳ ಸುಲಭ. ನಾವು ಮಾಡೋ ಸ್ಟೈಲ್ ಗೊತ್ತಿಲ್ಲ ಮಂಚ ಹೇಳ್ತಾ ಇದ್ದಾರೆ. ಆ ರೀತಿ ಹೇಳ್ಕೊತ ಹೋಗಿ ಈ ದೃಷ್ಟಾಂತದಲ್ಲಿ ಸಕಲ ಇಂದ್ರಿಯುಕ್ತವಾಗಿರ್ತಕ್ಕಂಥ ಆಸನ ಇದು ವಿಶಿಷ್ಟ. ಬರೀ ತೋಟ ಅಂತ ಹೇಳಿದ್ವಿ ಆಗಲೇ ನಿಮಗೆ. ಇನ್ನೊಂದು ತೋಟ ಅದ. ಆ ತೋಟ ಬೇರೆ. ಆ ತೋಟ, ಈ ದೇಹವೇ ಒಂದು ತೋಟ ತಿಳ್ಕೊಂಡು. ಈ ದೇಹ ಒಂದು ತೋಟ. ಈ ತೋಟದಾಗ ಹರಿ ಪ್ರೇರಣವಾಗಿ ಅನೇಕ ವೃಕ್ಷಗತ ಫಲ ನಮ್ಮ ಜೀವನದಾಗ ಅವ. ಅವನು ಪರಮಾತ್ಮನ ಯಜಮಾನ ಅಂತ ತಿಳ್ಕೊಂಡ್ರೆ ಒಂದು ದೃಷ್ಟಾಂತ, ನಾನೇ ಯಜಮಾನ ಅಂತ ತಿಳ್ಕೊಂಡ್ರೆ ಮತ್ತೊಂದು ದೃಷ್ಟಾಂತ. ಭಗವಂತ ಅಂತ ಉದ್ಧಾರ ಮಾಡ್ತಾನೆ, ಇವರು ಸವಾಲು ಮಾಡ್ತಕ್ಕಂಥ ಹೇಳ್ತಾ ಇದ್ದಾರೆ. ಜ್ಞಾನ ಕರ್ಮೇಂದ್ರಿಯಗಳಿಂದ ಏನೇನು ಮಾಡುವ ಕರ್ಮಗಳ ಲಕ್ಷ್ಮೀ ನಿವಾಸನಿಗೆ ಅರ್ಪಿಸುವುದು ಕಾಲದಲ್ಲಿ ಅಂತಾರೆ ಮುಂದುವರೆದು. ಪ್ರಾಣಪತಿ ಕೈಕೊಂಡು ನಾನಾ ಯೋನಿ ಐದಿಸನೊಮ್ಮೆ ಕೊಡದಿರಿ ದಾನವರು ಸೆಳೆದೊಯ್ಯುವರು ಎಲ್ಲ ಪುಣ್ಯ ರಾಶಿಗಳ. ಭಾಳ ಸರಳ ಪದ್ಯಗಳು, ಏನು ಡಿಫಿಕಲ್ಟಿ ಇಲ್ದ್ರೊಳಗೆ, ಶಬ್ದ ಇಲ್ಲ ಏನಿಲ್ಲ ನೋಡ್ರಿ ಹೇಳ್ತಾರೆ. ಪಾಪ ಕರ್ಮ ಅರ್ಪಣೆ ಮಾಡಿದ್ರೆ ನಾನಾ ಜನ್ಮ ಎತ್ತಿ ದುಃಖ ಪಡ್ಬೇಕಾಗತಕ್ಕಂಥ ಸಂದೇಶ. ಯಾವುದೇ ಕರ್ಮ ಮಾಡ್ರಿ ಅದನ್ನ ಹೇಳ್ತಾ ಇದ್ರಿ. ಜ್ಞಾನ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಎರಡು ತಗೋಬೇಕಲ್ಲಿದ್ದ ಅರ್ಥ. ಪಂಚ ಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯ ಇಲ್ಲಿ ನಮ್ಮಲ್ಲಿ ಅವು ಯಾವುದಿಲ್ಲ. ಇವುಗಳಿಂದ ಏನೇನು ಮಾಡುವ ಕರ್ಮಗಳು, ಏನೇನು ಕಲ್ಪನೆ ಇಲ್ಲಿ ನಿಮಗೆ ಭಾಳ ಕೆಲಸ ಮಾಡ್ತೀವಿ ನಾವು, ಲೆಕ್ಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವನ್ನ ಜೀವನದಾಗ ಎಷ್ಟು ಲೆಕ್ಕ ಇಡ್ಲಿಕ್ಕೆ ಯಾರು ಲೆಕ್ಕಪತ್ರ ರೊಕ್ಕದ ಇಟ್ಟಿರ್ತಾರೆ ಬೇಕಾದ್ರೆ, ಕರ್ಮ ಲೆಕ್ಕ ಇಡ್ಲಿಕ್ಕೆ ಯಾರು ಸಾಧ್ಯ ಅದನ್ನು ಎಷ್ಟು ಕರ್ಮ ಮಾಡ್ತೀವಿ ಅಂತ ಅನ್ನೋದು ಹೇಳ್ತಾ ಇದ್ದಾರೆ. ಕರ್ಮಗಳ ಏನು ಮಾಡೋಕ್ಕೂ ಲಕ್ಷ್ಮೀ ನಿವಾಸನಿಗೆ ಅರ್ಪಿಸುತ್ತಲಿರು. ದಾಸರ ಉದ್ದೇಶ, ಸಂದೇಶ, ಉಪದೇಶ. ಅರ್ಪಿಸುವುದು ಏನು ಮಾಡ್ತೀವಿ ಎಲ್ಲ ಕರ್ಮಗಳು ಅದನ್ನು ಹೇಳಿ ನಿಮ್ಗೆ. ಪ್ರಾತಃ ಪ್ರವೃತ್ತಿ ಸಾಯಾಂತಂ ಸಾಯಾದಿ ಪ್ರಾತರಂ ತಥಾ ಯತ್ ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ. ಪ್ರಾತಃ ಕಾಲಾದಿಕಂ ಕರ್ಮ ನಿತ್ಯ ನೈಮಿತ್ತಿಕಂ ತಥಾ ಕೇಶವಾರಾಧನಾರ್ಥಾಯ ಕರಿಷ್ಯೇಹಂ ತವಾಜ್ಞೆಯ ಅಂದ್ಬಿಟ್ರೆ ಏನು ಚಿಂತೆ ನಿಂತು ಬಿಡ್ತದೆ. ಮಲ್ಕೊಳ್ಳೋ ಮುಂದೆ ಎಷ್ಟು ಚಿಂತೆ ಮಾಡೋದದು ಎಂತಾನ ಅನಾಹುತ ತಲೆ ಬರ್ತಾವಲ್ಲ. ಒಂದಲ್ಲ ಎರಡಲ್ಲ, ಸ್ಮರಣೆ ಬರೋದೇ ಇಲ್ಲ. ಅಂದ್ಕೊಂಡು ಸ್ಮರಣೆ ಬರೋಕು ಅನ್ಕೊಂಡಿರ್ತೀರಿ ಎಲ್ಲ, ನಾವು ನೀವು ಕೂಡ ಅನ್ಕೊಂಡಿರ್ತೀವಿ, ಅದು ಹೋಗ್ಬಿಡ್ತದೆ. ಆ ಹುಡುಗಿಗೆ ಪಗಾರ ಬಂತೋ ಇಲ್ಲೋ,
ಅವ್ರು ಇನ್ಕ್ರಿಮೆಂಟ್ ಹಾಕ್ಯಾರೋ ಇಲ್ಲೋ ಎಷ್ಟು ವಿಚಾರ ತಲೆಯಾಗಿ ಹೋಯ್ತು ನೋಡಿ. ಹೌದಾ ಇಂಥ ಭಾಳ ತಲೆಯಾಗಿ ಬರ್ತಾವ ಅಂತ ಹೌದು ಬರ್ತಾವಿಲ್ಲ ಅಂತ ಹೇಳೋ ಮತ್ತೆ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಮಾಡ್ತಾರ ಇವೆಲ್ಲ ಇವು ತಲೆ ಬರ್ತಾವೆ ಅವ್ರು ಹೇಳ್ತಾ ಇರ್ತಾರೆ. ಅದಕ್ಕೆ ಏನೇನು ಮಾಡುವ ಕರ್ಮಗಳು ಏನು ಮಾಡ್ಬೇಕಂತ ಲಕ್ಷ್ಮೀ ನಿವಾಸನಿಗೆ ಅರ್ಪಿಸುತ್ತಲಿರು ಹೆಂಗೆ ಕಾಲದಲ್ಲಿ. ಇದು ಒಳ್ಳೆ ಶಬ್ದ ಕಾಲ ಶಬ್ದ ಬರ್ತಾ ಕಾಲ ಅಂದ್ರೆ ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ಅಥವಾ ಪೂಜಾ ಕಾಲ ಅನುಷ್ಠಾನ ಕಾಲದಾಗ ಅಂತ ಅರ್ಥ. ಆ ಕಾಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಪಾರಾಯಣ ಕೂತ್ಕೊಂಡಿರ್ತೀರಿ, ವಿಷ್ಣು ಸಹಸ್ರನಾಮ ಅಂತಿರ್ತೀರಿ, ಸುಂದರಕಾಂಡ ಪಾರಾಯಣ ಮಾಡ್ತಿರ್ತೀರಿ. ಮಾಡಿದ ತಕ್ಷಣ ಆ ಕ್ಷಣಕ್ಕನ ಸ್ವಾಮಿ ಅರ್ಪಣ ಮಾಡಿಬಿಟ್ಟು ಯಾವುದಕ್ಕೆ ನಮಗೆ ಕೃಷ್ಣಾರ್ಪಣ ಮತ್ತು ಹೇಳ್ಬಿಟ್ಟಾರ. ನಮ್ಮಲ್ಲಿ ಯಾರು ತಪ್ಪೋದಿಲ್ಲ, ಎಲ್ಲರೂ ಬಾಯಾಗ ಒಂದೇ ಬಿಡುತ್ತೆ ಹೇಳ್ಕೊಳ್ಳೋದು. ಆ ರೀತಿಯಾಗಿ ಒಳ್ಳೆ ಸಿದ್ಧಾಂತ ಕೊಟ್ಟಾರೆ. ಇನ್ನು ಇತರ ಸಿದ್ಧಾಂತ ಹಿಂಗದ ನೋಡ್ರಿ ಎಲ್ಲರ ನೀವು ಎಲ್ಲೂ ಇಲ್ಲಿದು ಯಾರು ಹಿಂಗೊಂದು ಭಾಳ ಮಂದಿ ನೋಡ್ಬೇಕಾದ್ರೆ ಇತರ ಮಂದಿ ಅವ್ರಿಗೆಲ್ಲ ಕರ್ಮ ಅರ್ಪಣೆ ಮಾಡ್ತಕ್ಕಂಥ ಸಿದ್ಧಿ ಗೊತ್ತಿಲ್ಲೇ ಇಲ್ಲ ಆ ಸಿದ್ಧಾಂತಾಗ. ಅವಾಗ ಏನು ಮಾಡ್ತಾನೆ ಕೈಕೊಂಡು ನೀವು ಅರ್ಪಣೆ ಮಾಡಿ ಏನಾಗ್ತದೆ ಗೊತ್ತಾ? ಹಂಗೆ ಮಾಡಿದ್ರೆ ಪ್ರಾಣಪತಿ ಯಾರವ? ಪರಮಾತ್ಮ. ಪ್ರಾಣ ಅಂದ್ರೆ ಮುಖ್ಯ ಪ್ರಾಣದೇವರು, ಅವ ಗೊಡೆಯಾಗಿರ್ತಕ್ಕಂಥವ ಪ್ರಾಣಪತಿ. ಕೈಕೊಂಡು ನೀವು ಮಾಡಿರ್ತಕ್ಕಂಥ ಕರ್ಮಗಳನ್ನ ಸ್ವೀಕಾರ ಮಾಡಿ ನಾನಾ ಯೋನಿ ಐದಿಸನು. ಯೋನಿ ಅಂದ್ರೆ ಜನ್ಮ. ನಾನಾ ಯೋನಿ ಐದಿಸನು ನಮ್ಮನ್ನು ಬೇರೆ ಕರ್ಮಕ್ಕೆ ಹಾಕೋದಿಲ್ಲ. ಆ ರೀತಿಯಾಗಿ ಒಳ್ಳೇದಕ್ಕೆ ಹುಟ್ಟತಕ್ಕ ಒಳ್ಳೆ ಕರ್ಮ ಕೊಡ್ತಾನ. ಕೊಡದಿರಿ ಅಕಸ್ಮಾತ್ ನಾವು ಕೊಡದಿರಿ ಕರ್ಮಗಳನ್ನ ಅರ್ಪಣ ಮಾಡದೇ ಇದ್ದರೆ ಏನು ಮಾಡ್ತಕ್ಕಂಥ ಕರ್ಮಗಳ ಯಾವ ಕರ್ಮಗಳನ್ನ ಜ್ಞಾನೇಂದ್ರಿಯ ಮತ್ತು ಕರ್ಮಿನ ಮಾಡ್ತಕ್ಕಂಥ ಕರ್ಮಗಳನ್ನ ಏನು ಮಾಡ್ತಾರೆ? ದಾನವರು ಸೆಳೆದೊಯ್ಯುವರು. ರಾಕ್ಷಸ ಕೂತೇ ಬಿಟ್ಟಿರ್ತಾರೆ. ರಾಕ್ಷಸ ಕೂತು ಹೇಳಿದ ನಮಗೆ ಹೆಂಗೆ ಪುಣ್ಯ ರಾಶಿಗಳ ವಿಚಾರ ಕೂತು ಹೋಗಿರ್ತೀರಿ. ಯಾರು ಕುಂಬಳಕ್ಕೆ ಯಾರು ಹೋಗಿ ಸಾಯ್ತಾರ ಸಾವಿರ ಅಲ್ಲಿ ಹೋದ್ರೆ ಉರ್ಣವನ ಆಗಿಬಿಡ್ತಾವಲ್ಲಿ. ಏನು ಗದ್ದದು ಏನು ತಾನ ಅಲ್ಲಿ ಅಸಾಧ್ಯ ಅದಲ್ಲ ಅದು ನೋಡ್ಲಿಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಎಂತ ನಮ್ಮಂತ್ರ ಹೋದ ಗತಿ ಏನಲ್ಲಿ ಹೊಳೆ ಬರುವುದಿಲ್ಲ ನಾವಲ್ಲಿ ಅಷ್ಟು ಗದ್ದದ ಅಂತ ಹೇಳ್ತಿದ್ದಾರೆ. ಯಾಕೆ ಅಲ್ಲಿ ಹೋದ್ರಿ ಸ್ನಾನ ಮಾಡಿದ್ರಿ ಮತ್ತೊಂದು ಕೇಸು ಸ್ನಾನ ಮಾಡಿದ್ರಿ ಅಂತೂ ಇಲ್ಲೆಲ್ಲ ಕೆಲಸ ಮಾಡಿದ ಮೇಲೆ ಆ ಕರ್ಮ ಯಾರು ಅರ್ಪಣೆ ಮಾಡಬೇಕು? ಭಗವಂತ. ಸ್ವಾಮಿ ನಿನ್ನ ಪ್ರೀತಿಯಿಂದ ಈ ಕೆಲಸ ಆಗ್ಯದ, ನಿನ್ನ ಅನುಷ್ಠಾನ ಇದು ಕಣ್ತುಂಬ ಅಂದ್ಬಿಟ್ಟಿದ್ರೆ ಆ ಪುಣ್ಯ ಬಂತು. ಇಲ್ಲ ಮತ್ತು ಅಲ್ಲಿ ಆರಾಮಾಗಿ ಹಿಡ್ಕೊತ ಅವನಷ್ಟು ಫೋಟೋ ತಕ್ಕೋತ ಹಿಡ್ಕೊತ ಅಡ್ಡಿದ್ರೆ ಅಲ್ಲಿ ರಾಕ್ಷಸ ನಾ ತೊಗೊಂಡು ಹೋದಿದ್ದೇನೆ ಅಂತಾರೆ. ಮತ್ತು ಬರಿಗೇಲಿ ಹೊಳೆ ಬರೋದ ನಾನು ಏನು ಸಿಗೋದಿಲ್ಲ ನಮಗೆ. ಅದು ಬರಿಗೇಲಿ ಬರಿಬಾಡ್ರಿಪ್ಪ, ನಿಮ್ಮ ಪುಣ್ಯ ತೊಗೊಂಡು ಬರ್ರಿ. ಹಾಗಾದ್ರೆ ಮಾಡೋಕ್ಕೂ ಕಾಲಕ್ಕೆ ನಾವು ಮಾಡತಕ್ಕಂಥ ಕರ್ಮಗಳನ್ನ ಪರಮಾತ್ಮ ಪ್ರೀತಿಯಿಂದ ಭಕ್ತಿಯಿಂದ ಅರ್ಪಣೆ ಮಾಡಿಕೊಡ್ತೀವಿ. ಭಾಳ 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 ವಿಶಿಷ್ಟ ಕೆಲಸ ಇದು. ಇನ್ನು ಮಾಡೋದು ಕಷ್ಟದ ಕೆಲಸ ಅದು ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ಅನರ್ಪಿತ ಕರ್ಮ ಜೀವನಿಗೆ ಬಾಧ ಆಗ್ತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಕೃಷ್ಣ ಅಲ್ಲಿ ಹೇಳಿದ ಅರ್ಜುನ ಒಂದೇ ಮಾತನಾಗ ಅದಕ್ಕೆ ಹೇಳೋದು ಭಗವದ್ಗೀತಾ ಅಂದ್ರೆ ಅದು ಏನು ತಿಳ್ಕೊಂಡ್ರೆ ನೀವು 700 ಶ್ಲೋಕದೊಳಗೆ ಭೀಷ್ಮ ಅರ್ಜುನ ಸಂಜಯ ವಾಚ ಧೃತರಾಷ್ಟ್ರ ವಾಚೆ ಬಿಟ್ಬಿಟ್ರೆ ಅರ್ಜುನ ವಾಚೆ ಬಿಟ್ಟು ಉಳಿದೆಲ್ಲ ಭಗವಂತನ ಸಂದೇಶ. ಅಲ್ಲಿ ಕೊನೆಗೆ ಹೇಳ್ತಾನೆ 18ನೇ ಅಧ್ಯಾಯದಾಗ ಯತ್ ಕರೋಷಿ ಯದ ಸ್ನಾಶಿ ಯತ್ ಜುಹೋಷಿ ಯದಾಶಿ ಯತ್ ತಪಸ್ಸಿ ಕೌಂತೇಯ ಕುರುಷ್ವ ಮದರ್ಪಣಂ. ಯಾರ ಮಾತು? ಕೃಷ್ಣ. ಹುಚ್ಚ ಅರ್ಜುನ ಅಲ್ಲಿ ಹೇಳ್ತಾನೆ ಏನೇ ಮಾಡ್ಕೋದ್ರಿ? ಯತ್ ಕರೋಷಿ ಏನು ಮಾಡ್ತಿದ್ದಿ, ಯದ ಸ್ನಾಶಿ ಏನು ತಿಂತಿದ್ದಿ, ಯತ್ ಕರೋಪಿ ಯದ ಸ್ನಾಸಿ ಯತ್ ಜುಹೋಷಿ ಯಾವ ಯಜ್ಞ ಮಾಡ್ತೀವಿ, ಯದಾಶಿ ತಮ್ಮನ್ನ ಕುರುಷ್ವ ಮದರ್ಪಣಂ. ಅರ್ಪಣೆ ಮಾಡ್ಲಿಕ್ಕಲ್ಲಿ ಯುದ್ಧ ಮಾಡ್ತೀನಿ ಇಲ್ಲಿ ಮಂದಿ ಸಾಯ್ತಾರ, ಭೀಷ್ಮಾಚಾರ ಸಾಯ್ತಾರ, ಗತಿ ಎಂದು ಹುಚ್ಚ ಅಂದ್ರವ. ಕೃಷ್ಣಾರ್ಪಣ ನಾನು ನೋಡ್ಕೋತೀನಿ ಮುಂದೆ ಹೇಳ್ತಾನೆ. ಕೃಷ್ಣ ಆಗಿರ್ತಕ್ಕ ಅವನ ತಲೆಯನ್ನು ಹುಚ್ಚುಟ್ಟು ಬಿಡಿಸ್ತಾ. ಯಾರ ತಲೆಗೆಂದು? ಕೃಷ್ಣ ಅರ್ಜುನ ತಲೆಗೆಂದು. ಅರ್ಜುನಗಂತೂ ಪ್ರಶ್ನೆ ಇದು ಭಯಂಕರ. ಅಂದ್ರೆ ನಮ್ಮ ನೀವು ಪ್ರಶ್ನೆ ನಮ್ಗೆ ಕೇಳಿಗೆ ಹೋಗ್ಬಿಟ್ಟು ಆ ಪ್ರಶ್ನೆ ಬೇಡ ಉತ್ತರ ಬೇಡದಿದ್ದು ನಾವು ಪ್ರಶ್ನೆ ಅರ್ಜುನಗಿದ್ವು ಕೇಳ್ದ. ಇಡೀ ಕೃಷ್ಣ ಇಡೀ ಗೀತಾ ಮೊದಲೇ ಅಧ್ಯಾಯ ಅದು ವಿಷಾದ ನಾಮ ಯೋಗ ನೋಡ್ರಿ. ಗೀತಾಸು ಅಂತ ವಿಷಾದ ಹಾಕ್ಬಿಟ್ರ ಮೊದ್ಲು. ಯಾಕೆ ಅರ್ಜುನ ವಿಷಾದ ಶುರು ಆಗಿರ್ತ ಅವಾಗ. ಅದಕ್ಕೆ ವಿಷಾದ ತೊಗೊಂಡು ಒಂದೇ ಅಧ್ಯಾಯ ತೊಗೊಂಡು 18 ಅಧ್ಯಾಯಕ್ಕೆ ಮುಟ್ಟಿಸ್ತೆ ಅವನ್ನ. ಯಾರನ್ನ? ಅರ್ಜುನನ ಹೇಳ್ಕೊತ ಹೋಗಿ. ಒಂದು ಮೆಂಟಲ್ ಹಾಸ್ಪಿಟಲ್ ಇದ್ದಂಗೆ ಅದು ಗೀತಾ ಅಂದ್ರೆ. ಒಂದೇ ಅಧ್ಯಾಯ ಮೆಂಟಲ್ ಹಾಸ್ಪಿಟಲ್ ಅದು. ಇವ ಮೆಂಟಲ್ ಪೇಷಂಟ್ ಇವ. ಯಾರು? ಗಾಂಧಿ ಹಂಸತೆ ಸಸ್ತಾತ್. ಹೌದಾ? ಗಾಂಧಿ ಬೀಳ್ಲಿಕ್ಕೆ ಹತ್ತದ, ಮೈ ಮೇಲೆ ಬೆವರು ಹತ್ತದ, ಮೈ ನಡುವೆ ಹತ್ತದ, ಒಂದೊಮ್ಮೆ ಹುಷಾರ್ದಂಗೆ ಆಗ್ಯದ ನನಗೆ. ಮತ್ತೆ ಯಾರು ಇರ್ತಾರೆ ಹಿಂಗೆ ಮೆಂಟಲ್ ಪೇಷಂಟ್ ಹಿಂಗೆ ಅಂತಾವು. ತೊಗೊಂಡ ಕೃಷ್ಣ ಮೆಂಟಲ್ ಪೇಷಂಟ್ ತೊಗೊಂಡು ಸರಿಯಾಗಿ ಮಾಯಿಟ್ಟವನು 18 ಅಧ್ಯಾಯದಾಗ. ಹಂಗೆ ಆಗ್ಬೇಕು ನಮಗೂ ನೀವು ಕೂಡ ತಿಳ್ಕೊಡ್ರಿ. ಅದು ಗೀತಾ ಸಮಸ್ಯೆ. ಅದಕ್ಕೆ ದೊಡ್ಡ ಗೀತಾ ದೊಡ್ಡ ಎಂಥ ಗ್ರಂಥಗಳು. ಅದಕ್ಕೆ ಆಚಾರ ಮೊದಲು ಬರ್ತಕ್ಕಂಥ ಭಾಷೆ ಅದು ಗೀತಾ ಭಾಷ್ಯ. ಗೀತಾ ತಾತ್ಪರ್ಯ. ಅದ್ರ ಮೇಲೆ ಟೀಕಾರ್ಯಾರು ಗೀತಾ ಭಾಷ್ಯ ಪ್ರಮೇಯ ದೀಪಿಕಾ. ಏನು ಗ್ರಂಥಗಳು ನೋಡ್ಬೇಕು. ಹಂಗೆ ನೀವು ಆಚಾರ ಸಿದ್ಧಾಂತ ಸರಿಯಾಗಿ ಹೇಳ್ತಕ್ಕಂಥದ್ದು ಗೀತಾ ಭಾಷ್ಯ ಪ್ರಮೇಯ ದೀಪಿಕಾ ಟೀಕಾರ್ಯಾರು. ರಾಯರು 3 ಗ್ರಂಥ ಗೀತಾದ ಮೇಲೆ. ಅದರ ಶ್ರೇಷ್ಠ ಗೀತಾ ವಿವೃತ್ತಿ. ರಾಯರು ಬಿಡಿಸಿ ಕೃಷ್ಣನ ಹೃದಯ
ತೆಗಿಡ್ತಾರ ಆಯ್ತು ತಿಳ್ಕೊಟ್ರೆ. ಈ ವೃತ್ತಿ ನೀವು ಇದು ಏನೋ ಅನುಭವ ಗೊತ್ತಾ ನಿಮಗೆ? ಕೃಷ್ಣನ ಬಾಯಿಗೆ ನಮ್ಮ ಕಿವಿಗೆ ನೇರ ಸಂಪರ್ಕ. ನೋಡುವ್ಯಾ ದಾಸರದ ಮತ್ತು ಪಂಡಿತರು ಬೇಡ ಅದಕ್ಕೆ ಅಷ್ಟು ಸರಳ, ಅಷ್ಟು ಸುಲಭ. ಸ್ವಲ್ಪ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಕ್ಕೆ ಇಷ್ಟ ಅದನ್ನು, ಮತ್ತು ಕಠಿಣದ ತಿಳ್ಕೊಳ್ಳೋಕೆ ಬೇಕಾದನ್ನು ಅದು ಹೇಳ್ತಾ ಇದ್ದಾರೆ. ಯಾಕೆ ಹೇಳ್ಬೇಕಾಯ್ತು? ಯತ್ ಕರೋಷಿ ಯದ ಸ್ನಾಶಿ ಯದ್ ಜುಹೋಷಿ ಯದಾಶಿಯತ ಯತ್ ತಪಸ್ಸಸಿ ಕೌಂತೆಯೇ ಕುರುಷ್ವ ಮದರ್ಪಣಂ. ನೀವು ಮಾಡಿದ್ದೆಲ್ಲ ಅರ್ಪಣೆ ಮಾಡು. ನೋಡ್ಕೋತೀನಿ ಅಂತ ಕೃಷ್ಣ ಭಗವಂತ ಆಗಿರ್ತಕ್ಕಂಥ ಏನೇ ಕೆಟ್ಟ ಕೆಲಸ ಮಾಡು, ಒಳ್ಳೇದು ಮಾಡು, ನಾನು ಅರ್ಪಣೆ ಮಾಡ್ಲಿಕ್ಕೆ ನಾನು ನೋಡ್ಕೋತೀನಿ ಅಂತ ಹೇಳಿ ಅದೇ ಮಾತನ್ನು ದಾಸರು ಹೇಳ್ದಂಗೆ ಆಗ್ತಿಲ್ಲ ನಿಮಗೆ. ಆ ರೀತಿ ಹೇಳ್ತಾ ಇದ್ದಾರೆ. ಅಂದು ಮುಂದುವರೆದು ಅಂತರ ಮಹಾನುಭಾವರು ಶ್ರುತಿ ಸ್ಮೃತ್ಯರ್ಥವ ತಿಳಿದು ಅಹಂ ಮಿತಿ ಹಿಂಗೆ ಬಿಡಿಸೋದು ಅದನ್ನು ನೋಡ್ರಿ. ಅಹಂ ಮಿತಿ ವಿಶಿಷ್ಟನು ಕರ್ಮ ಮಾಡಲು ಪ್ರತಿಗ್ರಹಿಸನು ಪಾಪಗಳ ಕೊಡುತಿಪ್ಪ ನಿತ್ಯ ಹರಿ. ಚತುರ ದಶ ಭುವನಾಧಿಪತಿ ಕೃತಜ್ಞ ನಿಯಾಮಕನು ಎನೆ ಮತಿ ಭ್ರಂಶ ಪ್ರಮಾದ ಸಂಕಟ ದೋಷ ಅಮಗಿಲ್ಲ. ಏನು ಸುಂದರ ಸಂದೇಶ ದಾಸರು. ಬಿಡಿಸಿ 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 ಪ್ರಮೇಯಗಳನ್ನ ಹರಿಕಥಾಮೃತದ ಪ್ರಮೇಯ ಭಾಗ ಆಯ್ತು ತಿಳ್ಕೊಟ್ರೆ. ಪ್ರಮೇಯ ಭಾಗ ಒಂದು ನಿತ್ರೊಳಗೆ ಬರೀ ಕಾವ್ಯ ಇರೋದಿಲ್ಲ, ಎಷ್ಟು ಪ್ರಮೇಯಗಳವ ಅಂದ ಇಲ್ಲಿ ಹೇಳ್ತಾರೆ ನೋಡಿ. ಹೆಂಗ ಶ್ರುತಿ ಸ್ಮೃತಿ ವೈಶಿಷ್ಟ್ಯ ಹೇಳ್ತಾ ಇದ್ದಾರೆ. ಈ ಜ್ಞಾನ ಗಟ್ಟಿಯಾಗಿ ಅವಾಗ ಮತಿಭ್ರಮಣೆ, ಬುದ್ಧಿಮಾಂದ್ಯ, ಹುಚ್ಚಿಡೋದು ಇವು ಯಾವ ಆಗೋದಿಲ್ಲ ಅವಾಗ. ಯಾರಿಗೆ ಹೇಳ್ತಾರ? ಶ್ರುತಿ ಸ್ಮೃತಿ. ಶ್ರುತಿ ಬೇರೆ, ಸ್ಮೃತಿ ಬೇರೆ. ಶ್ರುತಿ ಅಂದ್ರೆ ವೇದ, ಸ್ಮೃತಿ ಅಂದ್ರೆ ಮನುಸ್ಮೃತಿ, ಭಕ್ತಿ ಸ್ಮೃತಿ ಅವೆಲ್ಲವ. ಶ್ರುತಿ ಅನ್ನೋದು ಅದು ಅಪೌರುಷೇಯ ಅಲ್ಲ ಅಂತ ತಿಳ್ಕೊಬೇಕು. ಶ್ರುತಿ ಯಾಕಂತ ದಾಸರು ಅಂತ. ಸ್ಮೃತಿ ಅಂದ್ರೆ ಪೌರುಷೇಯ. ಅಪೌರುಷೇಯ ಮನುಷ್ಯ ಬರೋದಲ್ಲ, ವೇದಗಳಲ್ಲ. ವೇದಗಳ ನಮ್ಮ ಹೆಂಗೆ ಅಪೌರುಷೇಯ ಅನ್ಕಂತ ಅವೇ ಪ್ರಮಾಣ. ಹೆಂಗೆ ಭಗವಂತೋ ಹಂಗೆ ವೇದ. ವೇದ ಯಾರು ಬರೋದಿಲ್ಲ. ಹೌದು ಶ್ರುತಿ. ಸ್ಮೃತಿಯಿಂದ ಮನುಷ್ಯ ಬರತಕ್ಕಂಥ ಶ್ರುತಿ ಸ್ಮೃತಿ ಅರ್ಥವ ತಿಳಿದು ಅಂತಾರೆ. ಎಷ್ಟು ಓದ್ಬೇಕಾಯ್ತು? ಹಂಗೆ ಗಾಬರಿ ಆಗೋ ಹಂಗಾಗ್ತದೆ ಕೇಳಿದ್ರೆ ನಾವ್ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ನಿಮ್ದು ಋಗ್ವೇದ ಇರಬೇಕು, ಹೌದಲ್ಲ? ನಿಮ್ಮದು ಯಾವ್ದು ಯಜುರ್ವೇದ ಇರಬೇಕು, ಋಗ್ವೇದ ಹಿಂಗಿರ್ತಾವಿಲ್ಲ. ಒಂದು ಸಂಧ್ಯಾ ಮಾಡ್ಬೇಕಾದ್ರೆ ಋಗ್ವೇದಿಯಾಮ ಅಥವಾ ಯಜುರ್ವೇದಿಯಾಮ ಆ ಇಡೀ ತನ್ನ 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 ಬಟ್ಟದ ವೇದವನ್ನು ಅಷ್ಟು ಓದ್ಬೇಕಂತವೇನು ಎಲ್ಲಿದ್ರಿ ಅಂತಾರ. ಅಲ್ಲಿ ಈಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವನ್ನೆಲ್ಲ ಹಿಂದಿನ ಕಾಲಕ್ಕೆ ಹಿಂಗಿತ್ತು. ವೇದ ಭಾಗ ಹೇಳೇ ಸಂಧ್ಯಾ ಹೇಳ್ತಿದ್ರು ಹುಡುಗರಿಗೆ. ಅದಕ್ಕೆ ಶ್ರುತಿ ಈ ಅರ್ಥ ತಿಳ್ಕೊಬೇಕು ಅಂತ ಹೇಳ್ತಾ ಇದ್ದಾರೆ. ವೇದಗಳನ್ನ ತಿಳಿದು ಅಹಂ ಮಿತಿ ವಿಶಿಷ್ಟನು. ಅಹಂ ಮಿತಿ ಅಂದ್ರೆ ನಾನೇ, ಅಹಂ ಇತಿ ನಾನು ಮಾಡಿದೆ ಅಂತ ತಿಳ್ಕೊಂಡು ನೋಡಿ ಅರ್ಥ ಭಾಳ ಚಂದದ. ವೇದ ಓದ್ತಾನ, ಅಭ್ಯಾಸ ಮಾಡ್ತಾನೆ, ಗುರುಗಳ ಹತ್ರ ಹೋಗ್ತಾನ, ಸ್ಮೃತಿ ಓದ್ತಾನ. ಅಷ್ಟು ತಲೆ ತುಂಬ ಜ್ಞಾನದ, ಅಖಂಡ ಜ್ಞಾನದ. ಮತ್ತೆ ಎಲ್ಲ ಗ್ರಂಥ ಸುಧಾಂತ ಅಧ್ಯಯನ ಮಾಡಿ ಓದಬಾರದ್ದು ಓದ್ಬೇಕಾದ್ದು ಅಷ್ಟು ಓದ್ಬಿಟ್ಟ ಮಹಾರಾಯ. ಓದಿ ನಾ ಮಾಡಿದೆ ಅಲ್ಲಿ ನೋಡ್ರಿ ಅರ್ಥ ತಿಳಿದು ಅಹಂ ಇತಿ ವಿಶಿಷ್ಟನು. ಹೌದಾ? ನಾನು ಅಂತ ವಿಶಿಷ್ಟ ಮನುಷ್ಯ ಅವನ ಎಲ್ಲ ಹಂಗಿರ್ತಾರಲ್ಲ ಮಂದಿ. ಮತ್ತೆ ಓದಿದ ಕೂಡಲೇ ಬುದ್ಧಿ ಬರೋದು. ಮತ್ತೆ ಇನ್ನೂ ಕೆಲವು ಮಂದಿ ಹಂಗೆ ಓದೋ ತಪ್ಪಲ್ಲ, ಓದಿದ ಮೇಲೆ ಈ ಬುದ್ಧಿ ಬರಬಾರ್ದು. ನಾನು ಅಹಂಕಾರ ಆಗಿಂತ ಕಣಕ್ಕೆ ಹೋಗ್ಬೇಕು. ನೀವು ಮೊನ್ನೆ ಹೇಳ್ತಿದ್ದೀವಿ ನಾನು ಹೆಂಗೆ ಒಂದೊಂದು ಅಹಂಕಾರ ಹೋಗ್ತಾನೋದನ್ನ. ಮಂತ್ರಾಲಯ ಸ್ವಾಮಿಗಳ ಅಥವಾ ವಾದಿರಾಜ ಸ್ವಾಮಿಗಳ, ವ್ಯಾಸಾಯ ಸ್ವಾಮಿಗಳ ಗ್ರಂಥದ ಪ್ರಾರಂಭ ಶ್ಲೋಕ ನೋಡ್ರಿ, ಏನು ಕೈ ಬಿಗಿತಾರ ಅವರು. ಇದ್ರ ನಂದೇನ ನಮ್ಮ ಗುರುಗಳದ್ದು ಅಂತಾರೆ ಮಹಾನುಭಾವ. ಅದು ಬರೋರಲ್ಲ ಅವ್ರ ಏನು ಚಂದ್ರಿಕಾ ವ್ಯಾಖ್ಯಾನ ನ್ಯಾಯಕ್ಕೆ ಬರೆಯೋ ಹೊತ್ನ್ಯಾಗ ಅಂತಾರೆ ನಂದೇನಿಲ್ಲ, ನನ್ನ ಗುರು ಶ್ರೀಪಾದರ ಅಂತಾರೆ. ಅವ್ರಿಗೆ ಕೇಳ್ರಿ, ನನಗೆ ಗೊತ್ತಿಲ್ಲಪ್ಪ ನನ್ನ ಗುರುಗಳು ಅಂತ ಅವ್ರು. ನೀವು ವಾಯುದೇವ್ರಿಗೆ ಕೇಳ್ರಿ, ನನಗೂ ಗೊತ್ತಿಲ್ಲ ನನ್ನ ಗುರು ಭಗವಂತ ಅಂತ ಅವ್ರಂತ. ಇದು ವಿನಯ ಅಂತ ಅರ್ಥ. ವಾಯುದೇವ ಬೇಕಾದ ಬಂದ ಗೊತ್ತಿದೆ ಮಹಾ ವಿನಯಶಾಲಿಗಳು ಹೇಳ್ತಾ ಇದ್ದಾರೆ ನೋಡ್ರಿ. ಅದಕ್ಕೆ ಸ್ಮೃತ್ಯರ್ಥವ ತಿಳಿದು ವೇದ ಎಲ್ಲ ಓದಿಕೊಂಡು ಅರ್ಥ ಮಾಡಿಕೊಂಡು ಒಟ್ಟು ತಲೆ ತುಂಬ ಡಿಕ್ಷನರಿ ಇಟ್ಕೊಂಡು ಅಹಂ ಅಂದ್ಬಿಟ್ರೆ ಅಹಂಕೃತಿ ವಿಶಿಷ್ಟನು. ಅವನ ವಿಶಿಷ್ಟ ಮನುಷ್ಯ. ನಾನೇ ಮಾಡಿದೆ, ನನ್ನಿಂದ ಆತು ಅಂತಕ್ಕಂಥವ. ಕರ್ಮ ಮಾಡಲು ಅವ ಮಾಡಿದರೆ ಪ್ರತಿಗ್ರಹಿಸನು. ದೇವ್ರು ತೋಳೋದಲ್ಲ ಇಲ್ಲಿ ಅಹಂಕಾರದ ಅಲ್ಪ. ದುರ್ಯೋಧನ ಉದಾಹರಣೆ, ರಾವಣ ಉದಾಹರಣೆ ನಿಮಗೆ ಮೇಲೆ ಬೇಡ. ಶಿಶುಪಾಲ, ಜರಾಸಂಧ ಅಷ್ಟು ಉದಾಹರಣೆ ತೋಡ್ರಿ ನೀವು. ಅವ್ರು ನಾನು ಅನ್ಕೊಂಡ್ರು ಹಾಳಾಗಿ ಹೋದ್ರು. ದಾಸರ ಸಿದ್ಧಾಂತ ಬರೀ ನೀವು ಬಹಳ ದಾಸ ಸಾಹಿತ್ಯ ಬಹಳ ಒಳ್ಳೆ ಸಾಹಿತ್ಯ. ಎಲ್ಲಿಯೂ ಕೂಡ ಅಹಂಕಾರ ಇಲ್ಲ. ಏನು ವ್ಯಾಸ ಸಾಹಿತ್ಯ ಬೈದಿಂದ ತಗೋಬಾರ್ದು. ಮತ್ತೆ ಹೌದಾ? ವ್ಯಾಸ ಸಾಹಿತ್ಯ ದಾಸ ಸಾಹಿತ್ಯ ಹುಟ್ಟಿರ್ತಕ್ಕಂಥದ್ದು ಪ್ರಶ್ನೆ ಇಲ್ಲೇ ಇಲ್ಲ. ಎರಡು ಎಡ್ಕೊಂಡಿದ್ದಂಗೆ ಅಂತೂ ಅಲ್ಲಿ ಬಹಳ ಓದಿ ಮೇಲೆ ತಲೆ ಸ್ವಲ್ಪ ಅಹಂಕಾರ ಬಂದೇ ಬಿಡ್ತದೆ. ಉಳಿದ್ರು ಮಾತಾಡಿಸೋಲ್ಲ ಅವ್ರು ಯಾರು, ಯಾಕೆ ಭಾಳ ಓದ್ಬಿಟ್ಟಿರ್ತಾರೆ ಅವರು. ಹೌದಾ? ಇಲ್ಲಿ ಅಂತ ಅಹಂಕಾರ ಭಾಳ ಇರ್ತದೆ. ಅಹಂಕೃತಿ ಅವನು ಕರ್ಮ ಮಾಡ್ತಾರೆ. ಕರ್ಮ ಮಾಡಲು ಪ್ರತಿಗ್ರಹಿಸನು. ಯಾರು ತಗೊಳ್ಳೋದಿಲ್ಲ? ಭಗವಂತ. ಯಾರು ಅಹಂಕಾರಯುಕ್ತವಾದ ಕರ್ಮಗಳು ದೇವ್ರು ತಗೊಳ್ಳೋದಿಲ್ಲ. ಅದು ಅಭ್ಯಾಸ ಇರಲಿ, ಓದಿರಲಿ, ಮತ್ತೊಂದಿರಲಿ. ಪಾಪಗಳ ಕೊಡುತಿಪ್ಪ. ಅದ್ರ ಬದಲು ಏನು ಕೊಡ್ತಾನೆ? ಕರ್ಮ ಮಾಡಿದ್ರು ಕೂಡ ಪುಣ್ಯ ಕೊಡಂಗಿಲ್ಲ. ಯಾವಾಗ? ನಿತ್ಯ. ಯಾರವ? ಹರಿ.
ಚಂದ ನೋಡಿ ಹರಿಕಥಾಮಸಾರ ಹೌದಾ, ಇದು ಹರಿಕಥಾಮಸಾರ ತಿಳ್ಕೊಂಡು ಎಲ್ಲಿಯೂ ಒಂದು ಸಂಶಯ ಇಲ್ಲ, ಸಂದೇಹ ಇಲ್ಲ, ಒಂದೊಂದೇ ಹೇಳ್ಕೊತಾ ಹೋಗ್ತಾಳೆ. ಪಾಪಗಳ ಕೊಡುತ್ತಿಪ್ಪ ನಿತ್ಯದಲ್ಲಿ ಅವ ಯಾರು ಹರಿ. ಏನು ಮಾಡಿದ್ರೆ ಓದಿ ಶಾಸ್ತ್ರ ಮಾಡಿ ಅಭ್ಯಾಸ ಮಾಡಿ ಅಖಂಡ ಚಂಡಿಕೆ ಬಿಟ್ಟು ಅಸಾಧ್ಯ ಮಡಿ ಮಾಡಿ ಎಲ್ಲ ಮಾಡಿ ಅಹಂ ಅಂದ್ಬಿಟ್ಟು ಅಷ್ಟು ಹೋದು ಅಂತ. ಎಷ್ಟು ನಿರಹಂಕಾರ ಬುದ್ಧಿ ಅದ ನಮ್ಮಲ್ಲಿ. ಆಚಾರ ಸಿದ್ಧಾಂತ ವೈಶಿಷ್ಟ್ಯ ಇದು. ಶ್ರೀಮದ್ ಆಚಾರ ಹೇಳ್ತೀವಿ ನಾನು ತವ ದಾಸೋಸ್ಮಿ ಕೇಳೊಂದು ಹೇಳ್ತಾ ಇದ್ದಾರೆ. ಅದರಂತೆ ಚತುರದಶ ಭುವನಾಧಿಪತಿ ಯಾರವ? ಭಗವಂತ. ಚತುರದಶ ಅಂದ್ರೆ 14, ಲೋಕ ಅಂದ್ರೆ ಲೋಕ, 14 ಲೋಕ ಒಡೆಯ ಯಾರು? ನಾವ್ಯಾರ ಹೋದ್ರ ಮತ್ತೆ ಅಲ್ಲ ಸತಿ. ಕೃತ ಕೃತ ಕೃತಜ್ಞ, ಕೃತ 3 ಶಬ್ದ ಹಾಕ್ಯಾರ. ಕೃತ ಕೃತ ಕೃತಜ್ಞ, ಅವ ಮಾಡಿರ್ತಕ್ಕಂಥದ್ದೇ ಅವ ಕೃತಜ್ಞ. ನಾ ಆಗಿಬಿಟ್ರೆ ನಿಯಾಮಕನು. ಹೌದಾ? ಎಲ್ಲದಕ್ಕೂ ನಿಯಾಮಕ ಅವ. ನಾ ಹೇಳಲಿಕ್ಕೆ, ಕೂಡ್ಲಿಕ್ಕೆ, ಬರೀಲಿಕ್ಕೆ, ಮಲ್ಕೊಳ್ಳಿಕ್ಕೆ, ಹೇಳಿ ಎಲ್ಲದಕ್ಕೂ ಭಾಗ ಬಿಂಬರೂಪಿ ಪರಮಾತ್ಮ ಕುತ್ಕೊಂಡ್ಬಿಟ್ಟ. ಬಿಂಬ ಚಲಿಸೆ ಪ್ರತಿಬಿಂಬ ಚಲಿಸು ಅಂತ ಹೇಳ್ದಂಗೆ ಪರಮಾತ್ಮ ಬಿಂಬರೂಪಿಯಾಗಿ ನಿಯಾಮಕನಾಗಿ ನಮ್ಮ ಅಂತರ್ಯಾಮಿಯಾಗಿ ಎಲ್ಲ ಕೆಲಸ ಮಾಡ್ತಕ್ಕಂಥ ತಿಳ್ಕೊಂಡ್ಬಿಟ್ರೆ ಗೊತ್ತಾ. ಮತಿಭ್ರಂಶ ಇವು ಹೋಗುತ್ತಾವ ಅಂತ. ಮತಿಭ್ರಂಶ, ಪ್ರಮಾದ, ಸಂಕಟ, ದೋಷ ಅವ ಇಲ್ಲ. ಈ ಒಂದೊಂದು ಉದಾಹರಣೆ ಹೇಳ್ತೀನಿ. ಮತಿಭ್ರಂಶ ಹುಚ್ಚು ಹಿಡಿಯೋದು. ಮತಿ ಅಂದ್ರೆ ಏನು? ಬುದ್ಧಿ. ಮತ್ತೆಲ್ಲಿ ಕಡೋದು ಹುಚ್ಚು ಹಿಡಿಯೋದು ಅದು ಮತಿಭ್ರಂಶ. ಯಾವ ಪರಮಾತ್ಮ ನಂಬಿಕೊಂಡಿರ್ತಾನ, ಅರ್ಪಣೆ ಮಾಡ್ತಾನ, ಅವನ ಅರ್ಪಣ ಅವ ಏನಾಗೋದಿಲ್ಲ, ಹುಚ್ಚು ಹಿಡಿಯೋದಿಲ್ಲ ಅಂತ ಅರ್ಥ. ಭಾಳ ಕೆಲವು ಹುಚ್ಚು ಹಿಡಿತಾವೆ, ಕೆಲವು ಅತಿ ಓದೋದಿ. ಎರಡನೇದು ಪ್ರಮಾದ, ಭಾಳ ತಪ್ಪು ಮಾಡ್ತಾರೆ, ಪ್ರಮಾದ ತಪ್ಪು ಅಂತ ಅರ್ಥ. ಸಂಕಟ, ಮನುಷ್ಯ ಆಗತಕ್ಕಂಥ ಅನೇಕ ಸಂಕಟಗಳು ಇವು ಮತ್ತೆ ಮೂರೇ ಹೇಳ್ಯಾರ, ಭಾಳ ಇಂಥವು ಇತ್ಯಾದಿ ಅಂತ ತಿಳ್ಕೊಡ್ರಿ. ಇವೆಲ್ಲ ಆಗ್ತಕ್ಕಂಥವು ಯಾವಾಗ ಪರಮಾತ್ಮಗೆ ಅರ್ಪಣೆ ಮಾಡದೇ ಇದ್ರೆ, ಅಹಂಕಾರ ಹೋದ್ರೆ, ಅಹಂಕಾರ ಇಲ್ಲದೇ ಇದ್ರೆ ಮೊದಲೇ ಕೆಲಸ ಅಹಂಕಾರ ಹೋಗ್ಬೇಕು. ಮೊದಲೇ ತಿಳ್ಕೊಂಡು ಅಹಂ ಅಂತಕ್ಕಂಥದ್ದು ಎಷ್ಟೆಂತ ಮಹಾನ್ ಮಾಡಿದ್ರೆ ಗೊತ್ತಾ ನಿಮಗೆ? ರಘುತ್ತಮ ಸ್ವಾಮಿಗಳು ನೋಡ್ರಿ, ನೀವು ಸತ್ಯಬೋಧನ ತೋಡ್ರಿ, ನೀವು ವಸುಧೇಂದ್ರ ತೋಡ್ರಿ, ಒಬ್ಬರಿಗಿಂತ ಒಬ್ರು ಆ ಪೀಠಕ್ಕೆ ಕೂತಿರ್ತಕ್ಕಂಥ ಮಹಾನುಭಾವರು ಅವ್ರಿಗೆ ಅಹಂಕಾರ ಎಳ್ಳಷ್ಟು ಇರ್ತಿದ್ದಿಲ್ಲ. ದೊಡ್ಡ ಸ್ವಲ್ಪ ಏಕಾತ್ ಸಾಧ್ಯತೆ ಮತ್ತು ಅವ್ರಿಗೆ ಏನು ಮಾಡ್ಲಿಕ್ಕೆ ಶಾಪಾದಪಿ ಶರಾದಪಿ ಮಾಡ್ಲಿಕ್ಕೆ ಹೋಗಿಲ್ಲ ಕೆಲಸ. ಅವರು ಸ್ವಾಮಿ ನಿನ್ನ ಇಚ್ಛಾ ಬಂದ್ರೆ ಮಾಡ್ತೀವಿ, ಇಲ್ಲ ಅಂದ್ರೆ ನೀವು ಕೊಟ್ಟರು ಉಂಟು, ಇಲ್ಲ ಅಂತಾರಲ್ಲ. ಅವನ ಅಡಿಯಾಳಾಗಿ ಹೆಜ್ಜೆ ಹೆಜ್ಜೆಗೆ ಪುರಂದಾಸರು ನೋಡ್ರಿ, ನೀವು ಗೋಪಾಲದಾಸರು ನೋಡ್ರಿ, ಜಗನ್ನಾಥದಾಸರು ನೋಡ್ರಿ, ದಾಸ ಸಾಹಿತ್ಯ ಬರ್ತಕ್ಕಂಥದ್ದು. ನೀನೇ ಬಿಡೇನೋ ನಿನ್ನಂಗೆ ಶ್ರೀನಿವಾಸ, ಆ ಪ್ರಶ್ನೆ ಇಲ್ಲೇ ಇಲ್ಲ. ನೀ ಏನು ತಪ್ಪಾಗಲಿ ಒಪ್ಪಾಗಲಿ ದುಡಿಸಿಕೊಳ್ಳಲು ಶ್ರೀನಿವಾಸ, ಆ ರೀತಿ ಹೇಳ್ತಾ ಇದ್ದಾರೆ. ಆ ರೀತಿ ಯಾರು ಅರ್ಪಣೆ ಮಾಡ್ತಾರ ಭಗವಂತ ಅಂತಕ್ಕಂಥ ಅಹಂಕಾರ ತೆಗಿತಾರ, ಅವ್ರಿಗೆ ಮೂರೇ ಅಲ್ಲ ಇಂಥ ಭಾಳು ಮತಿಭ್ರಂಶ, ಪ್ರಮಾದ, ಸಂಕಟ, ದೋಷವು ಅವಾಗೆ ಇಲ್ಲ ಅಂತ ಅರ್ಥ. ಅಂಥ ವ್ಯಕ್ತಿಗೆ ಇವು ಮೂರು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಭಗವಂತರು ಉದ್ಧಾರ ಮಾಡ್ತಕ್ಕಂಥವ. ಅಹಂ ಮಮತಾಯಿ ಮಾಡ್ತಕ್ಕಂಥ ಕರ್ಮಗಳನ್ನ ಪರಮಾತ್ಮ ಸ್ವೀಕಾರ ಮಾಡದೆ ಅವರಿಗೆ ಅನುಗ್ರಹ ಮಾಡ್ತಕ್ಕಂಥವ ಹೇಳ್ತಾ ಇದ್ದೀನಿ. ಆ ರೀತಿಯಾಗಿ ಹೇಳ್ಕೊತ ಹೋಗಿ ಅಂತಾರ ಮುಂದುವರೆದು ಮುಂದಿನ ಪದ್ಯ ಹೇಳ್ತಕ್ಕಂಥದ್ದು. ಪರಮಾತ್ಮ ಪುಣ್ಯಕರ್ಮ ಫಲಗಳನ್ನು ಯಾರು ದೇವತೆಗಳ ಭಗವದ್ವೇಷ ಇರ್ತಕ್ಕಂಥ ದೈತ್ಯರ ಪಾಪಕರ್ಮಗಳನ್ನು ಫಲಗಳನ್ನು ವಿಭಾಗ ಮಾಡ್ತಕ್ಕಂಥದ್ದು ಹೇಳ್ಯಾರ, ವಿವರಿಸ್ತಾರ ಮತ್ತಿಲ್ಲಿ. ವಾರಿಜಾಸನ ಮುಖ್ಯರ ಆಜ್ಞಾ ಅಂದ್ಬಿಟ್ಟು ಹೋಗ ನೋಡ್ರಿ. ವಾರಿಜಾಸನ ಮುಖ್ಯರು ಆಜ್ಞಾಧಾರಕರು, ಅಲ್ಲಿ ಉಳಿತದಲ್ಲಿ ಆಜ್ಞಾಧಾರಕರು, ಸರ್ವ ಸ್ವತಂತ್ರ ರಮಣೆಂದು ಅರಿದು ಇಷ್ಟ ಅನಿಷ್ಟ ಕರ್ಮಫಲ ಸಾರಭುಕ್ತನಿಗೆ ಅರ್ಪಿಸಲು ಸ್ವೀಕಾರ ಮಾಡುವ ಪಾಪ ಫಲವ ಕುಬೇರ ನಾಮಕ ದೈತ್ಯರಿಗೆ ಕೊಟ್ಟವರ ನೋಯಿಸುವ ಹೇಳ್ತಾ ಇದ್ದಾರೆ. ಮಾಡ್ತಕ್ಕಂಥದ್ದು ಕುಬೇರ ಶಬ್ದ ಪರಮಾತ್ಮದ ಅರ್ಥ. ಕುಬೇರ ನಾಮ ಇಬ್ಬಿದ್ದಾನ, ಕುಬೇರ ನಾಮಕ ದೈತ್ಯನೂ ಇದ್ದಾನ, ಮತ್ತು ಕುಬೇರ ಒಂದು ರಾಕ್ಷಸನೂ ಇದ್ದಾನ. ಕುಬೇರ ಭಗವಂತನೂ ಅರ್ಥ. ಹೆಂಗೆ ಅರ್ಥ ಮಾಡ್ಕೊಂಡು ಹೇಳ್ತಾನೆ ಮನ. ವಾರಿಜಾಸನ ಅದ್ಯಾರು ಗೊತ್ತಾತ? ಬ್ರಹ್ಮದೇವರು ಮುಖ್ಯ ಅವ್ರು ಹಿಡ್ಕೊಂಡು ಇತ್ತಿರು. ಆಜ್ಞಾಧಾರಕರು ಬ್ರಹ್ಮರಿಂದ ಹಿಡ್ಕೊಂಡು ಎಲ್ಲ ಆಜ್ಞಾಧಾರಕರು. ಸರ್ವ ಸ್ವತಂತ್ರ ರಮಾರಮಣನು ಎಂದರಿದು ಇಷ್ಟ ಅನಿಷ್ಟ ಕರ್ಮಫಲ ಸಾರಭೋಕ್ತ ಅರ್ಪಿಸಲು. ಎಲ್ಲ ದೇವತೆಗಳು ತಾವು ಮಾಡ್ತಕ್ಕಂಥ ಕರ್ಮ ಯಾರು ಅರ್ಪಣೆ ಮಾಡ್ತಾರೆ? ಭಗವಂತಗೆ ಮಾಡ್ತಕ್ಕಂಥ ಮಹಾನುಭಾವರು ನೋಡ್ರಿ. ಆಚಾರ ಗ್ರಂಥಗಳನ್ನ ಓದೋ ಮುಂದೆ ಕೊನೆಗೆ ಪ್ರಾರಂಭಕ್ಕೆ ಕೊನೆಗೆ ಪ್ರಾರಂಭ ಎಷ್ಟು ಪ್ರೀತಿದ ಅರ್ಪಣೆ ಮಾಡ್ತಾರ. ನಾನು ಭಗವಂತನ ಶಿಷ್ಯ ಆಗಿ ಅನುಗ್ರಹದಿಂದ ಕಿಂಚಿತ್ ತಿಳ್ಕೊಂಡೇನೆ ಅಷ್ಟು ಹೇಳಿದ್ರು. ಮತ್ತೆ ಗೀತಾ ಭಾಷೆ ಇಷ್ಟು ಓದಿದ ಮೇಲೆ ಸಿಂಹದಾಚಾರ್ಯ ಬರ್ಕೊಂಡು ಹೋಗಿದ್ರು. ಬದ್ರಿಗೆ ಹೋಗೋ ಮುಂದೆ ವ್ಯಾಖ್ಯಾನ ಬರ್ಕೊಂಡು ಹೋಗಿ ಗೀತಾಕ್ಕೆ ಯಾರು ಮುಂದಿಟ್ರು? ವೇದವ್ಯಾಸರ ಮುಂದೆ. ಇತಿಹಾಸ ವಿಚಾರ ಮಾಡ್ರಿ ಹಂಗೆ ನೀವು. ಗೀತಾ ಬರೆದವ್ರು ಯಾರು? ವೇದವ್ಯಾಸದೇವರು. ಹೌದಲ್ಲ? ಮತ್ತೆ ಮಹಾಭಾರತ ಬರೆದು ವೇದವ್ಯಾಸದೇವರು ಬರೆದು. ಈ ಗ್ರಂಥದಾಗ ಹಿಂಗ ಅದಂತ ಹೇಳಲಿಕ್ಕೆ ಹೇಳಿದ್ರೆ ಅದಕ್ಕೆ ಸಿಹಿ ಮಾಡೋದು ಅಧಿಕಾರ ಯಾರಿಗಿರ್ತದೆ? ವೇದವ್ಯಾಸದೇವರು ಇರ್ತದೆ, ಕೃತಿಕರ್ತಿಗಿರ್ತದೆ, ಉಳಿದಾಗ ಇರೋದಲ್ಲ. ಹಾಗೆ ಇಡೀ ಗೀತಾಕ್ಕೆ ಜಗ್ ಮಂದಿ ಬರ್ದಾರ. ಮತ್ತೆ ಒಬ್ಬರಲ್ಲ ಇಬ್ಬರಲ್ಲ. ಜಗತ್ತಿನ ತುಂಬ ಅಕಸ್ಮಾತ್ ಕೃಷ್ಣ ಇನ್ನೊಮ್ಮೆ ಅವತಾರ ಮಾಡಿ ಹುಟ್ಟಿ ಬಂದು
ಗೀತಾ ಲೈಬ್ರರಿ ಬಿಟ್ರೆ ನಾ ಎಷ್ಟು ಹೇಳಿ ನಿಮಗಂತ ಏನು ಬರೆದಿರಿ ಅಂತ ನಾ ಎಷ್ಟು ಬಂದಿವ್ರಿ. ತಿಳಕನು ಬರೋದನ್ನ, ಅರವಿಂದರು ಬರೋದ್ರ, ಹೌದ, ಗಾಂಧಿನು ಬರೋದನ್ನ, ಇಂಥ ಈ ಫಾರಿನರ್ಸ್ ಅಂತ ಬರ್ಕೊಂಡ್ರು, ಅನಾಹುತ ಬರ್ಕೊಂಡ್ರ. ಗೀತಾ ಅವಲೋಕನ ಗ್ರಂಥ ಅದ, ಅದನ್ನ ಮುಳ್ಕೊ ಇಡೀ ಒಂದು 1000 ಪುಟ ಆದಾಗ ಗೀತಾ ಮೇಲೆ ಗ್ರಂಥ ಅಷ್ಟು ಹೇಳ್ಕೊತ ಹೋಗ್ಯಾರ. ಗೀತಾ ಇಷ್ಟು ಅದ್ಭುತವಾದ ಗ್ರಂಥ ಅಂದ್ರೆ ಅಷ್ಟು ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಗ್ರಂಥ. ಲೋಕಮಾನ್ಯ ತಿಳಕರು ಗೀತಾಗೆ ಬರೆದ್ರು ಕರ್ಮಯೋಗ ಅಂತ. ನಿಮ್ಗೆ ಗೊತ್ತಿರ್ಬೇಕು, ಇಲ್ಲ ಹಂಗೆ ಹೇಳ್ತೀನಿ ನಿಮ್ಗೆ. ಸತ್ಯಧ್ಯಾನರ ಕಾಲ ಅದು. ಯಾರೋ ಹೋಗಿ ಹೇಳಿದ್ರು ಸತ್ಯಧ್ಯಾನ ಇಲ್ಲ ಹಿಂಗೆ ಬರ್ದಾನ ತಿಳಕರು ಅಂತ ತಿಳ್ಕೊಂಡು ಕರ್ಸವಾದಕ್ಕೆ ಅವನಂದ್ರು. ಆತು, ವಾದಕ್ಕೆ ಸಿದ್ಧತೆ ಯಾರಾತು, ಪುಣದಾಗ ಕೂತ್ಕೊಂಡು ವಾದ ಸತ್ಯಧ್ಯಾನರು ತಿಳಕ ಸಾಮಾನ್ಯ ಮನುಷ್ಯ ಅಲ್ಲ ಅವನು, ಇಂಥ ದೊಡ್ಡ ಗ್ರಂಥ ತಿಳಕ ಕರ್ಮ ರಹಸ್ಯ ನೋಡ್ರಿ ಹೆಂಗೆ ಗೊತ್ತಾಗುತ್ತೆ ನಿಮಗೆ. ವಾದ ಮಾಡಿದರು. ತಿಳಕರು ಸಾಷ್ಟಾಂಗ ಹಾಕಿಬಿಟ್ರು. ಸ್ವಾಮಿ ನಿಮ್ಮ ದೃಷ್ಟಿಕೋನ ಬೇರೆ, ನನ್ನ ದೃಷ್ಟಿಕೋನ ಬೇರೆ ಅಂತ ಹೇಳ್ಬಿಟ್ರು. ಇದೆಲ್ಲ ಪ್ರಿಂಟ್ ಆಗಿದ್ದು ನನ್ನ ಹತ್ರ ಮಾಡಿರೋದ ಸಿಗುತ್ತೆ. ಹಂಗೆ ಇನ್ನೂ ದಾಖಲೆ ಮಾಡಿಟ್ಟಾರೆ. ಮತ್ತೆ ಅವಾಗ ಫೋಟೋ ಹೊಳ್ಳಿ ಬರೀತಿಲ್ಲ ಮೊಬೈಲ್ನಾಗ, ಬರೀ ಬರೀತಿತ್ತಾವ ಅಂಥವನ್ನ ಅಂತ ಹೇಳ್ತಾರೆ. ಹೆಂಗೆ ಹೊರಗೆ ಗೊತ್ತಾ ಹೇಳಿರಂಥವ್ರು ಹೇಳಿದರು ತಿಳಕರು, ನಾನು ಬರೆದು ಉದ್ದೇಶ ಬೇರೆ, ನಿಮ್ಮ ಆಚಾರ ಬರೆದು ಉದ್ದೇಶ ಬೇರೆ. ಅವರು ಸಾಧನಕ್ಕೆ ಮೋಕ್ಷಕ್ಕೆ ಬರ್ತಾರೆ, ನಾನು ಜನರನ್ನ ಸ್ವಾತಂತ್ರ್ಯ ತಯಾರು ಮಾಡ್ಬೇಕಾಗ್ಯದ. ನನ್ನ ಉದ್ದೇಶ ಇಂಡಿಯಾಗೆ ಸ್ವಾತಂತ್ರ್ಯ ಸಿಗಬೇಕಾಗ್ಯದ. ಅದಕ್ಕೆ ಕರ್ಮಫಲ ಹೇಳ್ಕೊತಾ ನಾವು ಹೋಗೇನೆ. ನಾನು ನೀವು ಸಿಕ್ಕಿ ಅಂತ ತಿಳ್ಕೊಂಡು ಸಾಷ್ಟಾಂಗಾಗಿ ತನ್ನ ಸೋಲು ಒಪ್ಪಿಕೊಂಡ, ಬರೆದು ಕೊಟ್ಟ. ಮೊದಲ ಆದೇಶ ಮಾಡಿದಂತ, ಸ್ವಾಮಿ ನಮ್ಮ ಮನೆ ಪೂಜಾಗೆ ಬರಲಿ ಅಂತ ತಿಳ್ಕೊಂಡು. ತಿಳಕರು ಮತ್ತು ಬೇರೆ ಮತ್ತು ಅವ್ರು ಇದಾಗಿ ಹೆಸಾಗಲ್ಲ ಸತ್ಯಜ್ಞಾನ ಪೂಜೆ ಮಾಡೋರ್ನಾಗ. ತಿಳಕ ಅವತ್ತಿನ ದಿವಸ ತಿಳಕರು ಅವತ್ತಿನ ದಿವಸ ಅಕ್ಷಂತ್ಯ ಅಂಗನ ಹಚ್ಕೊಂಡ್ರಂತ. ತಮ್ಮ ಜನರು ತಮ್ಮ ಗುಂಬಿಗೆಲ್ಲ ಹಚ್ಚಿದ್ರಂತ. ಇದು ಅವತ್ತಿನ ಕೇಸರಿ ಪತ್ರಿಕೆ ಪ್ರಿಂಟ್ ಆಗಿದ್ದ ಕಾಪಿ ನನ್ನ ಹತ್ರ ಅದ. ಮತ್ತೆ ತಿಳ್ಕೊಳ್ರಿ, ಅಷ್ಟು ಅದ್ಭುತವಾಗತ್ತೆ. ಸತ್ಯಜ್ಞಾನ ವಿದ್ಯಾಪೀಠದವರು ಬಾಂಬೆ ಮುಳುಂದ ಹೌದಿಲ್ಲ, ಅವ್ರು ಮಾಡಿಟ್ಟು ಪ್ರತಿ ನನ್ನ ಹತ್ರ ಹೋದಾಗ ತೋರಿಸಿ ನಿಮಗೆ. ಹಂಗೆ ಅಷ್ಟು ವೈಶಿಷ್ಟ್ಯ, ಗೀತಾ ವೈಶಿಷ್ಟ್ಯ ಆಗತ್ತೆ ನಿಮ್ಗೆ. ಯಾಕೆ ಹೇಳ್ಬೇಕಾದ್ ಗೊತ್ತಾ ನಿಮಗೆ? ಅದು ಹೇಳ್ತಾ ಇದ್ದಾರೆ, ಅರ್ಪಿಸಲು ಸ್ವೀಕಾರ ಮಾಡುವ ಪಾಪ ಫಲವನ ಭಗವಂತ ಏನ್ ಮಾಡ್ತಾನ, ಕುಬೇರ ನಾಮಕ ದೈತ್ಯರಿಗೆ ಕೊಟ್ಟು ಅವರ ನೋಯಿಸುವ. ಕುಬೇರ ಶಬ್ದಕ್ಕೆ ದೈತ್ಯ ಅಂತ ಅರ್ಥ. ಆ ಕುಬೇರ ಹಣ್ಣು ಪ್ರತಿ ಕುಬೇರಲ್ಲ ಮತ್ತೆ ಭಾಳ ಅರ್ಥವ. ಇನ್ನು ಯಾಕೆ ಹೇಳಿ ಕೊಂಡಿದ್ದಕ್ಕೆ ಹೆಂಗೆ ಅರ್ಥ ಹೊಂಟದ ಹೇಳಿ ಹೆಂಗೆ ಅರ್ಥ ಮಾಡ್ಬೋದು. ಕು ಶಬ್ದಕ್ಕೆ ದೈತ್ಯ, ಬೇರ ಪ್ರೇರಕ ಅಂತ ಅರ್ಥ, ಅಥವಾ ಕುಬೇರ ಕಟ ಈ ರೀತಿ ಐತಿ ಅಂತ ಅರ್ಥ. ಇನ್ನೊಂದು ಶಬ್ದ ಕಬ್ ಶಬ್ದಕ್ಕೆ ಅರ್ಥ. ಕಬ್ ಒಂದು ಕ್ರಿಯಾಪದ ಇಂಗ್ಲೀಷ್ನಾಗ, ಇದು ಸಂಸ್ಕೃತದಾಗ. ಟು ಗೋ ಅಂತಿರಲಿಲ್ಲ ನಿಮಗೆ, ಟು ರನ್ ಅಂತಿರ್ಲು, ಗಮ ಗಚ್ಚ ಟು ಗೋ, ರನ್ ಧಾವ ಓಡು ಅಂತ ಅರ್ಥ. ಹಂಗಿದ್ದಂಗೆ ಶಬ್ದ ಕಟ್ ಈ ರೈತಿ ಅಂತ ಅರ್ಥ, ಕುಬ್ಜ ಶಬ್ದಕ್ಕೆ ಅರ್ಥ. ಭಗವಂತ ಪ್ರೇರಣಾ ಮಾಡುವಾದ್ರೆ ನಾವು ಕುಬೇರ ಅಂತೂ ಹೆಸರು ಮತ್ತ ಹಿಂಗೂ ಅರ್ಥ ಹಿಂಗೂ ಅರ್ಥ. ಸಂಸ್ಕೃತ ಹೆಂಗೆ ಬೇಕು ಶಬ್ದ ಒಳಗೆ ಬರ್ತಿರೋ ಕೂಡ ಅದನ್ನ ಹೇಳ್ತಾ ಇದ್ದಾರೆ. ಕೊಟ್ಟು ಅವರ ನೋಯಿಸುವ. ಯಾರು ದೈತ್ಯರಿರ್ತಾರ ಅವರ ಪಾಪ ಪುಣ್ಯ ಫಲವನ್ನು ತಗೊಂಡು ಭಗವಂತ ಆಗಿರ್ತಕ್ಕಂಥವ ಯಾರಿಗೆ ಕೊಡ್ತಾನ, ತನ್ನ ದೈತ್ರಿ ತನ್ನ ಬಾಳು ದೇವರಿಗೆ ಕೊಡ್ತಕ್ಕಂಥ ಒಂದು ಮಾತು ಅಂತ ಅದನ್ನ ಹೇಳಿ ಅಂತರ ಮುಂದುವರೆದು. ಪರಮಾತ್ಮ ಸರ್ವ ವ್ಯಾಪಾರಕ್ಕೂ ಮುಖ್ಯನಾಗಿರ್ತಕ್ಕಂಥವ, ಪ್ರೇರಕ. ಅವಾಗ ಎಷ್ಟು ಹೆಸರವ, ಅನೇಕ ಹೆಸರುಗಳವ. ಕೆಲವು ಹೆಸರು ಹೇಳಿ ತೋರಿಸ್ತಾರ ದಾಸರಾಯರಲ್ಲಿ. ಯಾಕಂದ್ರೆ ಶಬ್ದ ವೈಶಿಷ್ಟ್ಯ ಆಗಬಾರ್ದು ತಿಳ್ಕೊಂಡು ಹಿಂದಿ ಶಬ್ದ ಹೇಳಿ ನೋಡಿ ದಾಸರ ಕಲ್ಪನೆ ಹೆಂಗದ. ಇದು ಹರಿಕಥಾಮೃತದ ಕಂಪೋಸಿಷನ್. ಇದು ಕಂಪೋಸನ್ ಗೊತ್ತಾತಿಲ್ಲ ನಿಮಗೆ, ಕೂಡಿಸೋದು, ಒಂದು ಗ್ರಂಥ ಕೂಡಿಸೋದು. ಕಂಪೋಸ್ ಮಾಡ್ತಾಗ ಅಂತಾರ, ಇಲ್ಲಿ ಹಿಂಗೆ ಸಂಶಯ ಬಂತು ಇಬ್ಬರು ಸುಖಮುಂದ ಅಂತಾರ ಅವ್ರು. ಹಿಂಗೆ ಹರಿಕಥಾಮೃತ ಅಧ್ಯಯನ ಮಾಡಿದಾಗ ಹೊಸ ಹೊಸ ಅರ್ಥ ಹೊಳ್ತಾವ್ ಇಲ್ಲಿ ಅಂತಾರ ನೋಡ್ರಿ. ಆ ಶಬ್ದ ಹೆಂಗೆ ಬರ್ತಾವ ನೋಡ್ರಿ. ಹೆಂಗೆ ಕ್ರೂರ ದೈತ್ಯರೊಳಿದ್ದು ತಾನೇ ಪ್ರೇರಿಸುವ. ಹೌದದ ಅರ್ಥ ಆಗ್ತದ. ಆ ಕಾರಣದಿ ಆದ್ದರಿಂದ ಹರಿಗೆ ಕುಬೇರ ನೆಂಬರು. ಕುಬೇರ ಶಬ್ದಕ್ಕೆ ಅರ್ಥ ಹೇಳಂಗಾತಿಲ್ಲ, ಅರ್ಥ ಬಿಡಿಸ್ಕೊಳ್ತೀನಿ ನಮಗೆ. ಎಲ್ಲರೊಳು ನಿರ್ಗತ ಗತಿಗೆ ನಿರುತ ಸೂರ್ಯಗಮ್ಯಗೆ ಸೂರ್ಯನೆಂಬರು. ದೂರ ಶ್ಲೋಕಗೆ ಶುಕ್ಲ ಲಿಂಗ ಶರೀರವಿಲ್ಲದ ಕಾರಣ ಅಕಾಯ ನೆನೆಸುವನು. ಇವೆಲ್ಲ ಅಷ್ಟು ಉಪನಿಷತ್ತಿನ ಮಾತು. ಇಷ್ಟು ಕೂಡ ಹರಿಕಥಾಮೃತದ ಉಪನಿಷತ್ತು ಪಂಚರಾತ್ರ ಏನು ಬೇಕಂತಂದ್ರೆ ದಾಸರಾಜರು ಕೊಟ್ಟು ನಮಗೆ ಎಷ್ಟು ಅಭ್ಯಾಸ ಮಾಡೋಕೆ ಮಹಾನುಭಾವ ಕೊಡ್ರಿ. ಇಷ್ಟು ಮಾಡಿ ನೋಡ್ಕೋದು ಬಂದೆ ನೀವು. ನನಗೇನು ಗೊತ್ತಿಲ್ಲ, ನಾ ಹೇಳಿನಂತ ಎಷ್ಟು ಹೇಳ್ಕೊಂಡು ಮೇಲೆ ಹೇಳ್ಕೊಂಡಲ್ಲ ಅಲ್ಲಿ ಕನ್ನಡ ಬರ್ದೇನಪ್ಪ ಸ್ವಾಮಿ ನನಗೆ ಗೊತ್ತಿಲ್ಲ. ಜ್ಞಾನಿಗಳು ಉದ್ಧಾರ ಬರೆದು ಕೇಳೋ ಶ್ಲೋಕ ಮೇಲೆ ಬಂದಿರ್ತಕ್ಕಂಥದ್ದು ಇಲ್ಲಿ ಎಷ್ಟು ಮಾಡ್ರು. ಕ್ರೂರ ದೈತ್ಯರೊಳಿದ್ದು ಪರಮಾತ್ಮ ಆಗಿರ್ತಕ್ಕಂಥವನ್ನ ಹೇಳ್ತಾ ಇದ್ದಾರೆ. ಏನ್ ಮಾಡ್ತಾನ, ತಾನೇ ಪ್ರೇರಿಸುವ. ಇಲ್ಲ ಅವ್ರು ಸ್ವತಂತ್ರ ಆಗಿಬಿಡ್ತಾರ. ಅವರು ಪ್ರೇರಣೆ ಯಾಕೆ ಮಾಡಿದ, ಅವ್ರ ಸ್ವಭಾವ, ಅವ್ರ ಜೀವಿತ, ಅವ್ರ ಸಾತ್ವಿಕರು, ರಾಜಸರು, ತಾಮಸರು, ಅವರ ಅನಾದಿ ಕರ್ಮ ಸಂಬಟ್ಟಿರ್ತಕ್ಕಂಥವು ಕಾರಣದಿ ಸಿರಿ ಶಳಿ ಯಾರು ಹೇಳ್ಕೊಟ್ಟಿದ್ರು ನಮಗೇನು ದುಶಾಸನ ಪಾಠ ಕಲಿಸಿದ್ರು. ಸಿರಿ ಶೆಳಿಬೇಕು ಅಂತ ಯಾರು ಹೇಳ್ಕೊಟ್ಟಿದ್ರು ನಮಗೆ. ಹೋದ ಬರಬಾರಿ ತಕೊಂಬಂದ ಹೆಣ್ಮಗ. ಏನು ವೈಶಿಷ್ಟ್ಯ
ವರ್ಣ ಮಾಡ್ತಾರೆ ಅದನ್ನು. ಹೋದ ದುಶ್ಯಾಸನ ಯಾರಿಗೆ? ದ್ರೌಪದಿ ಹತ್ರ ಹೋದ. ಆಕಿ ಬರ್ಲಿಕ್ಕೆ ಒಳ್ಳೆ ಅನ್ಲಕ್ಕಿ, ಕೇಳ್ಕೊಂಬ ಅಂತ ಹೇಳಿದ್ಲಕ್ಕಿ. ದ್ರೌಪದಿ ಶಾಣೆಗೆ ನೋಡ್ರಿ ಆಕಿ ಭಾರತೀ ದೇವಿ ಆಕಿ. ಹೋಗೋ ಅಂದಕ್ಕಿ. ಅವ ನಿಮ್ಮ ಪಾಂಡವರಷ್ಟು ಸೋತಾರಿಲ್ಲ, ಸೋತ ಮೇಲೆ ಅವ್ರ ತವ ಆಗೋದೇ ಇಲ್ಲ. ಹೌದಲ್ಲ, ಮತ್ತೆ ನನ್ನ ಹೆಂಗೆ ಕರ್ಲಿಕ್ಕೆ ಕಳ್ಸ ಬರೋದು ಅಂತ ಹೇಳಿದ್ದಕ್ಕೆ ಎಳ್ಕೊಂಡು ಹೋದಿವ. ಯಾರು? ದುಶ್ಯಾಸನ. ಎಲ್ಲಿ ಹಿಡ್ದಾನ? ಜಡಿ ಹಿಡ್ದ ಅಂತ ಹೇಳ್ಕೊಡ್ರಿ. ಈ ಅವಸ್ಥಾ ಭಾರತೀಯ ಅನುಭವಿಸಲು ಮತ್ತೆ ಇವಾಗ ನಿರ್ಣಯದಾಗ ಆಚಾರ ಹತ್ತಾರೆ. ಭಾರತೀಯ ಈ ಪಾಪ ಈ ತಾಪತ್ರ ಏಕಿಗಿಲ್ಲ. ಮತ್ತೆ ಅಲ್ಲಿರ್ತಕ್ಕಂಥ ಬೇರೆ ಅನುಭವಿಸ್ತಾರೆ ಆ ಪಾಪವನ್ನು. ಅವ್ರಿಗೆ ಮತ್ತೆ ಶಾಪ್ ಇರ್ತದೆ ಭಾಳ. ನಿರ್ಣಯ ಅನ್ನೋದು ಗೊತ್ತಾಗ್ತೀವಿ ಎಲ್ಲ ತಿಳ್ಕೊಡ್ರಿ. ಅವ ಅಂತ ಆಕೆ ಅಂತಾಳ, ನಾ ಈಗ ಬರೋ ಸ್ಥಿತಿ ಒಳಗಿಲ್ಲ, ನಾ ರಜಸ್ವಲಿ ಆಗಿ ನಿಂತಾಳಾಕಿ, ನನ್ನ ಮುಟ್ಟಿ ಬರಬೇಡ ಅಂತಾಳಾಕಿ. ಅವ್ಗೆ ಏನು ರಜಸ್ವ, ಅವ್ಗೆ ಏನು ದುಶ್ಯಾಸನ ಏನಾಗಬೇಕು, ಅದೇನಾಗಬೇಕು ನಮಗೆ ನೋಡ್ರಿ. ಎಂಥ ಮಾತಾಡ್ತಾನ ಕುಮಾರವ್ಯಾಸನ ಮಾತು. ಪುಷ್ಪವತಿ ಆದಲ್ಲಿ ಫಲವತಿ ಯಾವ ನಡೆ ಕುರುರಾಯ ಭವನದಲ್ಲಿ. ಗುಂಡು ಹೊಡೆದಂಗೆ ಆಗ್ತಲ್ಲ. ಪುಷ್ಪವತಿ ಆದಲ್ಲಿ ಇಲ್ಲಿ ರೈಸಲು ಆಗಿಲ್ಲ, ಫಲವತಿ ಆಗು ನಡೆ ಕುರುರಾಯ ಭವನದಲ್ಲಿ. ಅಲ್ಲಿ ಬಸರಾಗ ಬಂದು ಕರ್ಕೊಂಡು ಹೋಗ್ತಾ ನೋಡ್ರಿ ಆಕೆನ ಕುರುರಾಯ ಭವನದಲ್ಲಿ. ಇಷ್ಟು ಅನ್ಬೇಕಾದ್ರೆ ಎಷ್ಟು ಸಂಕಟ ಆಗಿರ್ಬೇಕಾಗಿ ಅಂತ ಮಾಡ್ಲಿಕ್ಕೆ ಹಚ್ಚಿದ ಯಾರ? ಭಗವಂತ. ಯಾರಿಗೆ? ದುಶ್ಯಾಸನಿಗೆ ಮಾಡ್ಲಿಕ್ಕೆ ಹಚ್ಚಿ ಅವನ್ನ ಸಂಹಾರ ಯಾರು ಮಾಡಿಸ್ತಾರೆ? ಭೀಮಸೇನ ಮಾಡಿಸ್ತಾರೆ. ಇದೆಲ್ಲ ಯಾರ ಕ್ರಿಯೆ? ಅಷ್ಟು ಇದು ಕೂಡ ಭಗವಂತನ ಆಟ ಹೌದಿಲ್ಲ, ಅದನ್ನ ಹೇಳ್ತಾ ಇದ್ದಾರೆ. ಆ ರೀತಿ ಕ್ರೀಡೆ ಹರಿಗೆ ಕುಬೇರನೆಂಬರು. ಕುಬೇರ ಶಬ್ದ ಕರ್ತ ನಿಮಗೆ. ಕು ಅಂದ್ರೆ ದೈತ್ಯ, ಈರ ಕು ಪ್ಲಸ್ ಈರ ಕುಬೇರ ಅದು ಶಬ್ದ, ಅದನ್ನ ಹೇಳ್ತಾ ಇದ್ದಾರೆ. ಎಲ್ಲರಳು ನಿರ್ಗತ ಗತಿಗೆ ನಿರುತ ಅವ ನಿರ್ಗತ ಗತಿಗೆ ನಿರುತ ಸೂರ್ಯಗಮ್ಮೆಗೆ ಸೂರ್ಯನೆಂಬರು. ಸೂರ್ಯ ಅಂತ ಮತ್ತೊಂದು ಭಗವಂತಗೆ ಸೂರ್ಯ ಅಲ್ಲ ಮತ್ತವ ಮತ್ತೊಬ್ಬ ಸೂರ್ಯ. ಸೂರ್ಯ ಅಂದ್ರೆ ಅವನ ಯಾಕ ಸೂರ್ಯಗಮ್ಯ ನೋಡಿ ಅರ್ಥ ಮಾಡಿಕೊಡ್ರಿ. ಸೂರ್ಯ ಅಂದ್ರೆ ಜ್ಞಾನಿಗಳು, ಗಮ್ಯ ತಿಳ್ಕೊತಕ್ಕಂಥವ್ರು ಜ್ಞಾನಿಗಳೇ ಮಾತ್ರ ಭಗವಂತ ಗಮ್ಯ. ಇದು ಈಶಾವಾಸ್ಯದ ಮಾತು. ಈಶಾವಾಸ್ಯ ಉಪಯುಕ್ತ ಮಾಡ್ತಕ್ಕ ಆಚಾರ ಕೊಟ್ಟಿರ್ತಕ್ಕಂಥ ಸಂದರ್ಭ ಎಲ್ಲ ತಿಳ್ಕೊಡ್ರಿ. ಎಲ್ಲ ಮುದ್ಭಾಚಾರ ಮಾತು ಇವು ಸೂರ್ಯಗಮ್ಯನಿಗೆ. ದೂರ ಶೋಕಗೆ ಶುಕ್ಲ. ದೂರ ಶೋಕ, ಶೋಕ ಅಂದ್ರೆ ದುಃಖ. ಪರಮಾತ್ಮ ಕಿಂಚು ದುಃಖ ಇಲ್ಲ, ಅದಕ್ಕೆ ಶುಕ್ಲ ಅಂತ ಹೆಸರು ಅವಾಗ. ಇಷ್ಟ ಅರ್ಥ ಹೇಳ್ಕೊಡ್ತೀವಿ ಯಾವ ಶಬ್ದಕ್ಕೆ ಅನ್ನೋದನ್ನ. ಲಿಂಗ ಶರೀರವಿಲ್ಲದ ಕಾರಣ ಪರಮಾತ್ಮ ಲಿಂಗ ಅಕಾಯನೆಂಬುವರು. ಹಾಗೆ ಯಾಕೆಲ್ಲ ಅಕಾಯ ನೆನೆಸುವನು ಪರಮಾತ್ಮ. ನೋಡ್ರಿ, ಕುಬೇರ ಹೌದು, ಸೂರ್ಯಗಮ್ಯ ಹೌದು, ಶುಕ್ಲ ಹೌದು, ಆಮೇಲೆ ಅಕಾಯ ಹೌದು. ಆ ಶಬ್ದಕ್ಕೆ ಅರ್ಥ ಇದೆಲ್ಲ ಬರ್ತಕ್ಕಂಥ ಮಾತು ಈಶಾವಾಸ್ಯ ಉಪನಿಷತ್ತಿನ ಭಾಷೆ ಬರ್ತಕ್ಕಂಥ ಮಾತೆಲ್ಲ ಕೂಡ ಆಚಾರ ಕೊಟ್ಟಿರ್ತಕ್ಕಂಥ ಶಬ್ದಗಳಿವು. ಪರಮಾತ್ಮ ನಾಮಗಳೇನು, ಅಲ್ಲಿ ಬರ್ತಕ್ಕಂಥ ಕ್ರಿಯಾಗಳೇನು, ಅದಕ್ಕೆ ಅರ್ಥ ವೈಶಿಷ್ಟ್ಯ ಇಷ್ಟು ಲೋಕದ ಹೋಗ್ತಾ ಇದ್ದಾರೆ. ಇಷ್ಟು ಹೊಡೆದು ಮುಂದೆ ಅದು ನೋಡ್ರಿ ಹಂಗೆ ಹೇಳ್ತಾನೆ ಮಾತು, ಆಚಾರ ಮಾತು ಹೇಳ್ತಾನೆ, ಭಾಷೆದ ಮಾತು. ಶುಕ್ರಂ ತೋಕರಾಹಿತ್ಯಾತ್. ಶೋಕಿಲ್ಲ, ಅದಕ್ಕೆ ಶುಕ್ರ. ಔರಣಂ ನಿತ್ಯಪೂರ್ಣತಃ. ಆದ್ದರಿಂದ ಪಾವನತ್ವಾತ್ ಸದಾ ಶುದ್ಧಂ, ಶುದ್ಧ ಅಂತಾರು. ಅಕಾಯಂ ಲಿಂಗವರ್ಜನ. ಭಾಷೆದ ಮಾತು ಹೇಳ್ತಾ ಇದ್ದಾರೆ. ಇಷ್ಟು ಹೇಳ್ಕೊತ ಹೋಗಿ ಮುಂದೆ ಅವನ ಮಹಿಮೆಯನ್ನು ಮುಗಿಸಿ ಬರ್ತಾ ಇದ್ದಾರೆ. ದಾಸಿ ಪದ್ಯವನ್ನು ಹೇಳ್ತಾ ಇದ್ದಾರೆ. ಸಕಲ ಪಾಪ ಮೋಚಕ ಮೋಕ್ಷದಾಯಕ ಹರಿನಾಮ ಸ್ಮರಣೆ ಮಹಿಮೆಯನ್ನು ಹೇಳ್ತಾರೆ. ಕೊನೆಗೆ ಬಂದು ನೋಡ್ರಿ, ಇಷ್ಟೆಲ್ಲ ಹೇಳ್ಕೊತು ಕೊನೆಗೆ ನಿಮ್ಮಂತಾರೆ. ಇಷ್ಟೆಲ್ಲ ಹೇಳಿ ಮರಿಬಹುದು ನೀವು, ಮರಿಬೇಕಾರ ಇದನ್ನು ಮರಿಬೇಡ್ರಿ ಅಂತಾರೆ ಮತ್ತೆ ಅವರು. ಏನು ನಾಮಸ್ಮರಣೆ ಹೇಳ್ತಾ ಇದ್ದಾರೆ ಅಂತ ಎಷ್ಟು ಚಂದ ಹೇಳ್ತಾರೆ ಹೇಳೋದನ್ನು. ಪೇಳಲೊಷವಲ್ಲವು ಮಹಾಪಾಪಾಳಿಗಳ ಒಂದೇ ಕ್ಷಣದಿ ನಿರ್ಮೂಲಗೈಸಲೇಬೇಕು ಎಂಬುವಗೆ ಒಂದೇ ಹರಿನಾಮ. ಇದು ಕಥಾಂಶ ಹೆಂಗದ ನೋಡ್ರಿ, ಅದು ಊಟ ಹೆಂಗ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ನಾಲಿಗೆಯುಳ್ಳವಗೆ ಹರಿನಾಮ ಅಲ್ಲಿ ನಿಂತ್ಕೊಂಡ್ರೆ ಮತ್ತೆ ಹರಿನಾಮ ತೋಬೇಕಲ್ಲೇ. ಹರಿನಾಮ ನಾಲಿಗೆಯುಳ್ಳವಗೆ ಏನು ಮಾಡ್ಬೇಕಂದ್ರೆ ಪರಮ ಕೃಪಾಳು ಕೃಷ್ಣನು ಕೈ ಪಿಡಿದು ತನ್ನ ಆಲಯದೋಳು ಇಟ್ಟು ಅನುದಿನದಲ್ಲಿ ಆನಂದ ಪಡಿಸುವನು. ನಾ ಬಿಡಿಸಿದ್ದು ಕರೆಕ್ಟಾಗಿ ಓದ್ ಅರ್ಥ ಆದಿಲ್ಲ ನಿಮಗೆ. ನಾ ಹೇಳೋ ಅವಶ್ಯಕ ನೀವೇ ಹೇಳ್ಬೋದು, ಒಳ್ಳೆ ನಿಮ್ಗೆ ಅರ್ಥ ಇದನ್ನು ನೋಡಿ ಹೇಳ್ತಾರೆ. ಪೇಳಲೊಷವಲ್ಲ ನನಗೆ ಹೇಳಿಕ್ಕೆ ಸಾಧ್ಯ ಅಂತ ದಾಸರು ಹೆಂಗೆ ಹೇಳಿ ಈ ಮಾತು ನಿಮ್ಗೊಂದು ಅಂತಾರೆ. ಕಣ್ಣು ತುಂಬ ನೀರು ಬಂದವು ದಾಸರಿಗೆ. ಈ ಮಾತು ಹೆಂಗೆ ಹೇಳಿ ನಿಮಗೆ? ಅವನ ಕರುಣಾಶಯ ಭಗವಂತನ. ನಾವೇನೋ ನಿಕೃಷ್ಟ ಮನುಷ್ಯರು ನಾವಲ್ಲ. ನಮಗೂ ಅವ ನಿತ್ಯ ಆಹಾರ ಕೊಡ್ತಾನ, ಊಟ ಕೊಡ್ತಾನ, ನಮ್ಮನ್ನು ನೋಡ್ತಾನೆ, ರಕ್ಷಣಾ ಮಾಡ್ತಾನೆ. ಎಷ್ಟು ಇರ್ಬೇಕು ಹೆಂಗೆ ಕಣ್ಣಿಗೆ ವೇಯಂದದಲ್ಲಿ ಅಲ್ಲ ಆ ರೀತಿ ಹೇಳ್ದಂಗೆ. ಪೇಳಲು ಒಂದು ಹೇಳು ಅಂತ ಅರ್ಥ, ವಶವಲ್ಲ. ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಐ ಆಮ್ ಅನೇಬಲ್ ಟು ಎಕ್ಸ್ಪ್ರೆಸ್ ಅಂತ ಹೇಗೆ ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮಹಾಪಾಪ ಆಳಿಗಳು. ಆಳಿ ಅಂದ್ರೆ ಸಮೂಹ, ಪಾಪಾಳಿಗಳು ಅಂದ್ರೆ ಪಾಪದ ಸಮೂಹ. ನಿಮಗೆ ಅರಿವಿಲ್ಲ. ನಮ್ಮ ತಲೆ ಮೇಲೆ, ನಮ್ಮ ಭುಜದ ಮೇಲೆ, ನಮ್ಮ ಬೆನ್ನ ಮೇಲೆ ಬೆಟ್ಟ ಕೂತಾವ. ಎದ್ರದು ಪಾಪದ ಬೆಟ್ಟ ಮ್ಯಾಲೆ ಹೋದಾಗ ಗೊತ್ತಾಗ್ತದೆ, ಈಗ ಗೊತ್ತಾಗೋದಿಲ್ಲ ಅದು. ಪಾಪದ ಬೆಟ್ಟ ಕೂತಾವ್ ಹೇಳ್ತಾರೆ ಪಾಪ ಆಳಿಗಳು ಒಂದೇ ಕ್ಷಣದಲ್ಲಿ.
ನೋಡ್ರಿ ನಮ್ಮ ಮೈ ಮೇಲೆ ಕೂತ ಇಂತಹ ಪಾಪದ ಪರ್ವತಗಳು, ಪಾಪದ ಬೆಟ್ಟಗಳು ಹೊತ್ಕೊಂಡು ಅಡ್ಡಾಡಿಕತ್ತೀವಿ, ಗೊತ್ತಾಗೋದು ನಮಗೆ. ಇವು ಒಂದು ಕ್ಷಣಕ್ಕೆ ಹೋಗ್ಬೇಕು ಅಂದ್ರೆ ಹಾಜದಂತ ದಾಸರಾಯ ನಮ್ಮನ್ನು ಬಿಟ್ಟು ಆಗಿಂದಾಗ ಹೋಗ್ಬೇಕು, ತಕ್ಷಣ ಹೋಗ್ಬೇಕು, ಹಾಜದ ಏನದಂದಿರ ಎಂಬೋಗ ಒಂದೇ ಹರಿನಾಮ. ಏನದು ಹರಿ ಅಂತಕ್ಕಂಥ ಶಬ್ದ, ಅದಕ್ಕೆ ಹರಿಕಥಾಮೃತ ಸಾರ, ಹರಿ ಭಕ್ತಿ ಸಾರ, ಹರಿ ಸರ್ವೋತ್ತಮ ಸಾರ. ಅದಕ್ಕೆ ದಾಸರು ಹರಿಕಥಾಮೃತ ಹೆದರಿಟ್ರು, ಎಲ್ಲ ಹೆಸರು ಬಿಟ್ಟರು. ಅಚ್ಯುತ ಅನಂತ ಗೋವಿಂದ ಬಿಟ್ಟರು, ಹರಿ ತಗೊಂಡವ್ರು. ಮೊದಲೇ ಕದು ಬೇಕಾಗಿದೆ ನನಗಂತಾರ ಅವ್ರು. ಹರಿಯಾತ್ ಹರಿ ಹರಿ ಅನ್ನ ಅದನ್ನ ಹೇಳ್ತಾರ, ಆಚಾರ್ಯ ಹೇಳ್ತಾರ, ಹರಿ ರಿಯಾತಿ ಹರಿ ರಿಯಾತಿ ದಸ್ಯುವ್ಯಾಜೇನ ಯೋ ವದೇತ್. ಆಚಾರ್ಯ ಕೃಷ್ಣಾಮೃತ ಮಹಾರಾಣ ಗ್ರಂಥ. ಹರಿ ರಿಯಾತಿ ದಸ್ಯುವ್ಯಾಜೇನ ಯೋ ವದೇತ್. ಕೃಷ್ಣ ಕೃಷ್ಣ ಹರಿ ಅಂತಿರಲ್ಲ, ಹರಿ ಅಂತ ಒಬ್ಬ ಕಳ್ಳ ಅಂದ್ರೂ ಉದ್ಧಾರ ಮಾಡ್ತಾನೆ ಭಗವಂತ. ಹೌದು ನಾ ಕಳ್ಳಿದ್ದೇನೆ ಅಂತ ದೇವ್ರ, ನೀ ಕಳ್ಳಿದ್ದಿದೋ ಅಂತ ದೇವ್ರಿಗೇನ್ರಿ, ಹೌದು ನಾ ಕಳ್ಳ ಅಂತಾರಂತೆ. ನಿನ್ನ ಪಾಪ ತಗೊಂಡು ಹೋಗೋ ಕಳ್ಳ ನಾನು ಅಂತ ದೇವರಾಗಿರ್ತಕ್ಕಂಥವ. ಹರಿ ಆಚಾರ ಮಾತು, ಹರಿ ರಿಯಾತಿ ದಸ್ಯುವ್ಯಾಜೇನೆಯೋ ವದೇತ್. ಹರಿಸೋದು ವೈಶಿಷ್ಟ್ಯ ಹೇಳ್ತಾರ. ಹರಿ ಅಂತ ಅದಕ್ಕೆ ಹರಿನಾಮಕ್ಕೆ, ಹರಿನಾಮ ಹೇಳಿದ್ರೆ ಅದಕ್ಕೆ ಖರೆ ಅಂತಕ್ಕಂಥದ್ದು ಪಾಪ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಹರಿನಾಮ ನಾಲಿಗೆಯುಳ್ಳವಗೆ ಕೊಟ್ಟಾನ ದೇವರು. ಭಾಳ ಚಂದ ಹೇಳ್ಬೇಕಿದನ್ನ. ಮತ್ತು ಪುರಂದಾಸರು ಬಂದ್ರೆ ಇಲ್ಲಿ, ನಿನ್ನ ನೀಚೆ ಬುದ್ಧಿಯೇ ಬಿಡು ನಾಲಿಗೆ, ಹೌದಾ, ನಾಲಿಗೆ ಉಳ್ಳವಾಗ. ನಾಲಿಗೆ ಬೇಕಾದ ಕೆಲಸ ಮಾಡ್ತದೆ. ನಾಲಿಗೆ ಒಳಗೆ ನಾಲಿಗೆ ಅದ, ಒಳ್ಳೆ ಹಲ್ಲು ಬಾಯದ, ಬಾಯಿ ಹಲ್ಲವಲ್ಲ. ಮತ್ತು ಒಮ್ಮೆ ಹೇಳ್ತಿನೆಲ್ಲ ಗೊತ್ತಿಲ್ಲ ನಿಮಗೆ, ಹಲ್ಲಿಗೆ ನಾಲಿಗೆ ನ್ಯಾಯ ಬಂತು, ಅವು ನ್ಯಾಯ ಬಂತು. ಹಲ್ಲು ನಾ ಶ್ರೇಷ್ಠ ಅಂತ, ನಾಲಿಗೆ ನಾ ಶ್ರೇಷ್ಠ ಅಂತ. ಅಲ್ಲೇ ನಾನು ತಿಂದ ಮೇಲೆ ನಿನಗೆ ಬರ್ತಿಲ್ಲ, ನೀ ಎಲ್ಲಿ ತಿಂತೀಯೋ, ನೀ ಬರೀ ನುಂಗವನೇನೋ ಅಂತದು. ಯಾವುದು ಹಲ್ಲು. ನಾಲಿಗೆ ಅಂತು ತಮಾಸು ಸುಮ್ಮನೆ ಇರೋ ಒಂಚೂರು ಅಂತದು. ಅಕಸ್ಮಾತ್ ನಾ ಬಾಯಿ ಬಿಟ್ರೆ ನೀ 32 ಕಾಗ ಬೀಳ್ತೀರಿ ನೀವು ಅಂತ ಅರ್ಥ ಆಗ್ತಿಲ್ಲ ನಿಮಗೆ. ಅದ ಏನ್ರನ್ನು ಇದು ಕಪಾಳ ಹೊಡಿತಾನೆ, ಒಟ್ಟು ಹೋಗಿ ಕಪಾಳ ಬದುಕು ಕೇಳಕಂತ ಹಂಗಿದ್ದಂಗೆ ಹೇಳ್ತಾ ಇರ್ತಾರೆ. ಹರಿನಾಮ ನಾಲಿಗೆ ಉಳ್ಳವಗೆ. ನಾಲಿಗೆ ಕೆಲಸ ಅದು ಅಂತದ್ದು, ಮುಂದಿನ ಬೈಲಿಕ್ಕೂ ಹಸ್ತದ, ಆದರೆ ಹರಿನಾಮಸ್ಮರಣೆಗೂ ಕೊಟ್ಟ. ದೇವ್ರ ಮಟ್ಟ ಕೊಟ್ಟಿರ್ತಕ್ಕಂಥ ಮಹಾ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ನಮಗೆ ಕೊಡುಗೆ ಅಂದ್ರೆ ನಾಲಿಗೆ ತಿಳ್ಕೊಂಡ್ಬಿಟ್ರೆ. ಅದಕ್ಕೆ ದಾಸರು ಉಪದೇಶ ಮಾಡಿದ, ನಿನ್ನ ನೀಚ ಬುದ್ಧಿ ಬಿಡುವ ನಾಲಿಗೆ ಅಂತಾರ. ಸಣ್ಣಗೆ ಒಳಗೆ ಇಟ್ಕೊಂಡು ಸುಮ್ಮನೆ ಕೂತ್ಕೊಂಡದು. ನಾಲಿಗೆಯಿಂದ ಎಷ್ಟು ಕೆಲಸ ಮಾಡ್ತೇವೆ ನಾವು, ಬೈಬಾರದು ಮಾಡಬಾರ್ದು ಎಲ್ಲ ಮಾತಾಡ್ತೇವೆ. ಅದನ್ನ ಹೇಳ್ತಾ ಇರ್ತಾರೆ ನೋಡಕ್ಕೆ. ನಾಲಿಗೆ ಎಂಬುವಗೆ ನಾಲಿಗೆಯೊಳು ಉಳ್ಳವಗೆ. ಏನು ಉಳ್ಳವಗೆ? ಹರಿನಾಮ ಉಳ್ಳವಗೆ ಅಂತ ಅರ್ಥ. ಪರಮ ಕೃಪಾಳು ಕೃಷ್ಣನು ಏನ್ ಮಾಡ್ತಾನ, ಕೈ ಪಿಡಿದು ಎಲ್ಲಿರ್ತಾನ, ತನ್ನ ಆಲಯದೊಳು ವೈಕುಂಠ ಶ್ವೇತದ್ವೀಪ ಆನಂತಾಸನ, ಹೌದು ಹೊರಗೆ ಹೋಗ್ತಕ್ಕಂಥ ಇಟ್ಟು ಹೆಂಗ ಅನುದಿನದಲ್ಲಿ ದಿನ ಆನಂದ ಪಡಿಸುವನು, ಮೋಕ್ಷ ಕೊಡ್ತಾನೆ ಭಗವಂತ ಆಗಿರ್ತಕ್ಕಂಥವು. ಹರಿ ಶಬ್ದಕ್ಕನ ಇಷ್ಟು ಅರ್ಥತಕ್ಕಂಥದ್ದು. ಹರಿನಾಮಸ್ಮರಣ ವೈವಿಧ್ಯ ಹೇಳ್ತಾರೆ. ಹರಿ ಅಂದ್ರೆ ಅದನ್ನ ಹೇಳ್ತಾ ಇದ್ದ ನೋಡ್ಬೇಕಂತ. ಈ ಮೂರ್ತಿ ಹೃದಯಾಕಾಶದೊಳಗಿರ್ತಕ್ಕಂಥ ಪರಮಾತ್ಮ ವಾಸನ ನೋಡ್ತಕ್ಕಂಥದ್ದು. ಏಕರೂಪದ ಭಗವಂತ ನೋಡೋದು. ಅಧಿಕಾರಿ ಧ್ಯಾನಾಸಕ್ತನ ಕಣ್ಣು ಮುಚ್ಚಿಕೊಂಡು ಕುತ್ಕೊಂಡ ಅಂದ್ರೆ ಕಣ್ಣು ಮುಂದೆ ಅವ್ನು ಮೂರ್ತಿ ಬರ್ತದೆ. ಅವ ಏನು ಬೇರೆ ಕಾಣೋದಿಲ್ಲ. ಅವಾಗ ಅರ್ಜುನಿಗಿದ್ದಂಗೆ ದ್ರೋಣಾಚಾರ್ಯ ಕರ್ಕೊಂಡು ಹೋದ್ರು, ಶಿಷ್ಯಂದ್ರನ್ನೆಲ್ಲ ತಯಾರು ಮಾಡಿದ್ರು. ಟೆಸ್ಟ್ ಕೊಟ್ಟರು. ಒಂದೇ ಟೆಸ್ಟ್ ಅದು. ಏನಪ್ಪ ಹೊಡಿರಿ, ಅಲ್ಲಿ ಒಂದು ಗಿಡಕ್ಕೆ ಒಂದು ಗಿಳಿ ಕಟ್ಟೇನಿ, ಅದು ಕಣ್ಣಿಗೆ ಹೊಡಿಬೇಕು ನೀವು, ಹೌದಾ? ಒಬ್ಬರು ಕಣ್ಣು ಮೇಲೆ ಗೊತ್ತಿರ್ತಕ್ಕಂಥ ದುರ್ಯೋಧನ ಕರ ಏನು ಕಾಣ್ತವ್ರು ಎಲ್ಲ ಕಾಣ್ತೀರಿ ನನಗೆ. ನೀವು ಅವರು ಮನೆಯಾಗಿ ಸಾವಿರ ಹೊಟ್ಟು ಕಾಣ್ತಾವ, ಒಂದು ಬೇಡ ಸರಿ ನೀನು ಅಂದ್ರೆ ಅವರು ದುಶ್ಯಾಸನ ಬಂದ, ಎಲ್ಲಾರು ಕರ್ಣ ಬಂದ. ಶಿವರ ಕಣ್ಣನ ಕೇಳಿದ್ರು, ಏನೀಗೇನು ಕಾಣ್ತ, ಹೈಕ್ ಕಾಣ್ತಂದವ. ಸರಿ ನೀವು ಫೇಲ್ ಆದಿ ಅಂದ್ರೆ ಅವರು ಅರ್ಜುನ ಕರೆದ ನೋಡ್ರಿ, ಏನ ಕಣ್ಣೊಂದ ಕಾಣ್ತದೆ ನನಗೆ, ಬೇರೆ ಕಾಣೋದಿಲ್ಲ ಅಂತ ಹೊಡಿಬಾಣ ಅಂದ್ರು. ಹೌದಿಲ್ಲ? ಏನು ಹೊಡೆದ, ಇದು ಏಕಚಿತ್ತ ಅಂತ ಅರ್ಥ. ಹಿಂಗಾಗಿ ಸಾಧ್ಯ ನಮ್ಮ ಮನೆ ಬರ್ದಾಗ ಪೇಪರ್ ಬರೀ ಹೊತ್ತಾಗ ಹಿಂಗಿರೋದಿಲ್ಲ ನಾವು. ಮತ್ತೊಳ್ಳೆ ನೀರು ಕೊಡು, 3 ತಾಸನೇ ನೀರು ಕುಡಿಯೋದು, ಚಹಾ ಕುಡಿಯೋದು, ಎಲ್ಲ ಎಷ್ಟು ಕೆಲಸವು ಅಂತ. ಹೌದಿಲ್ಲ? ನಮ್ಮ ಪರೀಕ್ಷಾ ಹಿಂಗಿರ್ತಾವ, ಅವ್ರ ಪರೀಕ್ಷಾ ಹಿಂಗಿರ್ತಾವ. ಅದು ಏಕಚಿತ್ತ ಬಿಡೋದು ಕಷ್ಟ. ಹಂಗಾಗಿ ಹೇಳ್ತೀನಿ ನಮ್ಗೆ, ನಾ ಎಲ್ಲಾರು ಹಣೆ ಬಾರಿ ಹಿಂಗೆ ಇರ್ತದೆ. 10 ಗಾಯತ್ರಿ ಮಾಡ್ಲಿಕ್ಕೆ ಅವ್ರು ಸುಸೂತ ನಮ್ಮ ಕಡೆಯಿಂದ ಕೂತಿರ್ತಾರೆ, ಎಣಿಸ್ಕೂತ ನಾವು ಒಗ್ಗರಣೆ ಆಗೋದಿಲ್ಲ, ಪೇಪರ್ ಬಂತಿಲ್ಲ. ಹೌದಿಲ್ಲ? ಅವಶ್ಯತ್ರ ಚಿಂತಿ. ಅದಕ್ಕೆ ಹೇಳ್ತಾರೆ ನೀಚಾಧಿಕಾರಿ ಬರ್ತಕ್ಕೆ ಸಾಧ್ಯ ಹೇಳ್ತಾ ಇದ್ದಾರೆ. ಅಧಿಕಾರಿ ಸಂಸಾರ ಸಮುದ್ರ ಬಿದ್ದು ಒದ್ದಾಡಿರ್ತಾನೆ, ಎಲ್ಲಿಯೋ ಒಂಚೂರು ಧ್ಯಾನ, ಪರಮಾತ್ಮ ಅಂತಾನೆ ಇಷ್ಟು ಧ್ಯಾನ ಹಚ್ಚಿದ್ರು ಸಾಕಾದ್ರು ಅಂತ ಟೀಕಾರ ಸುಧಾ ಒಳಗೆ. ಸೋಪಾಸನಾಚ ದ್ವಿವಿಧ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಧ್ಯಾನ ರೂಪ ಪರಾಚಯವ ತದಂಗಂ ಧಾರಣಾಧಿಕಂ. ಏನು ಒಂದೊಂದು ಮಾತು ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಉಪಾಸನ 2 ಭಾಗ, ಒಂದು ಶಾಸ್ತ್ರಾಧ್ಯಯನ, ಒಂದು ಧ್ಯಾನ. ಅದ್ರಾಗ ಶ್ರೇಷ್ಠ. ಮತ್ತೆ ಧ್ಯಾನ ಶ್ರೇಷ್ಠ ಅಲ್ಲ ಅಂತಾರೆ. ಧ್ಯಾನಕ್ಕೆ ಅಂಗಾದಿಗಳನ್ನ ನ್ಯಾಸ ಮಾಡ್ಕೋಬೇಕು, ಕುತ್ಕೋಬೇಕು, ಧ್ಯಾನ ಹತ್ಬೇಕು. ಅದಾಗ ಅದು ಎಲ್ಲಿ ಧ್ಯಾನ ಹತ್ತದೆ ಅಂತ ಅದು ಶಾಸ್ತ್ರ ಪಾಠ ಶೋ ಅಂತ ಪಾಠಕ್ಕೆ ಕೂತ್ಕೊಂಡ್ರಿ, ಅದ್ರ ನಮೇ ಆಗ್ತದೆ ಕೂತ್ಕೊಂಡ್ರೆ.
ಅದು ಕ್ರಿಯಾಪದ ಏನು ಮತ್ತೊಂದು ತಿಳ್ಕೊಳ್ಕೊಂಡು ಮಾಡ್ತಾನೆ. ಅದಕ್ಕೆ ಶ್ರೇಷ್ಠ ಆದಷ್ಟು ಶಾಸ್ತ್ರಾಭ್ಯಾಸ ಶಾಸ್ತ್ರ ಚಿಂತನೆ ಮಾಡ್ತಕ್ಕಂಥದ್ದು ಅಂತ ಹೇಳ್ತಾ ಇದ್ದಾರೆ. ಆ ರೀತಿ ಹೇಳ್ಕೊತ ಹೋಗಿ ಅಂತಾರೆ ಮುಂದೆ ಪರಮಾತ್ಮ ಹೆಂಗೆ ತನ್ನ ಯಕ್ಷ ಸಂಚಿತ ಕರ್ಮವನ್ನು ತನ್ನ ವೀಕ್ಷಣೆಯಿಂದ ಭಸ್ಮ ಮಾಡ್ತಾನಂತ. ಆಗಾಮಿ ಅಂತಕ್ಕಂಥ ಅಂಧಕಾರವನ್ನು ತನ್ನ ನೇತೃತ್ವ ಕಳಿತಾನಂತ ಪರಮಾತ್ಮ ಇರ್ತಕ್ಕಂಥವ. ಅವನು ಭಗವನ್ನು ಉಪವರ್ತ ಮಾಡ್ತಾನಂತ. ಸಂಸಾರ ಸಮುದ್ರವನ್ನು ಕೊನೆಗಾಣಿಸಿ ಅಂತ್ಯದಲ್ಲಿ ಲಿಂಗಭಂಗ ಮಾಡಿ ಭಗವಂತ ಏನು ಕೊಡ್ತಾನ? ಮೋಕ್ಷ ಕೊಡ್ತಾನ ಅಂತಕ್ಕಂಥ ಹೇಳ್ತಾ ಇದ್ದಾರೆ. ಇಷ್ಟು ಹರಿನಾಮಸ್ಮರಣ ವೈಭವ ಹೇಳ್ತಾ ಇದ್ದಾರೆ. ಅದಕ್ಕೆ ಹರಿವೈಶಿಷ್ಟ್ಯ ಅಂತ ಹೇಳ್ಕೊತು. ಹೀಗೆ ಅದೇ ಮಾತನ್ನು ಹೇಳ್ತಾ ಇದ್ದಾರೆ. ಸೋಪಿ ಸದ್ಗತಿ ಮಾಪ್ನೋತಿ ಗತಿಂ ಸುಕೃತಿ ನೋಯಥಾ. ಹಾಗೆ ಏನು ಕಲಿಬೇಕು ಪಾಠವನ್ನು ಹರಿ ಇಷ್ಟು ತಿಳ್ಕೊಂಬಿಟ್ರು ಸಾಕು. ಹರಿ ಹರಿ ಅನ್ಕೋತಾಡ್ರಿ, ಕೃಷ್ಣ ಕೃಷ್ಣ ಅನ್ಕೋತಾಡ್ರಿ. ಯಾವ ನಾಮಸ್ಮರಣೆ ಇರಲಿ, ಹರಿ ಆಗಲಿ ಕೃಷ್ಣ ಆಗಲಿ, ಹರಿ ಅಂತ ಅವ್ರು ಹೇಳ್ಯಾರ. ಯಾವ ನಾಮಸ್ಮರಣೆ ಆಗಲಿ ಅಚ್ಯುತಾನ್ ಅದೇ ಆಚಾರ ಅಚ್ಯುತಾನಂದ ಗೋವಿಂದ ನಾಮೋಚ್ಚಾರಣ ಭೇಷಜಾತ್ ನಶ್ಯಂತಿ ಸಕಲ ರೋಗಾ ಸತ್ಯಂ ಸತ್ಯಂ ವದಾಮ್ಯಂ ಅಂತ ವೈಶಿಷ್ಟ್ಯ ಆಚಾರ ತುಂಬ ಹೇಳ್ತಕ್ಕಂಥದ್ದು. ಇದು ಕೃಷ್ಣಾಮೃತ ಮಹಾಣದ ಮಾತಿದ್ದು. ಆಚಾರ ಗ್ರಂಥ ಎಷ್ಟು ಬರ್ತಾವೆ ಇಂಥ ವೈಶಿಷ್ಟ್ಯಗಳು ಅದನ್ನು ಹೇಳ್ತಾ ಇದ್ದಾರೆ. ಇಷ್ಟು ಕೊನೆಗೆ ಇಷ್ಟು ಈಗ ಸಂಧಿ ಮುಗಿಸ್ತಾ ಇದ್ದಾರೆ. ಅದನ್ನು ಎಷ್ಟು ಚಾಲಿ ಹೇಳೋದು ಹೇಳ್ತಾ ಇದ್ದಾರೆ. ಸಂಸಾರ ಅಂತಕ್ಕಂಥ ಮಹಾರೋಗಕ್ಕೆ ಔಷಧ ಏನು ಹಂಗಾರ? ರೋಗಕ್ಕೆ ಔಷಧ ಡಾಕ್ಟರ್ ಹತ್ರ ಹೋಗ್ತೇವೆ ನಾವು. ಮತ್ತೆ ಸ್ವಲ್ಪ ಈಗಂಕಿ ಆಗಿದ್ದು ಡಾಕ್ಟ್ರಿಗೆ ಹಾಗೆಲ್ಲ ಬೇಕೀಗ ಇಲ್ರಿ ಮನೆ ಇಲ್ಲಿ ದೇವ್ರ ಗುಡಿ ಹತ್ರ ಮಾಡೋದು ಬೇಡ, ರಾಯರ ಮಠದ ಹತ್ರ ಮನೆ ಮಾಡೋದು ಬೇಡ ಅಂತ ಎಲ್ಲ ಹೋಗ್ಬೇಕಾಗ್ತದೆ. ಮತ್ತು ಪಿಚಾಟ್ ಇರ್ತದೆ. ದವಾಖಾನೆ ಹತ್ರ ಮಾಡಿಬಿಡೋಣ. ಮುಂಜಾನೆ BP ಟೆಸ್ಟು, ಸಾಯಂಕಾಲ ಶುಗರ್ ಟೆಸ್ಟು, ಮೂರ್ನಾಲ್ಕು ಹಾರ್ಟ್ ಟೆಸ್ಟು, ಬರೀ ಇವಾಗ ಬೇಡ ಬಿಡ್ತಾರೆ ನಿಮ್ಗೆ. ಹೌದಾ? ಈ ಸಂಕಟ ಹೋಲಿಕೆ ಹೆಂಗಿರ್ಬೇಕು? ಭಾಳ ಚಂದ ಹೇಳ್ತದೆ ದಾಸರು. ಇಂಥಲ್ಲಿ ಇರಂತೇವೆ. ರೋಗಿ ಹೆಸರು ಮಾತಾಡೋಣ. ರೋಗಿಯೂ ಅದು ಬಿಡಿಸೋದನ್ನು ರೋಗಿಯು ಔಷಧ ಅಂದರೆ ರೋಗಿ ಔಷಧ ಆಗ್ತದೆ ಶಬ್ದವಾಗ. ರೋಗಿಯು ಔಷಧ ಪಥ್ಯದಿಂದ ನಿರೋಗಿ ಎನಿಸುವ. ಹೌದಾ? ತೆರದಿ ಅದರಂತೆ ಶ್ರೀಮದ್ ಭಾಗವತ ಶುಶ್ರವಣಗೈದು ಭವಾಕ್ಯ ರೋಗವನು ನೀಗಿ ಸರ್ವಾದಿ ಅಖಿಳ ವಿಷಯ ನಿಯೋಗಿಸು ದಶೇಂದ್ರಿಯವನು ಅನಿಲನೊಳು ಶ್ರೀ ಗುರು ಜಗನ್ನಾಥ ವಿಠಲ ಪ್ರೀತನಾಗುವನು. ಅದ್ಭುತ ಅಲ್ಲ ದಾಸರ ಮಾತು? ನೋಡಿ ಹಂಗಂತಾರ. ಎರಡು ಬೇಕು ರೋಗೋಪಕಾರ. ರೋಗಿ ಔಷಧ ಪಥ್ಯ. ಹೌದಾ? ಔಷಧನೂ ಬೇಕು ಮತ್ತೆ ಬರೀ ಔಷಧ ತಗೊಂಡು ಪಥ್ಯ ಮಾಡದಿದ್ರೆ, ಬರೀ ಪಥ್ಯ ಮಾಡಿ ತೊಗೊಳದಿದ್ರೆ ಪಾಪ ಗಂಡು ಕರ್ಕೊಂಡು ಹೆಂಡ್ತಿನ ನೋಡ್ರಿ ಇದು ಶುಗರ್ ಎಷ್ಟದ ನೋಡ್ರಿ ಅಂದ 400 ಆಗಿ ಹೋಗ್ತಾರ. ಇಲ್ಲ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ವಾಕಿಂಗ್ ಮಾಡಿಕ್ಕೆ ಕೊಡಂಗಿಲ್ಲ ಇಲ್ಲ ಅಂದ್ರೆ ಅವ್ರು ದಿನ 1000 ಹೆಜ್ಜೆ 10,000 ಹೆಜ್ಜೆ 10,000 ಸ್ಟೆಪ್ಸ್ ನಡಿಬೇಕಂತ ಡಾಕ್ಟರ್ ಹೇಳ್ತಿದ್ರು ನಮ್ಮ ಮುಂದೆ. 10,000 ಹೆಜ್ಜೆ ನಡಿಲಿಕ್ಕೆ ಆಗ್ತದೆ ಅಂತ ಶುಗರ್ ಬರಂಗೇ ಇಲ್ಲ. ಹೆಂಡತಿ ಹೇಳಿದ 10,000 ಕರೆಕ್ಟ್ ಟೈಮ್ ಮಾಡ್ತೀನಿ ಹೆಂಗಾರ ಕುತ್ಕೊಂಡ. 2 ನಾಲ್ಕು ಅಡ್ಡಾಡಲಿಲ್ಲ ಅಕ್ಕಿ. ಮೊದಲೇ ಪರ್ವತ ಇದ್ದಂಗಿದ್ದು ಹೆಣಗಳಕ್ಕಿ ಏನಂತ ಹೆಂಗೆ ಅಡ್ಡಾಡಲಿಕ್ಕೆ ಸಾಧ್ಯ ಅದ. ಆಮೇಲೆ ನೇಮ ಮಾಡಿದ ಇನ್ನು ಹಾಗೆಲ್ಲ ಮಾಡೋದು ಅಂತ ತಿಳ್ಕೊಂಡು ಒಂದು ಮಷಿನ್ ಕೊಟ್ಟ ಕೊಳ್ಳ ಹಾಕಲಿಕ್ಕೆ. ಹೌದಲ್ಲ? ಅದು ಲೆಕ್ಕ ಆಗ್ತದೆ ಮಷಿನ್. ಅದು ಹೋಗಿ ನೀವು ಹಾಕೋ, ನಾ ಮನೆ ಆಫೀಸ್ ಅಂತ ನೋಡ್ತೀನಿ 1,000 ಹೆಚ್ಚಿಗೆ ಅಂತ ಕೊಡ್ರಿ ಅಂತ ಆಕಿ ಯಥಾಪುರ ಕೊಟ್ಟ. ಒಂದು ತಿಂಗಳು ಹೋತು. ಮತ್ತೀಗ 400 ಬದ್ದಾಗಿಲಿಕ್ಕೆ ಮನ್ಯಾಗ ಯಾಕಿನ ಅಟೆಂಡರ್ ಇರ್ತಾಳೆ ಮನ್ಯಾಗ ಸೇವಾ ಮಾಡೋಕ್ಕೆ ಕೆಲಸ ಮಾಡೋಕೆ ಆಕಿನ ಕೇಳ್ದ. ಖರೆ ಹೇಳಿಲ್ಲ ನಿನ್ನ ಕೊಂದ ಬಿಡ್ತೀನಿ ಅಂದವ. ಇಲ್ರಿ ನಿಮ್ಮ ಮನೆಯವ್ರು ಏನು ಮಾಡ್ತಾ ಗೊತ್ತನೋ ಏನು ಮಷಿನ್ ಕೊಟ್ಟಲ್ಲ ನಾಯಿ ಕೊಳ್ಳ ಹಾಕಿರ್ತಾಳ ನಾವು ನಾ ಹೇಳೋದು ನಾಯಿ ಅಡ್ಡಾಡಿಲೇ ಇಲ್ಲ ಅವತ್ತು ಗಂಡ ನಾನು ಬರೋಬ್ಬರೀಗ ಅಮ್ಮ ನಾನು ಹೇಳಿದ್ರೆ ಬಾರ ಅಲ್ಲ ಎಂಥ ಗಡ್ಡು ಬಿದ್ದಿದ್ದ ಅನ್ಸುತ್ತೆ. ಶಾಸ್ತ್ರಿಗೆ ಹೇಳಿದ ಹರಿಗದಾಮ ಸಾಲ ಮಧ್ಯದು ಪಥ್ಯ ಔಷಧ ಹೇಳಿಕತ್ತೀನಿ ನಾನು. ರೋಗಿ ಔಷಧ ಪಥ್ಯದಿಂದ, ಒಂದು ಔಷಧ ಒಂದು ಪಥ್ಯ ಎರಡೂ ಇರ್ಬೇಕು. ನಮ್ಮ ಶಾಸ್ತ್ರದ ಎರಡು ಹೇಳ್ತಾರೆ. ಔಷಧ ಪಥ್ಯ ಏನಾಗ್ತಾನ? ನಿರೋಗಿ ಎನಿಸುವ. ಹೆಂಗ ತೆರದಿ ಅದರಂತೆ ನಮಗೆ ಕಾಮ ಕೊಟ್ಟಾವ. ಏನು ಕೇಳ್ಬೇಕು ಅನ್ನೋದು ಶ್ರೀಮದ್ ಭಾಗವತ ಶುಶ್ರವಣಗೈದು. ಇದು ಔಷಧನೂ ಹೌದು, ಹೌದಾ? ಪಥ್ಯನೂ ಹೌದು. ಭವಾಖ್ಯ ರೋಗ ಪ್ರಪಂಚ ಅಂತಕ್ಕಂಥ ರೋಗಕ್ಕೆ, ದುಃಖ ಅಂತಕ್ಕಂಥ ರೋಗಕ್ಕೆ ನೇರವಾಗಿರ್ತಕ್ಕಂಥದ್ದು ಭಾಗವತ ಕೇಳೋದು. ಕೃಷ್ಣ ಹೇಳಿದಲ್ಲಿ ಅವೆಸರು ಸದ್ಯೋ ಹೃದಯವರುದ್ಯತೇತ್ರ ಕೃತಿಭಿ ಶುಶ್ರೂಷುಭಿಸ್ತಕ್ಷಣ. ಮೇಲೆ ಪುನಃ ಹೆಂಗೆ ಅಲ್ಲಿ ಹೇಳ್ತಾ ಇದೆ ಕೇಳೋತಂಗಂದ ಈ ಲಿಂಗ ಶರೀರ ಹೋಗೋ ತನಕ ಭಾಗವತ್ ಕೇಳ್ಬೇಕಂತ. ಭಾಗವತ್ ನಾವು ನೀವು ಕೇಳೋದು ಬಿಟ್ಬಿಡ್ರಿ. ನೀವು ಇದನ್ನ ದೇವಲೋಕದ ಭಾಗವತ್ ಕೇಳ್ತಾರ. 18,000 ಶ್ಲೋಕ, ಒಂದಲ್ಲ ಎರಡಲ್ಲ. ಹೌದಾ? ಪ್ರತಿ ವರ್ಷ ಭಾಗವತ ಥೆರಪಿ, ಈ ಆಯಿಲ್ ಥೆರಪಿ, ವಾಟರ್ ಥೆರಪಿ ಅಂತ ಇರೋದಿಲ್ಲ ರೋಗಕ್ಕೆ, ಹಂಗೆ ಮತ್ತೊಂದು ಭಾಗವತ್ ಥೆರಪಿ ಅಂತದ.
ವರ್ಷ ಶುದ್ಧ ಭಾಗವತೊಮ್ಮೆ ಉಪವಾಸ ಸಾಧ್ಯದ್ರೆ ಕೇಳಿಬಿಟ್ರು ಅಂತಂದ್ರೆ ಮತ್ತೊಂದು ವರ್ಷ ಮತ್ತೆ ಇದು ಮಷಿನ್ ರೀಸ್ಟೈಲ್ ಆಗಿಬಿಡ್ತದೆ, ಮತ್ತೆ ಎಕ್ಸ್ಚೇಂಜ್ ಮತ್ತೆ ಗ್ಯಾಸ್ ರಿಪೇರಿ ಆದಂಗೆ ಮತ್ತೊಂದು ವರ್ಷ ಕಳೋದು. ಅದಕ್ಕೆ ಹೇಳ್ತಾರೆ ಭಾಗವತ ಅದು ಹೆಂಗೆ ಅದು ಹೇಳೋದು ಸುಶ್ರವಣಗೈದು, ಬರೇ ಶ್ರವಣ ಅಲ್ಲ, ಸುಶ್ರವಣ ಭಕ್ತಿಯಿಂದ ಕೇಳ್ಬೇಕಾದ್ರೆ ಪದ್ಧತಿ ಸೇರಿ ಕೇಳ್ಬೇಕಾದ್ರೆ. ಇಲ್ಲ ಮಲ್ಕೊಂಡು ಕೇಳಿದೆ, ಹುಚ್ಚು ಸಕರೆ ಕೇಳಿದೆ ಹಂಗಲ್ಲ ಅಂತ ಹೇಳ್ತಾರೆ. ಹಂಗೆ ನಮಗೆ ಭವಾಕ್ಯರು ಹೋಗ್ಲಿಕ್ಕೆ ಅವಶ್ಯಕ ಹಂಗಾರೆ ಭಾಗವತ ಕಥಾ ಅಂತಕ್ಕಂಥ ಭಾಗವತ ಗ್ರಂಥಕ್ಕೆ ಎಷ್ಟು ಮಹತ್ವ ತಿಳ್ಕೊಡೋದು ಹೇಳ್ತಕ್ಕಂಥದ್ದು. ಭವಾಕ್ಯ ರೋಗ, ಭವ ಅಂತ ಸಂಸಾರ, ಭವಾಕ್ಯ ರೋಗವನು ರೋಗಿ ಪಥ್ಯ ಔಷಧ ತಗೊಂಡು ನಿರೋಗಿ ಎನಿಸುವಂತೆ ಭಾಗವತ ಕಥಾಮೃತ ಕೇಳಿ ನಿರೋಗಿ ಎನಿಸುವನು ಪ್ರಮಾಣ ಮಾಡ್ತಕ್ಕಂಥವ್ರು. ನೀಗಿ ಭವಾಕ್ಯ ರೋಗವನು ನೀಗಿ ಅರ್ಥಾತ್ ಈಗ ಅದನ್ನು ಕಳ್ಕೊಂಡು ಸರ್ವಾದಿ ಅಖಿಲ ವಿಷಯ ನಿಯೋಗಿಸು. ಮೊದಲೇದು ಭಾಗವತ ಶ್ರವಣ ಮಾಡು, ನಿನ್ನ ಎಲ್ಲ ಕ್ರಿಯೆಗಳನ್ನು ಕರ್ಮಗಳನ್ನು ಭಕ್ತಿಯನ್ನು ನಿನ್ನೆಲ್ಲ ಜೀವನವನ್ನು ಕೂಡ ನಿಯೋಗಿಸು, ಅವರಲ್ಲಿ ಅಪ್ಲೈ ಮಾಡಲಿ. ಎಲ್ಲಿ ಹಾಕ್ಬೇಕು? ದಶೇಂದ್ರಿಯಗಳ ಹತ್ತಿದ್ರ ಅನಿಲನೊಳು. ಅನಿಲ ಅಂದ್ರೆ ವಾಯುದೇವರು ಅಂತ ಅರ್ಥ, ಅನಿಲ ಶಬ್ದ ಭಗವಂತ ಅಂತೂ ಅರ್ಥ, ಮತ್ತೆ ಎರಡೂ ಅರ್ಥ. ಅದು ದಾಸರು ಹೇಳ್ತಾರೆ ಮುಖ್ಯ ಪ್ರಾಣಾಂತರಕತೆ ಪರಮಾತ್ಮ ಅಂತ. ಅನಿಲನೊಳು ಶ್ರೀ ಗುರು ಜಗನ್ನಾಥ ವಿಠಲ ಪ್ರೀತನಾಗುವನು. ಇರ್ತಕ್ಕ ಒಂದೇ ಹಾಗೆ ಹೇಳ್ಬಿಟ್ಟ, ನಾಮಸ್ಮರಣೆ ಮತ್ತು ಗ್ರಂಥಗಳ ಕೇಳುವಿಕೆ. ಎಲ್ಲ ಗ್ರಂಥ ಕೇಳೋದು ಬಿಟ್ಟಿರ್ಬೇಕಾರೆ ಯಾವ ಗ್ರಂಥ ಕೇಳಬೇಕು? ಭಾಗವತ ಗ್ರಂಥ ರಾಜ, ಪುರಾಣ ರಾಜ ಅಂತಕ್ಕಂಥದ್ದು. ಇಷ್ಟು ಭಾಗವತ ಮಹಿಮ ಅರ್ಥ, ಇಷ್ಟು ಭಾಗವತ ಮಹಿಮ ಹೇಳ್ತಾರ. ಒಂದನೇದು ಎರಡನೇದು ಮೂರನೇದು ಒಂದೊಂದು ಸ್ಕಂದಕ್ಕೊಂದು ಮಹಿಮಾದ ಮತ್ತದು ಹೇಳೋ ಮುನ್ನ ಹೇಳಿ ನಿಮಗೇನಲ್ಲ ಈ ಸ್ಕಂದಕ್ಕೇನು ಮಹಿಮ, ಈ ಸ್ಕಂದಕ್ಕೇನು ಮಾಡ್ತಕ್ಕಂಥದ್ದು. ಇಷ್ಟು ಭಾಗವತ ಮಹಿಮ ಹೇಳ್ತಾ ಇದ್ದಾರೆ. ಹಂಗಾರೆ ಭವಾಕ್ಯ ರೋಗಲಿಕ್ಕೆ ಎರಡು ಹಾದಿ, ಒಂದು ರೋಗ, ಒಂದು ಔಷಧಿ, ಒಂದು ಪಥ್ಯ. ಔಷಧಿ ಯಾವುದು? ಹರಿನಾಮಸ್ಮರಣೆ. ಪಥ್ಯ ಯಾವುದು? ಭಾಗವತ್ ಕೇಳೋದು. ಇವ್ನು ಇಟ್ಕೊಂಡ್ಬಿಡ್ರಿ, ನಿರೋಗಿ ಎನಿಸುವನು. ಅವಾಗ BP ಇಲ್ಲ, ಶುಗರ್ ಇಲ್ಲ, ಹೆಡೇಕ್ ಇಲ್ಲ, ಏನಿಲ್ಲ ಅವಾಗ. ಹಿಂಗಾಗಿ ಸಾಧ್ಯದ ಮತ್ತಿದು ಇಲ್ಲ ಅಂತ ಅರ್ಥ. ಮತ್ತೆ ಎಷ್ಟೆಷ್ಟು ಮಂದಿ ನೋಡಿ ಬೆಂಗಳೂರು ಮನೆ ಭಾಳ ಮಂದಿನ ಕೃಷ್ಣನಾಮಸ್ಮರಣೆ ಮಾಡಿದ್ರು ಎಷ್ಟೊಂದಿಂದ ಉದ್ಧಾರ ಆಗ್ಯಾರ. ನಿಮಗೂ ಜೀವನದಾಗ ಗೊತ್ತದ ಅದು. ನಿಮ್ಗೆ ಸಂಕಟ ತೊಂದರೆ ಬಂದಾಗ ಕಿಂಚಿತ್ರ ಅನುಭವ ಆಗಿದಿಲ್ಲ ನಿಮಗೆ, ಪರಮಾತ್ಮ ಪಾಪಾಡಿಲ್ಲ ನಿಮ್ಮನ್ನು. ಈ ಸ್ಥಿತಿ ವಿಚಾರ ಮಾಡ್ರಿ ನಿಮ್ಮನ್ನು. ಇದು ಮಧ್ವಾಚಾರ್ಯ ಮಹಾಮಹಿಮೆ, ವಿಷ್ಣು ಸಿದ್ಧಾಂತ ಮಹಾಮಹಿಮೆ, ಶ್ರೀಮದಾಚಾರ್ಯ ಮಹಿಮೆ, ಭಗವಂತನ ಅಖಂಡವಾಗಿರ್ತಕ್ಕಂಥ ಮಹಿಮೆ. ಶ್ರೀ ಕೃಷ್ಣ ಅರ್ಪಣ ಮಸ್ತು. ಅಂತೂ ಇಂದು ದೇವರು